ಕಾನ್ಸ್ಟೇಬಲ್ಸ್ ಟೇಕ್ ಯರ್ ಪೊಸಿಷನ್ಸ್. ಓಕೆ ಸರ್. ಸರ್ ಯಾವ್ದೋ ಗಾಡಿ ಬರ್ತಾ ಇದೆ. ಕೆಪ್ಪ ಏನಲ್ಲ ಬಾರಲೇ ನಿಲ್ಸ ಇಳಿಸ ಗ್ಲಾಸ್ ಇಳಿಸು. ಏನ್ ಬಿರುಗಾಳಿ ನುಗ್ತಾ ಇದೆಯಾ? ಸರ್ ಇಲ್ಲ ಸರ್. ಯಾಕೋ ಬೆಲ್ಟ್ ಹಾಕಿಲ್ಲ? ಸರ್ ಹಾಕಿದ್ದೀನಿ ಸರ್. ನಾನ್ ಕೇಳಿದ್ ಪ್ಯಾಂಟ್ಗೆ. ಸರ್ ನೀವೇ ಹಾಕಿಲ್ವಲ್ಲ ಸರ್? ನಾನು ಪ್ಯಾಂಟ್ ಹಾಕಲ್ಲ, ಅದ್ರ ಸುದ್ದಿ ನಿಂಗೆ ಬೇಡ. ತೆಗಿ ಡಾಕ್ಯುಮೆಂಟ್ಸ್ ಕೊಡೋ. ಏನೆಲ್ಲ ಉಲ್ಟಾ ಇದೆ ಸರ್? ಉಲ್ಟಾ ಇಟ್ಕೊಂಡಿದಿರಲ್ಲ ಸರ್? ಪೊಲೀಸ್ನವ್ರಿಗೆ ಉಲ್ಟಾನಾ? ಗಾಳಿ ಚೆಕ್ ಮಾಡೋ. ಓಕೆ. ಎಲ್ಲ ಗಾಳಿ ಬಿಡ ಸರ್. ಕುಡ್ದಿಲ್ಲ ಬಿಡಿ ಸರ್. ಗಾಳಿ ಬಿಡೋ. ನಾನ್ ಕೇಳಿದ್ದು ಬಾಯಿಂದ. ಅಯ್ಯೋ ಗಾಳಿ ಅಂದ್ರೆ ಅದಲ್ ಹೋಗ್ಯಪ್ಪ ಗುರುವಾಯಿರಪ್ಪ. ಹಾಕೊಳ್ಳೋ ಬೆಪ್ಪ. ಇದೊಂದು ಒಳಗೆ ಇರಲ್ಲ ಅಂತ. ಏರ್ ಬಾಗಲ್ ಗಾಳಿ ಇದೆಯಾ ಟೈರಲ್ಲಿ? ನೋಡ್ತೀನಿರೋ. ಸರ್ ಗಾಳಿ ತುಂಬಾ ಕಡಿಮೆ ಇದೆ. ವೆರಿ ಸೀರಿಯಸ್ ಅಫೆನ್ಸ್. ಒಳ್ಳೆ ಕಳ್ಳನ್ ತರ ಇದ್ದಾನೆ. ಕೊಡ ಇಲ್ಲ ಅದನ್ನ. 60,000 ಫೈನ್ ಹಾಕ್ಬಿಡಿ ಸರ್. ನಮ್ಗ ತತ್ ಕೊಟ್ಬಿಡಿ ಸರ್. ಸ್ಟ್ರಿಕ್ಟ್ ಆಫೀಸರ್ ಆಗಿ ನಾನೇ ನಿಂತಿರ್ಬೇಕಾರ ಎದ್ದಳ. ಸರ್ ಆಗಲ್ಲ ಸರ್. ಆಗಲ್ವನ್ರಿ? ಮೋಸ್ಟ್ಲಿ ಆಗಲ್ಲ ಅನ್ಸುತ್ತೆ. ಊದೆ ಗಾಳಿ ಬಿಡ ಅಂದ್ರೆ ಫೈನ್ ಬುಕ್ ತೆಗಿಯ. ಬಿತ್ತಪ್ಪ ಫೈನು. ಹಿಡ್ಕ. ಎಷ್ಟು ಆಗ್ತಾನೋ ಏನೋ. ಏನ್ ಮಕ್ಕ ನೋಡ್ತೀಯ ಕಕ್ವಾ? ಫೈನು 30,680 ರೂಪಾಯಿಂದ 70,000 ಆಗುತ್ತೆ. ಕಟ್ಟೋ ಫೈನ್. ಏನ್ ಮುಖ ನೋಡ್ತೀಯಾ? ಹಾಕೋ. ಯಾರೋ ನೀವೆಲ್ಲ? ಸರ್ ಅದು ಕೇಳಿ ಸರ್ ಮೇಲ್ಗಡೆ ನೋಡಿ ಸರ್. ಎಲ್ಲೋ ಮಳೆಯಾಗಿದೆ ಎಂದು ಅಂಗಾಳಿಯು ಹೇಳುತ್ತಿದೆ. ಎಲ್ಲೇ ಒಳವಾಗಿದೆ ಎಂದು. ಐಶ್ವರ್ಯ ರೈ ರೈ. ಯಾರು ನೋಡ್ತಿದ್ಯಾ? ಅಭಿಷೇಕ್ ಬಚ್ಚನ್ನ ಬಂದವ್ರ ನೋಡ್ತಾ ಇದ್ದೀವಿ. ಐಂದ್ರಿತಾ ರೇ ಕೊಡೋ. ಅಂದ್ರಿತಾ ರೈ. ಎನಿ ಪ್ರಾಬ್ಲಮ್ ಮೇಡಮ್? ನೋಡಿ ಇನ್ಸ್ಪೆಕ್ಟರ್, ಶೂಟಿಂಗ್ ಹೋಗ್ಬೇಕು, ಸುಮ್ನೆ ತೊಂದರೆ ಮಾಡ್ತಿದ್ದಾರೆ. ಮೇಡಮ್ ಒಂದ್ ಪಿಕ್ಚರ್ ಬರ್ಲಾ? ಓಕೆ ಪಂಚರಂಗಿ ಆಟ ಬಿಟ್ಟು ಮನ್ಸಾರೆ ಕೆಲ್ಸ ಮಾಡಿ. ಮೇಡಮ್ ನಿನ್ ಸ್ಪಾಟ್ ಬಾಯ್ ಬರ್ತೀನಿ. ಎಲ್ಲ ಮಳೆಯಾಗಿದೆ ಎಂದು ತಂಗಾಳಿಯು ಹೇಳುತ್ತಿದೆ. ಫೋನ್ ಮಾಡ್ಕೋದ ಲೋಫರ್. ಗೊತ್ತು ಕಣಲೆ ಲೋಫರ್. ಯಾವನ ಲೋಫರು? ಸರ್ ನಿಮ್ಮನ್ನಲ್ಲ ಸರ್, ಇವನ್ಗೆ ಸರ್. ಬಕ್ರಾ ಮಾಡಿ ಸಾಕು ಕಣ್ರ. ಬಂದ್ರ ಆಫೀಸ್ಗೆ. ಓಕೆ ಸರ್. ಹೋಪ್ಲೆಸ್ ಫೆಲೋಸ್. ಆಯ್ತು ಸರ್. ಓಕೆ ಸರ್. ಓಕೆ ಸರ್. ಏನಂತೆ? ಆಫೀಸ್ ಹೋಗ್ಬೇಕಂತ ಇಂಕ್ರಿಮೆಂಟ್ ಕೊಡ್ತಾನಂತೆ. ಯಾರೋ ಬಾಲ್ಡಿ. ಇವನು ಭಿಕ್ಷುಕ. ಸಾರಿ ಸರ್, ಭಿಕ್ಷುಕ್ ನಾಯರ್. ಭಿಕ್ಷುಕ್ ನಾಯರ್. ಶಳಬಾಜ್. ಏನೋ ಕಡದ್ ಕಟ್ಟೆ ಹಾಕ್ಬಿಡ್ತೀನಿ ಅಂತ ಕೇರಳದಿಂದ ಇಲ್ಲಿಗೆ ಬಂದಿದ್ದಾನೆ. ಇವನು ನಮ್ಮ ಚಾನೆಲ್ಗೆ ಪ್ರೋಗ್ರಾಮ್ ಮ್ಯಾನೇಜರ್ ಅಲ್ಲ, ಡ್ಯಾಮೇಜರ್. ಇವನು ಹಿಡನ್ ಕ್ಯಾಮರಾ ಎಕ್ಸ್ಪರ್ಟ್. ಎಜುಕೇಶನ್ ಹೆಬ್ಬೆಟ್ಟು. ಬೇಕಾಗಿರೋದೆಲ್ಲ ಬಿಟ್ಬಿಡ್ತಾನೆ, ಬೇಡದೆ ಇರೋದೆಲ್ಲ ತೆಗಿತಾನೆ. ನನ್ನ ಮಗ. ನಮಸ್ಕಾರ. ಇವನು ನಮ್ಮ ಕ್ಯಾಮರಾ ಮಣ್ಣು. ಸರ್ ನಮಸ್ಕಾರ. ನಮಸ್ಕಾರ. ಹಾಕೊಳ್ಳಲೇ. ಎಲ್ಲೋ ಇದ್ಯಾ? ಫೋನ್ ಎತ್ತೋ. ಫೋನ್ ಎತ್ತುತ್ತೀಯಾ? ಜಾಡ್ಸೋದಿಲ್ಲ. ಎಲ್ಲೋ ಇದ್ಯಾ? ಫೋನ್ ಎತ್ತೋ. ಯಾರ್ದೋ ಫೋನು? ಮನೆಯವರು ಸರ್. ಹೌದಾ? ಎಲ್ಲೋ ಇದ್ಯಾ? ಫೋನ್ ಎತ್ತೋ. ಫೋನ್ ಎತ್ತುತ್ತೀಯಾ? ಜಾಡ್ಸೋದಿಲ್ಲ. ಹಲೋ. ಹೇಳೋ ನನ್ನ ಮಗನೇ, ಎಲ್ಲೋ ಇದ್ಯಾ?
ಯಾಕೋ ಹಲೋ ಮಂಜಿ. ಬೆಳಿಗ್ಗೆ ನಿಂಗೆ ಎಷ್ಟು ಸತಿ ಕೇಳ್ದೆ ಮಗುಗ್ ಫೀಸ್ ಕಟ್ಬೇಕು, ಫೀಸ್ ದುಡ್ಡು ಕೊಟ್ಟು ಹೋಗು ಅಂತ. ಕೊಟ್ಟಿಯನ್ನ ನೀನು? ನಿನ್ಗೆ ಹೇಳೋರ್ ಕೇಳೋರ್ ಯಾರು ಇಲ್ಲ. ನಿನ್ನಂತವ್ರಿಗೆ ಹೆಂಡತಿ ಮಕ್ಳು ಯಾಕೋ ಬೇಕಿತ್ತು? ಮರ್ಯಾದೆಯಿಂದ ಇವಾಗ ಮನೆಗ್ ಬಾ, ಸರಿಯಾಗಿ ಕಾದಿದೆ. ನಿನ್ಗೆ ಹೇಳಿದ್ರೆ ಅರ್ಥನೇ ಆಗಲ್ಲ. ಮಗುದ್ ಫೀಸ್ ಆಮೇಲೆ ಮಾಡ್ತೀನಿ ಇರು. ನನ್ನ ಹೆಂಡತಿನೂ ಹೀಗೆ ಹೋಗಿತಾ ಇರ್ತಾಳೆ. ಇವನು ವೆಂಕಿ, ಬಾಲ ಇಲ್ಲದ ಮಂಕಿ. ನ್ಯಾಯವಾಗಿ ನೋಡಿದ್ರೆ ಇವನು ಮರದ ಮೇಲೆ ಇರ್ಬೇಕಾಗಿತ್ತು, ತಪ್ಪಿ ಭೂಮಿಗೆ ಬಂದು ಬಿಟ್ಟಿದ್ದಾನೆ. ಇವನು ನಮ್ಮ ಪ್ರೋಗ್ರಾಮ್ ಡೈರೆಕ್ಟರ್ ಕಮ್ ಆಕ್ಟರ್. ಈ 3 ಗ್ರಹಗಳು ಯಾವ ಗಳಿಗೆನಲ್ಲಿ ನಮ್ಮ ಚಾನಲ್ ಕಾಲಿಟ್ವೋ ಆವತ್ತಿಂದ ನನಗೆ ಟೆನ್ಷನ್ ಮೇಲೆ ಟೆನ್ಷನ್. ಇದರಿಂದಾಗಿ ನನ್ನ ತಲೆ ಕೂದಲೆಲ್ಲ ಉದುರಿ ತಾಮ್ರದ ತಪ್ಪಲೆ ಆಗೋಗ್ಬಿಟ್ಟಿದೆ. ತಾಮ್ರ ತಪ್ಪಲಿ ಅಂದ್ರೇನು? ಅದೇ ನೀರ್ ಕಾಯಿಸ್ತಾರಲ್ಲೋ. ಇವ್ರನ್ನ ಸರ್ ಏನೆಲ್ಲ ನಿಂತ್ಕೊಂಡು ಏನ್ ತಮಾಷೆ ಮಾಡ್ತಾ ಇದ್ದೀರೇನಯ್ಯ? ಹೋಗಿ ಕೆಲಸ ಮಾಡ್ರಿ. ಗೋ ಟು ಯುವರ್ ವರ್ಕ್. ಆಯ್ತಾ ನಡಿಯೋ ಕಚ್ಬಿಟ್ಟನು. ನೋಡು ನನ್ ಮಗ ನಮ್ಮನೆ ಡಬ್ಬ ಅಂತಾನೆ. ಇವನ್ ಚಾನಲ್ ಡಬ್ಬ, ಇವನ್ ಡಬ್ಬ. ಭಿಕ್ಷುಕ ಅಂತಾನೆ ಮಾಡ್ಲಿ ನನ್ನ ಮಗ. ಆಕ್ಚುಲಿ ಡಬ್ಬ ಯಾರು ಅಂತ ನಾನ್ ತೋರಿಸ್ತೀನಿ ಬನ್ನಿ. ನೋಡಿ ನಂಬರ್ 1 ಇದು. ಈ ಊರಿಗೆ ಹೋದವರು ಯಾರು ವಾಪಸ್ ಬಂದಿಲ್ಲ. ಯಾಕೋ? ಯಾಕೆ ಹೋದ್ರು, ಯಾವಾಗ ಹೋದ್ರು ಯಾರಿಗೂ ಗೊತ್ತಿಲ್ಲ. ಈ ಊರಿನ ಹೆಸರೇ ಕೋಣನ ಕುಂಟೆ. ಇವನೊಬ್ಬ ಲಕ್ಕೋಪರೋಳ. ಹೆಂಗಿದ ಇಡೀ ನೋಡಿ. ದಿನ ಹಿಂಗೆ ಆಡ್ತಿರ್ತಾನೆ. ಕೆಂಬು ಕಾಲು ಮುರಿದು ಮನೇಲಿ ಕೂರ್ಸ್ಬಿಡ್ಬೇಕು ನನ್ನ ಮಗ. ಓಕೆ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ನಂಬರ್ 2. ಓಕೆ, ಥ್ಯಾಂಕ್ ಯು. ಮುಂದಿನ ಕಾಲ್ ಯಾರು ಮಾಡಿದಾರೆ ಅಂತ ನೋಡೋಣ. ಹಲೋ ಹಲೋ, ಯಾರು? ನಿಮ್ಮ ಅಪ್ಪ. ನನ್ನ ಮಗನ ಹೊರಗಡೆ ಸಿಕ್ಕು ಕೈ ಕಾಲು ಮುರಿದು ಹಾಕ್ತೀನಿ. ಯೂಸ್ಲೆಸ್ ಫೆಲೋ ಅವನು. ನಿಮ್ಮ ಹೆಸರು? ರಾಜು ಅಂತ ಸರ್. ನಿಮ್ಮ ರಾಶಿ? ಕುಂಭರಾಶಿ ಸರ್. ನಿಮ್ಮ ದಿನಾಂಕ? 11/8/1947 ಸರ್. 11/8/1947. ನಿಮಗೆ ಗುರುಬಲ ಬಂದಿದೆ. ಹ್ಞೂ ಸರ್. ಇನ್ನು 2 ತಿಂಗಳಿಗೆ ಮದುವೆ ಆಗ್ತದೆ. ಹಾಂ ಸರ್. 9 ತಿಂಗಳಿಗೆ ಮಗು ಆಗ್ತದೆ. ಮುತ್ತಾನಂದ ಇವಂದೇ ಡಿವೋರ್ಸ್ ಆಗಿ 5 ತಿಂಗಳಿಂದ ಕೋರ್ಟಲ್ಲಿ ಕೇಸ್ ನಡೀತಾ ಇದೆ. ಇವನ್ ಬೇರೆಯವ್ರ ಭವಿಷ್ಯ ಹೇಳ್ತಾನಂತೆ. ಇವರೆಲ್ಲ ಇದೆ ಗೋಳು. ಇದು ಡಬ್ಬ ನಂಬರ್ 4. ಪಾರೋಳ. ನಮಸ್ಕಾರ. ನಮಸ್ಕಾರ. ಇದೀಗ ಹವಾಮಾನ ವರದಿ. ಬಿಟ್ಟು ಬಿಟ್ಟು ಎಂದು ಹಾಡುವ ಹೊಸ ಹಕ್ಕಿಯ ನೋಡಿದೆ. ಟುವಿ 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 ಎಂದು ಹಾಡುವ ಹೊಸ ಹಕ್ಕಿಯ ನೋಡಿದೆ. ಕೇಳುತ್ತಾ ಕೇಳುತ್ತಾ ಮೇಲೆ ನಾ ಹಾರಿದೆ. ಕೇಳುತ್ತಾ ಜಿಂಗಿಲಕ ಜಿಂಗಿಲಕ ಜಿಂಗ್ ಜಿಂಗಿಲಕ ಜಿಂಗಿಲಕ ಜಿಂಗ್ ಜಿಂಗಿಲಕ ಜಿಂಗಿಲಕ ಜಿಂಗ್ ಜಿಂಗಿಲಕ ಜಿಂಗಿಲಕ ಜಿಂಗ್. ಸರ್, ಏನ್ ಮಾಡ್ತಾ ಇದ್ದೀರಾ? ಕೆಲಸ ಮಾಡ್ರಿ ಅಂತಂದ್ರೆ ಹಗಲ್ ಕನಸು ಕಾಣ್ತಾ ಕೂತಿದ್ದೀರಾ? ಸರ್ ಅದು ಪಾರೋಳ. ರೆಕ್ಕೆ ಪಟ ಪಟ. ಪಾರ್ವಳ ರೆಕ್ಕೆ. ಓ ಜೊಲ್ ಸೂಸ್ಕೊಂಡು ಹೋಗ. ಅಲ್ಲ ಜೊಲ್ ಒರೆಸ್ಕೊಂಡು ಹೋಗ. ಮೂರ್ ಸ್ಪೆಷಲ್ ಟೀ ಹಾಕೋ. ಆಯ್ತಣ್ಣ. ನನ್ಗೆ ತಿಂಡಿ ಬೇಡಪ್ಪ, ಟೀ ಸಾಕು. ಆಯ್ತು, ಇದನ್ ಕಿವಿಗೆ ಹಾಕು. ಆ ಬಾಂಡ್ಲಿ ನನ್ ಮಗ ನಮ್ಮನ್ ಕಂಡ್ರೆ ಗರ್ರ ಅಂತಿರ್ತಾನೆ. ಏನಾದ್ರೂ ಒಂದ್ ಪ್ಲಾನ್ ಮಾಡ್ಬೇಕು. ಹಾ ಭಕ್ತ ಕುಂಬಾರದೆಲ್ಲ ತುಳಿತಾರಲ್ಲ, ಹಂಗ್ ತುಳಿಬೇಕು ಅವನ್ನ. ಹಾಕೋ, ಸರಿಯಾಗಿ ಸ್ಕೆಚ್ ಹಾಕೋ ಅವನಿಗೆ. ಮಕ್ಕಳ ಮೇಲೆ ನೋಡಿದ್ರೆ ತಲೆ ಮೇಲೆ ಕೂದಲು ಬಂದ್ಬಿಡ್ಬೇಕು. ಏನೋ 10 ಕೋಟಿನ? ಆಯ್ತು ನನ್ನ ಮಗ. 10 ನಿಮಿಷದಲ್ಲಿ ಹಾಕ್ಬಿಡ್ತೀನಿ. 1 ನಿಮಿಷ. ಹಾ? ಅಕೌಂಟ್ ನಂಬರ್ ಹೇಳಿ. ಓಕೆ. ಏನೋ 20 ಕ್ರಾಸ್ 20 ಮಿನಿಟ್ಸ್ ಅಲ್ಲಿ ಹಾಕ್ಬಿಡ್ತೀನಿ. ಓಕೆ ಓಕೆ, ಆಯ್ತಾಯ್ತು. ಏನೋ ಬೇಡವಾ? ಹೋಲ್ ಬಿಡು. ಆಯ್ತಾಯ್ತು. ಅರ್ಧ ಟೀ ಹಾಕಪ್ಪ. ಸರಿ ಸರ್. ಅಯ್ಯೋ, ಇದ್ಯಾವ್ದಪ್ಪ ಫೋನು? ಸ್ವಲ್ಪ ಬಿಸಿ ಇದ್ದೀನಿ, ಆಮೇಲೆ ಫೋನ್ ಮಾಡ್ರಿ. ಇಂಗ್ಲೀಷ್ ಓದಕ್ ಬರ್ತಾ ಇದ್ರು ಇಂಗ್ಲೀಷ್ ಪೇಪರ್ ಇಟ್ಕೊಂಡು ಕೂತ್ಕೊಂಡ್ಬಿಡೋದು. ಅಯ್ಯ, ಇವನಿಗೆ ನೋಡಕ್ ವಯಸ್ಸಾಗಿದೆ. ಮ್ಯಾರಿಡ್ ಮ್ಯಾನ್, ಮೆನಿ ವೈಫ್, 1 ಹಸ್ಬೆಂಡ್. ಇಲ್ಲಿ ಟೀ ಅಂಗಡಿಯಲ್ಲಿ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡ್ತಾ ಇದ್ದಾನೆ. ವೆರಿ ವೇಸ್ಟ್ ಫೆಲೋ. ಯಾವನವನು ಮುಳ್ಳಂತಿ? ಇವನ್ ನೋಡಿದ್ರೆ ಲೋನ್ ಟೇಕಿಂಗು, ಊರಿಂದ ಊರಿಗೆ ಓಡಾಡಿಂಗು. ಇಂಥವ್ರಿಂದಾನೆ ಇಂಡಿಯಾದಲ್ಲಿ ಪ್ರೊಡಕ್ಷನ್ ಇನ್ಕ್ರೀಸಿಂಗು. ಈಸ್ ಲುಕಿಂಗ್ ಸೋ ಸ್ಮಾರ್ಟ್. ಹೀರೋ ಮೆಟೀರಿಯಲ್. ಐ ಸ್ಮಾರ್ಟ್ ಲೈಕ್ ದಿಸ್ ಬಿಕಮ್ ಹೀರೋ. ಸ್ಟಾರ್ ಹೋಟ್ಲಲ್ಲಿ ಕೂತಿರ್ಬೇಕಾದವನು ಇಲ್ಲಿ ಬಂದು ಕಿತ್ತೋದು ಟೀ ಅಂಗಡಿ ಮುಂದೆ ಕೂತಿದ್ದಾನೆ. ವೇಸ್ಟ್ ಫುಲ್. ಇವನ್ ಮಕ್ಕಕ್ಕೆ ಟೀ ಗಷ್ಟ ಆಟ. ಯಾವ್ದೋ ಜಾತ್ರೆಲಿ ಇಲ್ಲಿ ಪಾಷಾಣ ಮಾರೋಂತರ ಇದಾನೆ. ಕೋಟಿಗಟ್ಲೆ ಮಾತಾಡ್ತಾನೆ.
ಇವನಿಗೆ ಒಂದು ಗತಿ ಕಾಣಿಸ್ಬೇಕು. ಎಷ್ಟು ನೀಟಾಗಿ ವರ್ಕ್ ಮಾಡಿದ್ದಾರೆ. ಸ್ವಲ್ಪನಾದ್ರೂ ನಂದು ಮರ್ಯಾದೆ ಉಳಿಸಿದ್ದಾರೆ ಅಂತಂದ್ರೆ ಇವರು ಜಾಬ್ಲೆಸ್ ಫೆಲಸ್ಗಳಲ್ಲ, ಯಾವುದೋ IT ಕಂಪನಿ ಪ್ರೊಫೆಷನಲ್ ಅಷ್ಟೇ ಇರಬೇಕು. ಈ ಟೈನ್ ಆದ್ರೆ ಯಾಕೆ ಉಳಿಸಿದ್ದಾರೆ? ಹುಚ್ಚನ ಹೇಳ್ಕೊಂಡು ಹೋಗಿ ಬೇಡ್ಬೇಕಲ್ಲ ಅದಕ್ಕೆ. ಸರಿಯಾಗಿ ತೊಳೆದ್ವಲ್ಲ. ಕನ್ನಡಕ್ಕೆ ಅವಮಾನ ಮಾಡಿದ್ರೆ ಹಿಂಗೆ ಆಗೋದು. ಮಕ ಏನ್ ಮಾಡ್ತೀಯ? ಟೀ ಹಾಕಲೇ. ಸಕ್ಕರೆ ಕಡಿಮೆ ಆಯ್ತು. ಕಾಂಚನ 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 ಇದೊಂದಿದ್ದೇನೆ ಜೀವನ. ಕಾಂಚನ 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 ಇದೊಂದಿದ್ದೇನೆ ಜೀವನ. ಬಿಟ್ಟಿ ಕಾಂಚಾಣ ಸಿಕ್ರೆ ಬೆಂಗಳೂರೇ ನಮ್ದೇನಪ್ಪ. ಖಾಲಿ ಜೇಬಿನಲ್ಲಿ ಲಕ್ಷ್ಮಿ ಯಾವಾಗ ಬರ್ತಾಳಪ್ಪ. ತಿಂಗಳ ಸಂಬಳಕ್ಕೆ ಸಾಯೋ ಬಿಗ್ನಾಸಿ ಲೈಫ್ ಯಾಕಪ್ಪ. ಬ್ಯಾಂಕ್ ಬ್ಯಾಲೆನ್ಸ್ ಇಲ್ದೆ ಮಂದೆಂಡು ಸಾಯ್ಬೇಕಪ್ಪ. ಸಾಕಾಯ್ತು ಸಾಕಾಯ್ತು ಈ ನಾಯಿ ಪಾಡು. ಕಾಸಿಲ್ದವರು ಮಾತ್ರ ಕೇಳಿ ನಮ್ಮ ಹಾಡು. ಬಿಟ್ಟಿ ಕಾಂಚಾಣ ಸಿಕ್ರೆ ಬೆಂಗಳೂರೇ ನಮ್ದೇನಪ್ಪ. ಖಾಲಿ ಜೇಬಿನಲ್ಲಿ ಲಕ್ಷ್ಮಿ ಯಾವಾಗ ಬರ್ತಾಳಪ್ಪ. ನೋಟ್ ಪ್ರಿಂಟ್ ಮಾಡೋರಲ್ಲಿ ನಮ್ದೊಂದು ರಿಕ್ವೆಸ್ಟ್ ಅಪ್ಪ. ಪ್ರಿಂಟ್ ಮಿಸ್ಟೇಕ್ ಆದ ನೋಟು ಇದ್ರೆ ತಂದ್ ಕೊಡ್ಬೇಕಪ್ಪ. ದುಡಿದಷ್ಟು ಸಾಲೋದಿಲ್ಲ, ಜೀನ್ಸ್ ಹರಿದೋ ಕೈ ತಪ್ಪ. ಡೈಲಿ ಟೆನ್ಷನ್ ಅಲ್ಲಿ ಬಾರಿಗೆ ಹೋಗ್ತೀವಪ್ಪ. ಭಗವಂತ ನೀನು ಸ್ವಲ್ಪ ಮಾತನಾಡು, ಮೇಲಿಂದ ಎಣ್ಣೆಗಂತ ನೋಟು ನೀಡು. ಬಿಟ್ಟಿ ಕಾಂಚಾಣ ಸಿಕ್ರೆ ಬಿಟ್ಟಿ ಕಾಂಚಾಣ ಸಿಕ್ರೆ ಬೆಂಗಳೂರೇ ನಮ್ದೇನಪ್ಪ. ಖಾಲಿ ಜೇಬಿನಲ್ಲಿ ಲಕ್ಷ್ಮಿ ಯಾವಾಗ ಬರ್ತಾಳಪ್ಪ. ಎರಡಿಡ್ಲಿ ಅರ್ಧ ಕಾಫಿ ಬಿಲ್ ಕೊಟ್ರೆ ಬರ್ತೈತಪ್ಪ. ಒಂದು ಲೋಟ ನೀರು ಕೂಡ ದುಡ್ಡು ಕೊಟ್ಟು ಕುಡಿಬೇಕಪ್ಪ. ಫ್ರೀಯಾಗಿ ಸಿಕ್ಕೋದೊಂದೇ ತಂಗಾಳಿ ಅಂತಾರಪ್ಪ. ಗಾಳಿಗೂ ಕಾಸು ಕೇಳೋ ಕಾಲಾನು ಬರ್ಬೋದಪ್ಪ. ಉಸಿರಾಟ ನಿಂತರೆ ಚಟ್ಟ ಬುಕ್ ಮಾಡು. ಬುಕ್ ಮಾಡೋ ಮೊದಲು ಪಾಸ್ ಬುಕ್ ನೋಡು. ಅದರಲ್ಲಿ ಡೌಟೇ ಇಲ್ಲ. ದುಡ್ಕೊಂಡು ತಿನ್ನೋದಕ್ಕೆ ನಾವಂತೂ ರೆಡಿ ಇಲ್ಲ. ಇಸ್ಪೀಟು ಆಟನ್ಯಾಕೆ ನ್ಯಾಷನಲೈಸ್ ಮಾಡ್ತಾ ಇಲ್ಲ. ಇಸ್ಪೀಟು ಆಟನ್ಯಾಕೆ ನ್ಯಾಷನಲೈಸ್ ಮಾಡ್ತಾ ಇಲ್ಲ. ಇಸ್ಪೀಟು ದೇವ್ರ ಆಟ ಆಡಿಸಿ ನೋಡು. ಜೋಕರ್ ಬಿದ್ರೆ ಲೈಫ್ ಬುಂದಿಲಾಡು. ಬಿಟ್ಟಿ ಕಾಂಚಾಣ ಸಿಕ್ಕೆ ಬೆಂಗಳೂರೇ ನಮ್ದೇನಪ್ಪ. ಖಾಲಿ ಜೇಬಿನಲ್ಲಿ ಲಕ್ಷ್ಮಿ ಯಾವಾಗ ಬರ್ತಾಳಪ್ಪ. ತಿಂಗಳ ಸಂಬಳಕ್ಕೆ ಸಾಯೋ ಬಿಗ್ನಾಸಿ ಲೈಫ್ ಯಾಕಪ್ಪ. ಬ್ಯಾಂಕ್ ಬ್ಯಾಲೆನ್ಸ್ ಇಲ್ದೆ ಒಂದೆಂಡು ಸಾಯ್ಬೇಕಪ್ಪ. ಸಾಕಾಯ್ತು ಸಾಕಾಯ್ತು ಈ ನಾಯಿ ಪಾಡು. ಕಾಸಿಲ್ದವರು ಮಾತ್ರ ಕೇಳಿ ನಮ್ಮ ಹಾಡು. ಅಮ್ಮ ಅಮ್ಮ ತಾಯಿ ಅಣ್ಣ! ಮಹದೇಶ್ವರ ಚಾಚ್ಯಪ್ಪ! ದಯಬಾರದೆ ಇಲ್ಲಿ ಯಾವನೋ ಬರ್ತಾನೆ, ಚಾಕು ಲಕ್ಷಣ ಕಾಣ್ತಾ ಇಲ್ಲ. ಪೈಪು ಇಷ್ಟೇನೆ. ಲೈಫ್ ಇಷ್ಟೇನೆ. ಇಲ್ಲಾಕ ನಿಲ್ಲೋದು ನಾಲ್ಕಣ ಗಿರಾಕಿ ಹತ್ತಿರ. ಸುಮ್ಮನೆ ಮರ್ಯಾದೆ ಮಾತಾಡ್ತಿದ್ಯಲ್ಲ, ಏನ್ ತಲೆ ಕೆಟ್ಟಿದ್ಯಾ? ಮತ್ತಿನ್ನೇನ್ ಸರ್, ಕೊಡೋರ್ಗಂತೂ ಮರ್ಯಾದೆ ಇಲ್ಲ ಅಂದ್ರೆ ನಮಗೂ ಮರ್ಯಾದೆ ಇಲ್ವಾ? 2011 ಇನ್ನು ಎಂಟಾಣಿ ನಾಕಾಣಿ. ಒಂದ್ ಸಿಗರೇಟ್ ಬೆಲೆ ಬಂದು 5 ರೂಪಾಯಿ. ಏನೇನ್ ಬರ್ತಾರೋ ದಡ್ಡನ್ ಮಕ್ಕಳು. ಯಾರೋ ಒಬ್ರಂಗ್ ಮಾಡಿದ್ರೆ ಎಲ್ರು ಹಂಗೆ ಇರ್ತಾರ? ಮೊನ್ನೆ ಒಬ್ನು ನಿಮಗೆ ಇನ್ಸಲ್ಟ್ ಮಾಡಿದ್ದ. ಕೆಲವ್ರ ಮುಖ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಅವ್ರ ಯೋಗ್ಯತೆ ಚಿಲ್ರೆನಾ ಬಂಧನ ಅಂತ. ನನ್ ವಿಷಯದಲ್ಲ ಮಾತು ವಾಪಸ್ ತಗೋ. ನಂಗೇನ್ ಲಾಭ?
500 100 50 20 10 10 ರೂಪಾಯಿ ಇಷ್ಟ ಇದೆ. ಎಂಟು ಚೇಷ್ಟೆ ಅಂದ್ರೆ ನಾನಾ ಚೇಷ್ಟೆ ಅಂತೆ. ತಿಲ್ದೆ ದೊಡ್ಡವ್ರ ಗಾದೆ ಮಾತು ಹೇಳಿದಾರ. ಎಷ್ಟ್ ಕೊಟ್ನಾ? 10 ರೂಪಾಯಿ, ಓನ್ಲಿ 10 rupees. ಓವರ್ ಬಿಲ್ಡಪ್ ನೋಡಿದ್ರ ಸರ್, ರೇಗ್ಸಿದ್ದಕ್ಕೆ 10 ರೂಪಾಯಿ ಆದ್ರೂ ಕೊಟ್ರಿ, ಇಲ್ಲ ಅಂದಿದ್ರೆ ನಾಕಾಣಿನೇ. ಅದಕ್ಕೆ ರೇಗ್ಸಿದ್ದು ಹೆಂಗೆ? ಬೆಳಗ್ಗೆ ಇವ್ರದಕ್ಕೆ ಅಪ್ಪ ಓಡಿಲ್ಲ, ಇನ್ನು ಇವನೆಯಲ್ಲಿ ಓಡ್ತಾನೆ. 2 ಪಠಾರ್ ಅಂತ ಅಂಡ ಮೇಲೆ ಹೊಡೆದ್ರೆ ಓಡ್ಬಿಡ್ತಾರೆ. ಹಂಗೆ ಮಾಡ್ಬೇಕು. ಈ ಗ್ಯಾಪ್ ಹೊಳಗೆ ನನ್ನ ಹೆಂಡತಿ ಹೊಡೋಗ್ಬಿಟ್ಲು, ಕರೆ ಅವು ಬರ್ದಾಲ್ತು. ಆಪಲ್ ತಿಂತೀಯಾ? ಇಲ್ಲ, ನಾನ್ ತಿಂತೀನಿ ಹೆಚ್ಚು. ಅಣ್ಣ ಅಣ್ಣ ಅಣ್ಣ, ಅಯ್ಯೋ ಅಣ್ಣ, ನೀವು ಕೊಚ್ಚಿ ಕೊಚ್ಚಿ ಚುಚ್ಚು ಚುಚ್ಚು ಕೊಲೆ ಮಾಡಿದ ವಿಷಯ ಪೊಲೀಸ್ನವ್ರಿಗೆ ಗೊತ್ತಾಗಿದೆ. ಒಂದೇ ಚಾಕುನಲ್ಲಿ 13 ಕೊಲೆ. ನಿನ್ ಹುಡುಕ್ತಾ ಇಲ್ಲ ಅವರು, ಆ ಚಾಕು ಹುಡುಕ್ತಾ ಇದಾರೆ. ಅಯ್ಯೋ ಧೂರ್ತವಿದೆಯೇ, ಕೊಲೆ ಮಾಡಿರೋ ಚಾಕು ಪಾಪ ಈ ಮುಗ್ದನ್ ಕೈಲಿ. ಪೊಲೀಸ್ನವ್ರು ಗೊತ್ತವ್ರೆ, ನೀನೇ ಮಚ್ಚಿಸ್ತೀನಿ ಅಂತ ಗೊತ್ತಾಗ್ಬಿಡ್ತಾ ಕಣಲೆ. ತೂ ಹಣ. ಹೌದಾ? ಸೂಪರು. ಪೊಲೀಸ್ ಮಾಮ ಬೇರೆ ಬಂದ್ಬಿಟ್ಟಲ್ಲಪ್ಪ. ನಾನು ಆಪಲ್ ಬಾಂಬ್ ಇದೆ, ಮುಖದ ಮೇಲೆ ಮಚ್ಚೆ ಇದೆ. ಅವರೇ ಕೊಲೆ ಮಾಡಿರ್ಬೇಕು. ಅವರೇ ನನ್ಗೆ ಮತ್ತೆ ಅಂಟಿಸಿದ್ದು. ಹೌದೇನಾ? ಗೊತ್ತಾಗ್ಬಾರ್ದು ಅಂತ ಈಗ ತನ ಗಡ್ಡೆ ಬೆಳೆಸ್ಕೊಂಡ. ಹೇಯ್, ಗಡ್ಡ ಈಗ ಬೆಳೆಸ್ಕೊಂಡ? ಇಲ್ಲ ಸರ್, ನಾನಲ್ಲ. ಕೇಗೆ ಹಾವಾ? ಇನ್ನ ಏನೇನೇನ್ ಬಿಡಿಸಿದೆ ಹೇಳು. ಇಲ್ಲ ಸರ್, ಖಂಡಿತ ನಾನಲ್ಲ ಸರ್. ಸತ್ಯ ಹೇಳೋ. ನಾನು ಕಾಂಪೌಂಡ್ ಒಳಗೆ ಹೋಗ್ಬೇಕು ಅಂತ, ಕುದುರೆ ರೇಸ್ಗೆ ಹೋಗ್ಬೇಕು ಅಂತ ಕೂತ್ಕೊಂಡಿದ್ದೆ ಸರ್. ನಾನಲ್ಲ ಸರ್. ಎಳ್ನೀರು ಇಳಿಸ್ಬಿಟ್ಯಾ? ಸರ್, ಅವರೇ ಕೊಲೆ ಮಾಡಿರ್ಬೇಕು, ನನಗೆ ಗೊತ್ತಿಲ್ಲ ಸರ್. ಹೇಳಿ ಸರ್, ಅವರೇ ಕೊಲೆ ಮಾಡಿರ್ಬೇಕು. ಸಾಕು ಹೋಗ್ಲಿ ಬಿಡಲಿ. ಬಕ್ರ ಪ್ರೋಗ್ರಾಮ್ ನೋಡ್ರಿ, ಇಲ್ಲಿ ನೋಡ್ರಿ, ಕ್ಯಾಮ್ರಾ ನೋಡ್ರಿ, ಅಲ್ಲಿ ನೋಡ್ರಿ, ಅಲ್ಲೊಂದಿದೆ ಕ್ಯಾಮ್ರಾ, ನೋಡಿ ಅಲ್ಲೊಂದಿದೆ. ಅಲ್ಲೊಂದು ಕ್ಯಾಮ್ರಾ ನೋಡ್ರಿ. ಇಲ್ಲೊಂದಿದೆ, ಮೇಲ್ಗಡೆ ಒಂದಿದೆ, ಇಲ್ಲೊಂದಿದೆ ನೋಡಿ. ಹಾಕು ಹಾಕು. ಬನ್ನಿ 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 ಬನ್ನಿ. ಗಿಫ್ಟ್ ಗಿಫ್ಟ್ ಗಿಫ್ಟ್. ತಗೊಳ್ಳಿ. ಫೋಟೋ ಫೋಟೋ ಫೋಟೋ. ಲೆಕ್ಕಪ್ಪ, ಏನೇ ಆಗ್ಲಿ ಪಿ ಸಿ ಡ್ರೆಸ್ ಅಲ್ಲಿ ಚೆನ್ನಾಗಿ ವರ್ಕೌಟ್ ಮಾಡ್ದೆ ಕಣ ನನ್ ಮಗ. ನಿನ್ನ ಪಿ ಸಿ ಡ್ರೆಸ್ ಅಲ್ಲಿ ಚೆನ್ನಾಗಿ ವರ್ಕೌಟ್ ಮಾಡ್ದೆ ಅಂದೆ. ಅವ್ನ್ ಮತ್ತೊಂದು ಬುಡಕ ಇಟ್ಬಿಟ್ಟಿದ್ದ. ಒಂದ್ ನಿಮಿಷ. ಹಾಯ್ ಬೇಬಿ. ಶುರು ಆಯ್ತಪ್ಪ. ಶೂಟಿಂಗ್ ಮುಗೀತಾ? ಯಾ ಬೇಬಿ, ಈಗ ತಾನೇ ಮುಗೀತು. ನಿನ್ ಮನೇಲಿ ಇದೆಯಾ ತಾನೇ? FM ಕೇಳ್ತಾ ಇರು, ಬಂದ್ಬಿಡ್ತೀನಿ. FM ಅಂದ್ರೆ? FM ಅಂದ್ರೆ ರೇಡಿಯೋ ಸಿಟಿ. ಓಕೆ ಬೇಬಿ, ಬಾಯ್ ಬಾಯ್ ಬೇಬಿ. ಯಪ್ಪ, ಈ ಸಣ್ಣ ಪುಟ್ಟ ಬಹುಮಾನ, ಗುರುವಾಯೂರಪ್ಪ, ಈ ಸಣ್ಣ ಪುಟ್ಟ ಬಹುಮಾನ ನಮ್ಗೆ ಹೊಡೆಯಲ್ಲ. ಅವ್ನು ಬಂಪರ್ ಬಹುಮಾನ ಹೊಡೆದ ಹಂಗೆ ಅಂತ. ಹೆಂಗೆ ಅಂತ? ಅದೊಂದು ದೊಡ್ಡ ಕತೆ. ಅವಳು ಮೈ ಕೈಗೆಲ್ಲ ಎಣ್ಣೆ ಹಚ್ಕೊಂಡು ಸ್ನಾನಕ್ಕೆ ರೆಡಿ ಆಗ್ತಾ ಇದ್ಲು. ನಾನು ಮೊದಲನೇ ಸರ್ತಿ ಅವ್ರ ಮನೆಗೆ ಹೋದಾಗ ಎಣ್ಣೆ ಗಮ್ಮಂತದೆ. ಆಮೇಲೆ ಪಳಪಳ ಅಂತ ಹೊಳಿತಾವಳೆ. ಅಲ್ಲೇನೋ ನೋಡ್ತಾ ಇದೀರಾ? ಇಲ್ಲಿ ನೋಡಿ. ಇದಾ ಮಗುನಲ್ಲ. ನಾನ್ 4 ವರ್ಷ ಇದ್ದಾಗ್ಲೇ ನಮ್ಮಪ್ಪ ಅವರಪ್ಪ ನಮ್ಮಿಬ್ರು ಮದ್ವೆ ಮಾಡ್ತೀವಿ ಅಂತ ಮಾತು ಕೊಟ್ಟಿದ್ರು. ಅವಳಿಗೆ ಕೊಕ್ಕರೆ ಕಂಡ್ರೆ ತುಂಬಾ ಇಷ್ಟ. ಏನಾಗ್ತಾ ಇದೆ ಅವನ್ಗೆ? ಕೇಳ್ತಾ ಇದ್ದೀರಾ FM ಅಂದ್ರೆ ರೇಡಿಯೋ ಸಿಟಿ 91.1. ನಾನ್ ಸೌಜನ್ಯ ನಿಮ್ ಜೊತೆ. ನಾನು ಮತ್ತೊಂದು ಲವ್ ಸಾಂಗ್ ಅಲ್ಲಿ ರೊಮ್ಯಾಂಟಿಕ್ ಲವ್ ಸಾಂಗ್ಸ್ ನ ಕೇಳ್ತಿದ್ವಿ. ಇನ್ನು 10 ನಿಮಿಷ ಇದೆ ಸಿಟಿ ಮಾತು ಶುರು ಆಗಕ್ಕೆ. ಪ್ರದೀಪ್ ಆಗ್ಲೇ ಸ್ಟುಡಿಯೋ ಒಳಗೆ ಏನ್ ಸ್ಪೆಷಲ್ ನಡೀತಿದೆ ಇವತ್ತು ಸಿಟಿ ಮಾತಲ್ಲಿ? ಸಿಟಿ ಮಾತ್ನಲ್ಲಿ ಏನ್ ನಡಿಬಾರ್ದು ಅದೇ ನಡೀತದೆ. ಟೆಲ್ ಮಿ ಪ್ರಾಪರ್ಲಿ ಪ್ರದೀಪ. ಅಂದ್ರೆ ಭೂತ ಬಿಡಿಸ್ತೀವಿ, ಬೇಜಾನ್ ಗಿಫ್ಟ್ಸ್ ಕೊಡ್ತಾ ಇದೀವಿ.
5 ಗಂಟೆಗೆ ಶೋ ಶುರು ಆಗ್ತಾ ಇದೆ, ಕೇಳ್ತಾರೆ. ಇನ್ ಸ್ವಲ್ಪ ಹೊತ್ತಲ್ಲಿ ಸಿಟಿ ಮಾತು ಶುರು ಆಗುತ್ತೆ. ಬಟ್ ಅದಕ್ಕಿಂತ ಮುಂಚೆ ಕಾಲರ್ ಒಬ್ರು ಲೈನ್ ಅಲ್ಲಿ ಇದ್ದಾರೆ. ಎಲ್ಲಿ 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 ಎಲ್ಲಿ? ಹಾ, ಹಲೋ ಹಲೋ, ರೇಡಿಯೋ ಸಿಟಿನಾ? ಹೌದು, ಹೇಳಿ. ನನ್ ಬೇಬಿಗೋಸ್ಕರ, ನನ್ ಗರ್ಲ್ ಫ್ರೆಂಡ್ಗೋಸ್ಕರ ಒಂದ್ ಸಾಂಗ್ ಪ್ಲೇ ಮಾಡ್ತೀರಾ? ಯಾವ ಸಾಂಗ್ ಪ್ಲೇ ಮಾಡೋಣ? ಯಾವ್ದಾದ್ರು ಒಳ್ಳೆ ರೊಮ್ಯಾಂಟಿಕ್ ಸಾಂಗ್ ಪ್ಲೇ ಮಾಡ್ಬಿಡಿ. ಓ ಸೂಪರ್. ವೆಂಕಿ ಅವರ ಗರ್ಲ್ ಫ್ರೆಂಡ್ ಅಲಿಯಾಸ್ ಬೇಬಿಗೋಸ್ಕರ ಕಾಂಚಾಣ ಸಿನಿಮಾದಿಂದ ಒಂದು ಹಾಡು ನಿಮ್ಮ FM ಅಂದ್ರೆ ರೇಡಿಯೋ ಸಿಟಿ 91.1. ಅಯ್ಯೋ ರಾಮ ರಾಮ ರಾಮ, ಅಯ್ಯೋ ರಾಮ ರಾಮ ರಾಮ, ಅಯ್ಯೋ ರಾಮ ರಾಮ ರಾಮ, ಅಯ್ಯೋ ರಾಮ, ಅಯ್ಯೋ ರಾಮ ರಾಮ. ಬಾಯಿ ಮುಚ್ಚು ಸಾಕಾಗೋಯ್ತು, ಅಯ್ಯೋ ರಾಮ 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 ರಾಮ, ಅಯ್ಯೋ ರಾಮ ರಾಮ ಸಾಕಾಗೋಯ್ತು ಸಾಕಾಗೋಯ್ತು, ಹೆಣ್ಣು ಮಕ್ಕಳನ್ನ ಮೇಂಟೈನ್ ಮಾಡೋದು ಸಾಕಾಗೋಯ್ತು ದೇವರೇ. ಎಲ್ಲ ಬಾರಿ ಡ್ರಾಮ, ಬಾಯಿ ಮುಚ್ಚು ಬಾಯಿ ಮುಚ್ಚು, ಗಂಡು ಮಕ್ಕಳೆಲ್ಲ ಒಂದೇ, ನೀವು ಬಾಯಿ ಮುಚ್ಚು ಸುಮ್ಮನೆ. ಕಾಫಿಯ ಮಾಡಿ ಕೊಡುವೆನು, ಕಪ್ಪನು ನಾನೇ ತೊಳೆದಿಡುವೆನು, ದಯವಿಟ್ಟು ಸ್ವಲ್ಪ ನೀನು ಈಗ ನಗುವೆಯ. ಮತಿನ ರೈಲು ಬಿಡದಿರು, ಕಿವಿಯಲ್ಲಿ ಹೂವ ಇಡದಿರು, ನಿನ್ನ ಸಾಗಲ್ಲ. ಅಯ್ಯೋ 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 ರಾಮ ರಾಮ ಸಾಕಾಗೋಯ್ತು ಸಾಕಾಗೋಯ್ತು, ಹೆಣ್ಣು ಮಕ್ಕಳನ್ನು ಮೇಂಟೈನ್ ಮಾಡೋದು ಸಾಕಾಗೋಯ್ತು ದೇವರೇ. ಇಡ್ಲಿ ಬೇಕಾ ದೋಸೆ ಬೇಕಾ, 2 ನಿಮಿಷದಲ್ಲಿ ಮಾಡಿ ನಿನಗೆ ತಿನಿಸಿ ಬಿಡುವೆ. ಬೇಡ ಸ್ವಾಮಿ ಬೇಡ ಸ್ವಾಮಿ, ಬೆಟ್ಟು ಜಾಮು ತಂದು ತಿನ್ನುವೆ. ಎಣ್ಣೆ ಹಾಕಿ ಬೆನ್ನು ತಿಕ್ಕಿ ಬೆಚ್ಚನೆಯ ನೀರು ಕಾಯಿಸಿ ನೆತ್ತಿ ಮೇಲೆ ಸುರಿಯುವೆ, ಬಟ್ಟೆಯನ್ನು ಇಸ್ತ್ರಿ ಮಾಡಿ ಕಣ್ಣು ಮುಚ್ಚಿ ನಿನಗೆ ತೊಡಿಸುವೆ. ಮಾತಿನ ರೈಲು ಬಿಡದಿರು, ಕಿವಿಯಲ್ಲಿ ಹೂವ ಇಡದಿರು, ನಾನಿನ್ನ ನಂಬಲ್ಲ. ಅಯ್ಯೋ ರಾಮ ರಾಮ ಸಾಕಾಗೋಯ್ತು ಸಾಕಾಗೋಯ್ತು, ಹೆಣ್ಣು ಮಕ್ಕಳನ್ನ ಮೇಂಟೈನ್ ಮಾಡೋದು ಸಾಕಾಗೋಯ್ತು ದೇವರೇ. ತಲೆಯ ಬಾಚಿ ಜಡೆಯ ಹಾಕಿ ಜಾತ್ರೆಯಿಂದ ಮಣಿಯ ಹಾರ ತಂದು ಕೊರಳಿಗಾಕಿ ಬಿಡುವೆ. ಸಾಕು ಸ್ವಾಮಿ ಸಾಕು ಸ್ವಾಮಿ, ಯಾಕೆ ನನ್ನ ಪ್ರಾಣ ತಿನ್ನುವೆ. 3 ಹೊತ್ತು ಕಾಲು ಹೊತ್ತಿ 2 ಕೈಗೂ 2 ಕಾಲ್ಗೂ ಗೋರಂಟೀನ ಹಾಕುವೆ, ಇದ್ದ ಬದ್ದ ಬೆರಳಿಗೆಲ್ಲ ನಟಿಗೆ ತೆಗೆದು ಮುತ್ತ ನೀಡುವೆ. ಮಾತಿನ ರೈಲು ಬಿಡದಿರು, ಕಿವಿಯಲ್ಲಿ ಹೂವ ಇಡದಿರು, ನಾನೆನ್ನ ಲೂಸಲ್ಲ. ಅಯ್ಯೋ ರಾಮ ಸಾಕಾಗೋಯ್ತು ಸಾಕಾಗೋಯ್ತು, ಹೆಣ್ಣು ಮಕ್ಕಳನ್ನು ಮೇಂಟೈನ್ ಮಾಡೋದು ಸಾಕಾಗೋಯ್ತು ದೇವರೇ. ಎಲ್ಲ ಬಾರಿ ಡ್ರಾಮ, ಬಾಯಿ ಮುಚ್ಚು ಬಾಯಿ ಮುಚ್ಚು, ಗಂಡು ಮಕ್ಕಳೆಲ್ಲ ಒಂದೇ, ನೀವು ಬಾಯಿ ಮುಚ್ಚು ಸುಮ್ಮನೆ. ಕಾಫಿಯ ಮಾಡಿ ಕೊಡುವೆನು, ಕಪ್ಪನು ನಾನೇ ತೊಳೆದಿಡುವೆನು, ದಯವಿಟ್ಟು ಸ್ವಲ್ಪ ನೀನು ಈಗ ನಗುವೆಯ. ನನ್ನದು ಸೆನ್ಸ್ ಆಫ್ ಗ್ಲಾಮರು, ನಿನ್ನದು ಸೆನ್ಸ್ ಆಫ್ ಹ್ಯೂಮರು. ಚಿಕ್ಕಳ್ಳಿ ಅಂತ ನಾ ಸೋತಲ್ಲ. ಹೇ 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 ಎಲ್ಲೋ ಇದ್ಯಾ? ಫೋನ್ ಎತ್ತೋ, ಫೋನ್ ಎತ್ತುತ್ತೀಯಾ? ಜಾಡ್ಸೋದಿಲ್ಲ. ಎಲ್ಲೋ ಇದ್ಯಾ? ಫೋನ್ ಎತ್ತೋ, ಫೋನ್ ಎತ್ತುತ್ತೀಯಾ? ಜಾಡ್ಸೋದಿಲ್ಲ.
ಎಲ್ಲೋ ಇದ್ಯಾ? ಫೋನ್ ಎತ್ತೋ. ಫೋನ್ ಎತ್ತುತ್ತೀಯಾ? ಜಾಡ್ಸೋದಿಲ್ಲ. ಎಲ್ಲೋ ಇದ್ಯಾ? ಫೋನ್ ಎತ್ತೋ. ಶುರುವಾಯ್ತು ಇವ್ನ್ ಟಾರ್ಚರ್. ಮಾತಾಡ್ಬೇಡ್ರು, ಕೇಳಿಸ್ಕೊಂತಾಳೆ. ಯಾಕೆ ಅಪ್ಪ ನನ್ನ ಮಗನೇ, ಇನ್ನು ಫೋನ್ ರಿಸೀವ್ ಮಾಡಿಲ್ಲ ನೀನು, ಇನ್ನೊಂದು ಮಾತು ಅವಳಿಗೆ ಕೇಳಿಸ್ಕೊಟ್ಟು ಎತ್ಕೊಳ್ಳೋ ಫೋನ್ ಅಲ್ಲ. ಹಲೋ ಹಲೋ, ಎಲ್ಲಿದ್ಯಾ? ಹಲೋ, ಏನ್ ಮಂಜಿ? ಅಲ್ಲ ಮಂಜುಳಾ, ಎಲ್ಲಿ? ಥಿಯೇಟರ್ ಅಲ್ಲಿ ಇದೆಯಾ? ಅಲ್ಲ ಇದು ಬಾಸು ಆಫೀಸಲ್ಲಿ ಟಿವಿ ನೋಡ್ತಾವ್ರೆ. ಟಿವಿ ನೋಡ್ತಿದ್ದಾನಾ? ಲೇ ಮಂಜ, ಬಾಸ್ ಕರೀತಾರೆ ಕಣ. ಲೇ ಮಂಜಿ, ಅದು ಬಾಸ್ ಕರೀತಾವ್ರೆ, ಹೋಗ್ಲಾ? ಕರಿ ನನ್ ಮಗ್ರೆ, ಬಾರಲ್ಲಿ ಕಟ್ಕೊಂಡು ಆಫೀಸಲ್ಲಿ ನಿನ್ನಿಂದ ಪುರ್ಣ ಬಿಡ್ತಾ ಇದ್ಯಾ? ಅವ್ನ್ ಯಾವನೋ ಚಿಕನ್ ಸೋಡಾ ಅಂತವ್ನೆ. ಪಾಪ ನನ್ ಮಗ. ಅದು ಬಾಸು ಬೆಳಗಿಗೆ ಆರ್ಡರ್ ಮಾಡ್ತಾವ್ರ ಊಟಕ್ಕೆ. ದೇವರಾಣೆ ಕಣಲೆ, ಬೇಕಾದ್ರೆ ಬಂದು ನೋಡಲೆ. ಕೊಡಿಲ್, ನಾನು ಬಾಸ್ ತರ ಮಾತಾಡ್ತೀನಿ. ಬೆಳೆಸು. ಯಾವ್ದ್ರಿ ಮಂಜು ಅದು ಫೋನು? ನಮ್ಮ ಯಜಮಾನ ಅಲ್ಲ, ನನ್ನ ಹೆಂಡತಿ. ಮಂಜು, ನಿಮ್ ಹೆಂಡತಿನ ಅಥವಾ ಸೆಟಪ್ಪ? ನೋಡು, ಯಾಕ್ರಿ ಫೋನ್ ಮಾಡಿ ಡಿಸ್ಟರ್ಬ್ ಮಾಡ್ತಾ ಇದೀರಾ? ಕೆಲಸ ಆದ್ಮೇಲೆ ಮನೆಗೆ ಬರ್ತಾರೆ. ನನ್ ಗಂಡನ್ ಫೋನ್ ಮಾಡೋದಕ್ಕೆ ನಿನ್ನ ಹತ್ರ ಹೇಳಿ ಕೇಳಿ ಮಾಡ್ಬೇಕಾ? ಕೊಡ ಮಂಜಿನ ಫೋನು. ಶಟ್ ಅಪ್ ಆಯ್ತಾ? ಈ ತರ ಎಲ್ಲ ಮಾತಾಡಿದ್ರೆ ನಿಮ್ ಗಂಡನ ಪರ್ಮನೆಂಟ್ ಆಗಿ ಮನೆಗೆ ಕಳಿಸ್ಬಿಡ್ತೀನಿ. ನಿನ್ ಡಬ್ಬ ಆಫೀಸ್ ಯಾವ ನನ್ನ ಮಗನ್ ಬೇಕೋ ಕಳ್ಸ ಅವನ್ನ. ನಿನ್ ಟಿವಿಲ್ ಬರೋದೆಲ್ಲ ತಮಿಳ್ ನ್ಯೂಸ್ ಹಳ್ಸಿರೋ ಪ್ರೋಗ್ರಾಮು. ಸತ್ತ ನನ್ ಮಗ. ಹಲೋ ಕೆಪ್ಪ, ನಿನ್ ಹೆಂಡತಿಗೆ ನಾವು ಬಾರಲ್ಲಿ ಗೊತ್ತಾಗ್ಬಿಟ್ಟಿದೆ. ಅಯ್ಯೋ, ಕಟ್ ಮಾಡು. ಏನ್ ಕಟ್ ಮಾಡೋದ? ಕೇಳಿಸ್ಕೊಂತ ಕಟ್ ಮಾಡ್ರು. ಬಿಡದೆ ಪಾಪ ಕಣ ಅವನು. ಎಲ್ಲೋ ಇದ್ಯಾ? ಫೋನ್ ಎತ್ತೋ. ಫೋನ್ ಎತ್ತುತ್ತೀಯಾ? ಜಾಡ್ಸೋದಿಲ್ಲ. ಎಲ್ಲೋ ಇದ್ಯಾ? ಫೋನ್ ಎತ್ತೋ. ಫೋನ್ ಎತ್ತುತ್ತೀಯಾ? ಮಂಜಿ, ಲೇ ಯಾಕೆ ಫೋನ್ ಮಾಡಿ ಮಾಡಿ ನಂಗೆ ಟಾರ್ಚರ್ ಕೊಡ್ತೀಯಾ? ಏಯ್, ಇಮಿಡಿಯೇಟ್ ಆಗಿ ಮನೆಗ್ ಬರ್ತೀಯಾ? ಅಲ್ಲಿಗೆ ಬರ್ತೀಯಾ? ಬಂದೆ. ಇದನ್ ಮಗ ಚರಿತ್ರ ಸ್ಟಾಪ್ ಲಾಕಲ್ ಮಾಯ ಆಗ್ಬಿಟ್ಟ. ಎಷ್ಟು ಹೆದರ್ತಾನೆ ಅವ್ನ ಹೆಂಡತಿಗೆ? ಅಯ್ಯ ಪಾಪ, ತಾವೇನ್ ತಮ್ಮ ಬೇಬಿಗೆ ಎದುರೋದಿಲ್ಲ, ಅವನಿಗೆ ಹೇಳ್ತಾನೆ. ನನ್ ಬೇಬಿಗೂ ಎದ್ರಲ್ಲ, ಕ್ವಾರ್ಟರ್ಗೂ ಎದ್ರಲ್ಲ. ಕೆಪ್ಪನ್ ಗಟ್ಟ ಆಡಿಸ್ತಾನ ನನ್ ಮಗ. ಈಗ ಗೊತ್ತಾಗತ್ ಬಂಡವಾಳ. ನೋಡು ಹೆಂಗ್ ನೋಡ್ತಾನೆ. ಪರವಾಗಿಲ್ಲ ಆಯ್ತಮ್ಮ. ಹಾಯ್ ಬೇಬಿ. ನನಗ ಒಂದ್ ಸೋಡಾ, ಒಂದು ಸ್ಕೋಡಾ, ಒಂದು ಬಿಸ್ಕೆಟ್ ತಂದ್ಬಿಡು ವೆಂಕಿಗೆ. ಹೆಲೋ, ನೀನ್ ಆಗ್ಲೇ ಬಾರಲ್ಲಿ ಕೂತ್ಕೊಂಡಿದ್ಯಾ? ತಗೊಂಬರ. ಪಾಪ ಅವ್ನ್ ಕಪ್ಪ. ಸರ್ ನಮಸ್ಕಾರ. ದಿನಾ ಇದೇ ಗೋಳಾಗೋಯ್ತು. ಲೇಟ್ ಆಗಿ ಬರೋದು, ಅದು ಇದ್ದು ಅಂತ 108 ರೀಸನ್ ಹೇಳೋದು. ನಿನಗೆ ಲೈಫ್ ಅಲ್ಲಿ ಸ್ವಲ್ಪನಾದ್ರೂ ಸೀರಿಯಸ್ನೆಸ್ ಇಲ್ಲ, ಶಿಸ್ತಿಲ್ಲ, ಒಂದ್ ರೀತಿ ಇಲ್ಲ, ಒಂದ್ ನೀತಿ ಇಲ್ಲ. ಹೆಸರು ನೋಡಿದ್ರೆ ಭಿಕ್ಷುಕ. ಅಲ್ಲ ಸರ್, ಭಿಕ್ಷುಕ್ ನಾಯರ್. ಇದೊಂದು ಕರೆಕ್ಟ್ ಬೈಕ್ ಹೋಗ್ಬಿಟ್ಟು ನನ್ನ ಮಗ ಬೈಸ್ಕೋಬೇಕು. ಮಾಡ್ಲಿ ನನ್ನ ಮಗ. ಏನೋ ಯಾವಾಗ್ಲೂ ಲೇಟ್. ಗಾಡಿ ಏನ್ ಮಾಡ್ದ? ಅಯ್ಯೋ, ನನ್ನ ಮಗ ಕೇಳದ್ನಪ್ಪ, ಕೊಟ್ಟೆ. 1 ವಾರ ಆಯ್ತು ಕಣ, ಇನ್ನೂ ಕೊಟ್ಟಿಲ್ಲ. ಇವಂದ್ ಯಾವಾಗ್ಲೂ ಇದೇ ಗೋಳಲ್ವಾ? ಸೋಮವಾರ ಹೋಗನಪ್ಪ. ಬೇಡ, ಇವತ್ತು ಒಳ್ಳೆ ದಿನ, ಕಿವಿಗೆ ಹಾಕೋಬಿಡ. ಬಿಡ ಬಿಡ ಬಿಡ, ನಾನು 1 ನಿಮಿಷ ಬಂದೆ. ಇವನೆಲ್ಲ ಹೋಗ್ತಾವನೀಗ. ಕೀ ತಗೋ. ಇನ್ಮೇಲಾದ್ರೂ ಅವ್ರಿವ್ರಿಗೆ ಹೆಲ್ಪ್ ಮಾಡೋದ್ ಬಿಟ್ಟು ನಿನ್ ಕೆಲ್ಸ ನೋಡು. ಮೈಂಡ್ ಇಟ್. ಥ್ಯಾಂಕ್ ಯು. ಇಂಥವ್ರ ಹತ್ರ ಕೆಲಸ ಮಾಡಿದ್ರೆ ನಾವು ಜೀವನದಲ್ಲಿ ಉದ್ಧಾರ ಆದಂಗೆ. ಏನೋ ಮಾಡಲು. ವಾ, ನೀವಿನ್ನೂ ಕೆಲ್ಸಕ್ಕೆ ಹೋಗಿಲ್ವಾ? ನಿಮ್ಮನ್ನ ನೋಡಿದ್ರೆ ಯಾವನ್ ಕೆಲ್ಸ ಕೊಡ್ತಾನೆ? ಬನ್ನಿ, ನಾನ್ ಕೆಲ್ಸ ಕೊಡಿಸ್ತೀನಿ. ಹುಡುಗಂದ ಏನೋ ಕಿತ್ಕೊಂಡಿದ್ದಂಗ ಅವನೇ. ಬಂದ್ರ ಕೇಳೋಣ. ಏನಾಯ್ತು ಮರಿ? ಸಾರ್, ಇವಾಗ ಹೋದ್ನಲ್ಲ, ಅವ್ನ್ ಕೆಲ್ಸ ಕೊಡಿಸ್ತೀನಿ ಅಂತ. ಸ್ಯಾಲ್ರಿನ 10 lakhs ಇಯರ್ಲಿ ಅಲ್ರಿ, ಮಂತ್ಲಿ. ನಿಮಗ್ ಬೇಕಾದ್ರೆ ಡೈಲಿ ಕೊಡ್ಸ್ಬಿಡ್ತೀನಿ ಬಿಡಿ. ದುಬೈಲಿ ರೀ. ಅಲ್ಲೇ. ಆಯ್ತಾಯ್ತು. ಸರ್, ನಿಮ್ಮಿಂದ ನನ್ನ ಜೀವನನೇ ಪಾವನೆ ಆಯ್ತು ಸರ್. ನೀವು ನನಗೆ ಬಿಲ್ ಗೇಟ್ಸ್ ಹತ್ರ ಕೆಲಸ ಕೊಡ್ಸಿದೀರಾ. ನಿಮ್ ಋಣನ ನಾನು 7 ಜನ್ಮದಲ್ಲೂ ತೀರ್ಸಕ್ಕಾಗಲ್ಲ ಸರ್. ತಗೊಳ್ಳಿ ಸರ್, ನನ್ನ ಮೊದಲನೇ ತಿಂಗಳು ಸಂಬಳ 10 ಲಕ್ಷ. ದುಡ್ಡು ಬೇಡಪ್ಪ. ಈಗಲೇ ನನ್ನ ಅಕೌಂಟ್ ಅಲ್ಲಿ ಸಿಕ್ಕಾಪಟ್ಟೆ ದುಡ್ಡು ತುಂಬಾ ಬಿಟ್ಟಿದೆ. ಬ್ಯಾಂಕ್ನವ್ರು ಬೇರೆ ದುಡ್ಡು ಕಟ್ಟಿಸ್ಕೊತಾ ಇಲ್ಲ. ಸರ್, ದಯವಿಟ್ಟು ತಗೊಳ್ಳಿ ಸರ್. ಆಯ್ತು, ಇನ್ಮೇಲೆ ನಂದೇ ಬ್ಯಾಂಕ್ ಓಪನ್ ಮಾಡ್ಕೋಬೇಕಷ್ಟೇ. ಸರಿ ಸರ್. ಅದೇನದು? ಸರ್, ಮರ್ತ್ಬಿಟ್ಟೆ ಸರ್. ಇದು ಬಿಲ್ ಗೇಟ್ಸ್ ಅವರು ನಿಮ್ಗೆ ಅಂತ ತಮ್ಮ ಕೈಲಿದ್ದ ವಾಚ್ನ ಬಿಚ್ಕೊಟ್ಟಿದ್ದಾರೆ ಸರ್. ಸರ್, ದಯವಿಟ್ಟು ತಗೋಬೇಕು ಸರ್. ಪಾಪ, ಇದನ್ನ ಬೇರೆ ಕೊಟ್ಬಿಟ್ರ.
ಸರ್ ಆಮೇಲೆ ಇನ್ನೊಂದೇನೋ ಹೇಳ್ಬೇಕು ಅಂತಿದ್ದೆ ನಿಮ್ಗೆ. ಓವರ್ ಆಕ್ಟಿಂಗ್ ಓವರ್ ಆಯ್ತು. ಸರಿ ಬರ್ತೀನಿ ಸರ್. ಆಯ್ತಾಯ್ತು. ಹಲೋ, ಆಯ್ತ್ರಿ, ಆಮೇಲೆ ಮಾಡ್ತೀನಿ. ಸರ್ ಇದರಲ್ಲಿ 50,000 ಇದೆ ಸರ್. ಇದನ್ನ ತಗೊಂಡು ದಯವಿಟ್ಟು ನನ್ಗೊಂದು ದುಬೈಯಲ್ಲಿ ಕೆಲಸ ಕೊಡ್ಸಿ ಸರ್, ಪ್ಲೀಸ್ ಸರ್. ಎಲ್ಲ ದುಬೈನಲ್ಲಿ ಅಂತಂದ್ರೆ ಹೆಂಗ್ರಿ? US ನಲ್ಲಿ ಕೊಡಿಸ್ತೀನಿ ಸರ್ ಇಲ್ಲ ಸರ್, ದುಬೈಯಲ್ಲೇ ಕೊಡ್ಸಿ ಸರ್, ಪ್ಲೀಸ್ ಸರ್. ಆಯ್ತಪ್ಪ. ಸರಿ. ಇದ್ಯಾರ್ರಿ ಇದು? ಮನಮೋಹನ್ ಸಿಂಗು. ಇದ್ಯಾರು? ಸಂಗೀತ ಬಿಜ್ಲಾನಿ. ಪಕ್ಕದಲ್ಲಿ ನಾನು. ಇದ್ಯಾರ? ಮುಷರಫ್. ಪಕ್ಕದಲ್ಲಿ ನಾನು. ಇಷ್ಟೆಲ್ಲ ಲಿಂಕ್ ಇರೋ ನಾನು ದುಬೈಲೇನು ಬರೀ ಬಾಯಲ್ಲೇ ಕೆಲಸ ಕೊಡಿಸ್ಬಿಡ್ತೀನಿ. ಏನ್ರಿ? ಇದು ಅಡ್ರೆಸ್ ಕಣೆ. ಓಕೆ ಸರ್. ಅಡ್ರೆಸ್. ಓಕೆ ಸರ್. ಇದು ಇಂಟರ್ನ್ಯಾಷನಲ್ ರೋಮಿಂಗ್ ಇರೋ ಫೋನು. ಓಕೆ ಸರ್. ನಾ ಫೋನ್ ಮಾಡ್ತೀನಿ. ಓಕೆ ಸರ್. ಆಯ್ತಾ? ನಡಿ. ಬರ್ತೀನಿ ಸರ್. ಬರ್ತೀನಿ ಸರ್. ಆಯ್ತು ಹೋಗ್ರಿ. ಎಷ್ಟೊತ್ತು? ಬೇರೆ ಕೆಲಸ ಇಲ್ವಾ? ಬೇರೆ ಫೋನ್ಗಳು ಬೇರೆ ಬರ್ತಾ ಇದೆ. ಹಲೋ. ಹೌದಾ? ಆಮೇಲೆ ಹಲೋ ಸರ್, ನೀವ್ ಹೇಳಿದ ತರ ಬಿಲ್ಡಿಂಗ್ ಇಲ್ಲಿ ಯಾವ್ದು ಕಾಣಿಸ್ತಿಲ್ಲ ಸರ್. ಅಲ್ಲಿ ಇಂಪೋರ್ಟೆಡ್ ಕಾರ್ಸ್ ಕಾಣಿಸ್ತಾ ಇದ್ಯಾ? ಏನೋ ಇಂಪೋರ್ಟೆಡ್ ಕಾರಾ? ಸರ್ ಇಲ್ಲಿ ಯಾವ್ದೋ ಕಾರ್ಪೊರೇಷನ್ ಲಾರಿ ಹೋಗ್ತಿದೆ. ಹೌದಾ? ಯೋ, ಅದ್ರ ಮುಂದ್ಗಡೆ 5 ಸ್ಟಾರ್ ಹೋಟ್ಲ್ ಕಾಣಿಸ್ತಾ ಇದೆಯಾ ನೋಡು. ಇಲ್ಲೊಂದು ಟೀ ಅಂಗಡಿ ಇದೆ ಸರ್. ಹಲೋ ಹಲೋ ಹಲೋ. ಫಾರಿನಲ್ಲೂ ಸಿಗ್ನಲ್ ಪ್ರಾಬ್ಲಮ್ ಶುರು ಆಗಾಯ್ತು. ಹಲೋ ಹಲೋ. ಸರ್ ಒಂಚೂರು ಅಡ್ರೆಸ್. ಇದು ಗಲ್ಫ್ ಅಡ್ರೆಸ್ ಆಣು, ನೀ ಕೊಚ್ಚಿನ ಒಂದಿಟ್ಟಿಲ್ಯೋ. ಇಷ್ಟೇ ಸರ್ ನಡೆದಿದ್ದು. ಕಷ್ಟ ಜೀವನ. ತಗೋಪ ಇದನ್ನ ತಗೊಂಡೋಗಿ ATM ಅಲ್ಲಿ ಹಾಕೊಂಡು ಉಜ್ಜು, ದುಡ್ಡು ಸುರಿಯುತ್ತೆ, ಲೈಫ್ ಸೂಪರ್ ಆಗಿರುತ್ತೆ. ಥ್ಯಾಂಕ್ಸ್ ಸರ್. ಮೊದ್ಲೇ ಯಾಮಾರ್ಕೊಂಡ್ ಬಂದಿದ್ದಾನೆ. ಈ ಕಾರ್ಡ್ ತಗೊಂಡೋಗಿ ವೆಬ್ ಮೀಡಿಯಾಗ ಹೋಗು, ಕೆಲ್ಸ ಸಿಕ್ಕಿದ್ರೆ ಸಿಗ್ಬೋದು. ಆಯ್ತು ಸರ್. ಬಿರಿಯಾನಿ ಅದಕ್ಕೆ ಸರಿಯಾಗಿ ಮಾಡ್ಕಳ್ಸವನ. ಟೀ ಹಾಕ. ದೇವಾ ದರುಶನವ ನೀಡೆಯಾ, ಚಲವಾಂತು ನನ್ನ ಮೇಲೆ ಶಿಲೆಯಾಗಿ ನಿಂತೆಯಾ ದೇವಾ. ಭಕ್ತ, ನಿನ್ನ ಭಕ್ತಿಗೆ ಮೆಚ್ಚಿದೆ. ಎಷ್ಟು ಚೆನ್ನಾಗಿ ಹಾಡುತ್ತೀಯಾ ಭಕ್ತ. ಮನುಷ್ಯ ಕೊಡದಿದ್ದರೇನು, ನಾನು ನಿನಗೆ ವರವನ್ನು ಕೊಡುತ್ತೇನೆ. ಏನು ಬೇಕು ಕೇಳು. ಲೋ ಶಿವ, ಯಾರೋ ಅದು? ನಮಗೆ ಭಿಕ್ಷದವನು ಈಶ್ವರನ ವೇಷ ಹಾಕೊಂಡು ಬಂದವನೇ. ಓ, ನಾನು ಬೇಡುವವನಲ್ಲಪ್ಪ, ನೀಡುವವನು. ಸ್ವಾಮಿ, ದೇವ್ರು ಮೈ ಮೇಲೆ ಬರೋದನ್ನ ನೋಡಿದೀನಿ. ನೀವು ಬೀದಿಗೆ ಬಂದಿದ್ದೀರಾ? ಅಯ್ಯೋ ಕೋಳಕ್ಕೆ ಮುಂಡೆ ಇದೆ, ನಿನ್ನನ್ನು ಹೇಗೆ ನಂಬಿಸಲಿ? ಪಾರ್ವತಿ. ಏನಿದು ಪಾರು ಪಾರ್ವತಿ ಅಂತ ಇದೀಯಾ? ನೀವು ಕಷ್ಟ ಬಂದಾಗ ಶಿವ ಶಿವ ಎನ್ನುವುದಿಲ್ಲವೇ? ಹಾಗೆಯೇ ನಾನು ಪಾರ್ವತಿ ಎನ್ನುತ್ತೇನೆ. ಶಿವ, ಅವ್ರ ಮಾತ್ ಕೇಳ್ತಾ ಇದ್ರೆ ದೇವ್ರೇ ಇರ್ಬೇಕು ಕಣ. ನೀನೊಬ್ಬ ಸುಮ್ಕೇರು. ಎಷ್ಟ್ ಕೊಟ್ಟೆ ಡ್ರೆಸ್ಗೆ? ನಂಬಿಕೆಯೇ ದೇವರು. ಲೇ, ಅವ್ರ ದೇವ್ರೇ ಇರ್ಬೇಕು ಕಣ. ಅದೇಂಗ್ ಹೇಳ್ತೀಯ? ಅವ್ರ ಮಾತ್ ಕೇಳ್ತಾ ಇದ್ರೆ ನನ್ಗ ಹಂಗೆ ಅನ್ಸುತ್ತಪ್ಪ. ಓ ಹಂಗಂತೀಯಾ? ಹಂಗಾರ ಅವನು ನೀನೇ ಹೇಳಿ ಮಾಡು. ದೇವಾ ಪರಮಾತ್ಮ. ಹೇಳು ಕಂದ. ದೇವ್ರೇ, ನಿನ್ನ ಪರೀಕ್ಷೆ ಮಾಡ್ಬೋದಾ? ಪರಮಾತ್ಮನಿಗೆ ಪರೀಕ್ಷೆಯೇ ನಡೆಯಲಿ. ನಾವೆಂದು ಭಕ್ತರ ಸೊತ್ತಲ್ಲವೇ? ಈ ಹಾವು ಆಡ್ಸವನ ನಂಬೇಡ ಕಣ. ಸುಮ್ಕೆ 10 ರೂಪಾಯಿ ಕೊಟ್ಟು ಕಳಿಸ್ಬೇಡಣ. ನೀ ಸುಮ್ನಿರ. ಪರಮಾತ್ಮ, ತಪ್ಪು ತಿಳ್ಕೊಬೇಡ. ಒಂದ್ಸರಿ ಹುಡುಗಿ ಆಗು ನೋಡೋಣ. ನಿಜವಾಗ್ಲೂ ಹುಡುಗಿ ಆಗೋಣ. ಲೇ, ಅವ್ರ ದೇವ್ರೇ ಕಣೋ. ದೇವ್ರೇ ಮತ್ತೆ ಈಶ್ವರ ಆಗಪ್ಪ. ಏನು ಆಟ ಆಡ್ತೀರಪ್ಪ? ಮತ್ತೆ ಈಶ್ವರ ಆದ ಕಣೋ. ದೇವ್ರೇ, ನಿನ್ನ ನೋಡಕ್ಕೆ ನನಗ್ ದೃಷ್ಟಿನೂ ಇಲ್ಲ, ಅದೃಷ್ಟನೂ ಇಲ್ಲ. ಲೇ ಸುಮ್ಕೇರು, ಎಲ್ಲದಕ್ಕೂ ನಂಬಿಡ್ತೀಯ. ಈಗ ನಾನ್ ಟೆಸ್ಟ್ ಮಾಡ್ತೀನಿ. ಲೇ, ನೀನು ರಕ್ತ ಕಣ್ಣೀರು ಉಪೇಂದ್ರ ಆಗಿ ನೋಡೋಣ. ಇದು ನಿನಗೆ ಓವರ್ ಅನ್ಸಲ್ವಾ? ಲೇ, ಆಗು ಅಂದ್ರೆ ಆಗ್ಬೇಕಷ್ಟೇ. ಲೇ, ಬೇಡ ಕಣ ಶಿವ, ಅವ್ರು ನಿಜವಾಗ್ಲೂ ದೇವ್ರು ಕಣ. ಇರ್ಲಿ ಬಿಡು ಕಂದ. ನಂಬಿದವರಿಗೆ ದೇವರು, ನಂಬದವರಿಗೆ ಬೆಗ್ಗರು. ಅಯ್ಯಯ್ಯೋ, ರಕ್ತ ಕಣ್ಣೀರು ಉಪೇಂದ್ರ ಆಗ್ಬಿಟ್ಟ ಕಣೋ. ಆಹಾ, ಕೆರ್ಕೊಳದಲ್ಲೂ ಒಂಥರ ಮಜಾ ಇದೆ. ಆಹಾ, ನೀವೆಲ್ಲ ನನ್ನ ಫಾರಿನ್ ದೊರೆ ಅಂದು ಬಾಯಲ್ಲೆಲ್ಲ ನೋರ್ನೋರೆ, ಮೈಯಲ್ಲೆಲ್ಲ ಬರ್ಬರೆ. ಕಾಂತ, ಏನ್ ಮಾಡ್ತಿದೀಯಾ ಕಾಂತ? ಮೇಕಪ್ ಮಾಡ್ಕೋತಾ ಇದೀಯಾ?
ನನಗಿಂತ ನಿನ್ ಮೇಕಪ್ಪೇ ಹೆಚ್ಚಾಯ್ತಲ್ಲ ಕಾಂತ, ಬೇಗ ಬರಬಾರ್ದ ಇಲ್ಲಿ? ನಾನ್ ನಿನ್ಗೋಸ್ಕರ ಕಾಯ್ತಿದ್ದೀನಿ ಕಾಂತ. ನಂಗೆ ದೇವ್ರು ಅಂತ ನಂಬಿಕೆ ಬಂತಪ್ಪ, ಮೊದಲಂಗೆ ಈಶ್ವರನೇ ಆಗಪ್ಪ. ಲೇ ಮತ್ತೆ ದೇವ್ರೇ ಆದ್ರ ಕಣೋ. ಪರಮಾತ್ಮ ನಾನೊಂದ್ ವರ ಕೇಳ. ಕೇಳು ಮಗು. ನಾನ್ ಕೇಳ್ತೀನಿ. ಬೇಡ ಸುಮ್ನಿರೋ, ನಾನ್ ಕೇಳ್ತೀನಿ. ದೇವ್ರನ್ನ ಹುಷಾರಾಗಿ ಹ್ಯಾಂಡಲ್ ಮಾಡ್ಬೇಕು. ಅಪ್ಪ ದೇವ್ರೇ, ಈ ನನ್ ಸ್ನೇಹಿತ ಮೈಸೂರು ಅರಮನೆ ಅಂತ ದೊಡ್ಡ ಮನೆಯಲ್ಲಿ ಓಡಾಡ್ಕೊಂಡು ಬೆಳ್ಳಿ ತಟ್ಟೆಲಿ ಊಟ ಮಾಡೋದನ್ನ ಈ ನನ್ ಕಣ್ಣಾರ ನೋಡಿ ಸಂತೋಷ ಪಡ್ಬೇಕಪ್ಪ, ಅಷ್ಟೇ. ತಥಾಸ್ತು, ಹಾಗೆಯೇ ಆಗಲಿ. ಯಾವಾಗಾಯ್ತದೆ? ಎಲ್ಲದಕ್ಕೂ ಕಾಲ ಕೂಡಿ ಬರಬೇಕು. ಅಂದ್ಹಾಗೆ ಒಂದು ಮಾತು, ಇಲ್ಲಿ ನಡೆದ ವಿಚಾರವನ್ನು ಯಾರಿಗೂ ತಿಳಿಸಬೇಡಿ. ತಿಳಿಸಿದರೆ ನಿಮ್ಮವರ ಫಲಿಸುವುದಿಲ್ಲ. ಹಾವಿಗೆ ಮೊಟ್ಟೆ ಹಾಕಬೇಕು. ಬರಲೇ? ಇದೇನೋ ಹೀಗ್ ಬಂದ್ ಹಂಗ್ ಬಾಯಿ ಆಗ್ಬಿಟ್ರು. ಅವ್ರನ್ ಗಂಟೆ ಗಟ್ಲೆ ಭಾಷಣ ಮಾಡಕ್ಕೆ ಈಶ್ವರಪ್ಪನ, ಈಶ್ವರ ದೇವ್ರು. ಎಲ್ಲ ಭ್ರಮೆ, ಜಗತ್ತೇ ಭ್ರಮೆ, ಎಲ್ಲ ಶಿವಮಯವೋ. ನಮಸ್ಕಾರ ಸರ್, ಒಂದ್ ನಿಮಿಷ ಅಮ್ಮ. ಇವ್ರೇನಾ? ಅಲ್ಲಲ್ಲ, ಹೌದು ಭಯ್ಯ, ಇವಳೆ ನಮ್ದಕ್ಕೆ ಲವ್ ಮಾಡಿ ಇವಂದಕ್ಕೆ ಮಾಡ್ಕೊಂಡಿದ್ದಾಳೆ. ಏನಪ್ಪ ಮದಿವೆ. ಏನಮ್ಮ ಸರಿನೇ ಇದೆಲ್ಲ ಮಾಡಿದ್ದು? ನಾನೇನ್ ಮಾಡ್ದೆ? ನೀವೆಲ್ಲ ಯಾರು? ನೋಡ್ದ ಭಯ್ಯ, 3 years ಮಾಡಿ ಯಾರ್ದಕ್ಕೆ ಅಂತ ಇದ್ದಾಳೆ. ಏನ್ರಿ ಇದೆಲ್ಲ? ಹಲೋ, ಯಾರೇ ನೀವು? ಏನ್ರಿ ಇದೆಲ್ಲ? ಭಯ್ಯ ನೀವು ಯಾಮಾರ್ ಬಿಟ್ರಿ, ಇವಳು ಸಾಮಾನ್ಯಗೆ ಇಲ್ಲ. ಇವಳು ನನ್ ಹೆಂಡತಿ. ಇದೇ ತರ ಬೇರೆ ಯಾರು ನೋಡಿ ಕನ್ಫ್ಯೂಸ್ ಮಾಡ್ಕೊಂಡಿರ್ಬೇಕು. ಹೋಗ್ರಿ ಸುಮ್ನೆ. ಇಲ್ಲ ಭಯ್ಯ, ಮಾಡೋದೆಲ್ಲ ಮಾಡ್ಬಿಟ್ಟಿ ಬಳ್ಳಿ ಹೆಂಗೆ ನಿಂತಿದ್ದಾಳೆ ನೋಡಿ. ಭಯ್ಯ ಇವಳಿಗೋಸ್ಕರ ಅಪ್ಪಗೆ ಬಿಟ್ಟೆ, ಅಮ್ಮಗೆ ಬಿಟ್ಟೆ, ಅಕ್ಕಗೆ ಬಿಟ್ಟೆ, ಅಣ್ಣಗೆ ಬಿಟ್ಟೆ, ಚಿಕನ್ಗೆ ಬಿಟ್ಟೆ, ಮಟನ್ಗೆ ಬಿಟ್ಟೆ, ಎಲ್ಲಾರ್ಗು ಬಿಟ್ಟೆ, ಸುಮಾರ್ಗೆ ಬಿಟ್ಟೆ. ಅವ್ರನ್ನೆಲ್ಲ ಯಾಕೋ ಬಿಟ್ಟೆ? ಅವ್ರಿಗೆಲ್ಲ ಬಿಟ್ರೆ ನಿಮ್ದಕ್ಕೆ ಮಾಡ್ಕೋತೀನಿ ಅಂದ್ಲು. ಹಲೋ, ಮೈಂಡ್ ಯುವರ್ ಲ್ಯಾಂಗ್ವೇಜ್. ಅವಳು ಇವಳು ಅಂದ್ರೆ ಚೆನ್ನಾಗಿಲ್ಲ. ಅವಳು ನನ್ ಹೆಂಡತಿ. ರೀ, ಇವ್ರತ್ರ ಏನ್ ಮಾತು? ಬನ್ರಿ ಹೋಗೋಣ. ಇರಮ್ಮ, ಒಂದ್ ನಿಮಿಷ ಇರಮ್ಮ. ನೋಡಿ ಬ್ರದರ್, ಇವತ್ತು ಇವ್ರಿಗೆ ಮೋಸ ಆಗಿದೆ, ನಾಳೆ ನಿಮಗಾಗ್ಬೋದು. ನಿಜ ಹೇಳ್ಬಿಟ್ಟು ಹೋಗಿ. ಹಿಂಗ್ ನಿಂತ್ಕೊಂಡ್ಬಿಟ್ರಂಗ ಮಾಡೋದೆಲ್ಲ ಮಾಡ್ಬಿಟ್ಟು ಲೋ ಮಾಡೋ ಚೆನ್ನಾಗಿತ್ತಾ? ರೀ, ಇವ್ರು ಯಾರು ಅಂತಾನೆ ನನಗ್ ಗೊತ್ತಿಲ್ಲ. ನನ್ ಬಾಳ್ ಹಾಳ್ ಮಾಡೋದಕ್ಕೆ ಬಂದಿದ್ದಾನೆ ಗೂಬೆ. ನೋಡ್ದ ಭಯ್ಯ, ಸ್ಟಾರ್ಟಿಂಗ್ ಅಲ್ಲಿ ಶಾರುಖ್ ಖಾನ್ಗೆ ಇದೆಯಾ, ಅಮೀರ್ ಖಾನ್ಗೆ ಇದೆಯಾ, ಅನಂತ್ ನಾಗ್ಗೆ ಇದೆಯಾ, ಮಂಡ್ಯ ರಮೇಶ್ಗೆ ಇದೆಯಾ ಅನ್ಬಿಟ್ಟು ಈಗ ಗೂಬೆಗಿದ್ಯಾ ಅಂತ ಇದ್ದಾಳಲ್ಲ. ಮಾತಾಡ್ತೀಯಾ? ಬಿಡ್ರಿ, ಕೈ ಬಿಡ್ರಿ. ಇರ ನೋಡ್ರಿ, ಅಣ್ಣ ತಮ್ದಿರು ಹೊಡೆದಾಡ್ಬೇಡಿ. ನೋಡಮ್ಮ, ನಿನ್ನಿಂದ ಇವ್ರಿಬ್ರು ಕಿತ್ತಾಡ್ತಾ ಇದಾರೆ. ನಿಜ ಹೇಳ್ಬಿಡಮ್ಮ. ಏನೇ ಇದೆಲ್ಲ? ರೀ, ದೇವ್ರಾಣೆಗೂ ಇವರೆಲ್ಲ ಯಾರು ಅಂತಾನೆ ಗೊತ್ತಿಲ್ಲ ರೀ. ಎಲ್ರು ಸೇರ್ಕೊಂಡು ಸುಳ್ಳು ಹೇಳ್ತಾ ಇದ್ದಾರೆ. ಭಯ್ಯ ಬಿಟ್ಟಿ ಬಿಡಿ, ರಾಜಿ ಆಗ್ಬಿಡೋಣ. ಇಲ್ಲಿವರೆಗೆ ಇವಳಿಗೆ ಎಷ್ಟು ಮಾಡಿದೀನಿ ಖರ್ಚು, ಕೊಟ್ಟಿ ಬಿಡಿ, ನಾನು ಹೋಗ್ಬಿಡ್ತೀನಿ. ಯಾವ ದುಡ್ಡು? ಹೋಗೋ ಮನೆ ಹಾಳ. ನಿಂಗ ಅಕ್ಕ ತಂಗಿರ್ ಯಾರು ಇಲ್ವಾ? ಬೇವರ್ಸಿ. ನಿಮ್ದುಕ್ಕಿ ಬೇವರ್ಸಿ, ನಿಮ್ ಗಂಡದ್ದು ಬೇವರ್ಸಿ, ನಿಮ್ ಖಾನ್ದಂದು ಬೇವರ್ಸಿ. ನನ್ನ ಭಿಕ್ಷುಕ ಅಂತಾನೆ. ಭಿಕ್ಷುಕ್ ನಾ ಯಾರು? ಯಾವ ನಾಯ ಬಿಡಿಸ್ಕೊಡಿ, ಸಾಯಿಸ್ತಾವನವನು. ಥ್ಯಾಂಕ್ ಯು. ನಾವ್ ಮಾಡಿದ ತಮಾಷೆಗಾಗಿ ದಯವಿಟ್ಟು ಕ್ಷಮಿಸ್ಬಿಡಿ. ತಗೋಬಪ್ಪ. ತಮ್ಮಪ್ಪ ಬರ, ಬೇಜಾರ್ ಮಾಡ್ಕೊಂಡ್ರಿ. ಏನ್ ಸರ್ ನೀವು ಹೀಗೆಲ್ಲಾ ಮಾಡಿ ಹೆದರ್ಸ್ಬಿಟ್ರಲ್ಲ? ಒಂದ್ ಫ್ಯಾಮಿಲಿ ಫೋಟೋ. ಒಂದ್ ಫ್ಯಾಮಿಲಿ ಫೋಟೋ. ಮಗ ಪಕ್ಕ ಹಂಗೆ ಕಾಣ್ತಿದ್ದೆ ಕಣ. ಅಲ್ಲ ರಂಕೆ, ಒಳ್ಳೆ ಟಿಂಟು ಕಣ. ಯಾವ್ದೋ ಪೇಂಟ್? ನಮ್ ಬೇಬಿ ಯಾಕೋ ಫೋನೇ ಮಾಡಿಲ್ಲ. ಶುರು ಆಯ್ತು. ಫೋನ್ ಇಟ್ಕೊಂಡು ಸಾಯ್ತಾನಪ್ಪ. ಯಾವಾಗ್ಲೂ ಇದಾಯ್ತು. ಹಲೋ, ನಾನು ಆಮೇಲೆ ಫೋನ್ ಮಾಡ್ತೀನಿ, ಸ್ವಲ್ಪ ಟೆನ್ಷನ್ ಅಲ್ಲಿ ಇದ್ದೀನಿ. ಓಕೆ ಬೇಬಿ, ಬಾಯ್. ಬಾಯ್. ಪಾಪ ನಮ್ ಬೇಬಿ. ಗೆಳೆಯರೆ, ಇವತ್ ನಮ್ ಬೇಬಿ ಮೀಟ್ ಮಾಡೋ ಪ್ರೋಗ್ರಾಮ್ ಕ್ಯಾನ್ಸಲ್. ವಾವ್, ಸೂಪರ್. ಬಾರಿಗೆ ಹೋಗಿ ಭಜನೆ ಮಾಡೋಣ. ತೀರ್ಥ. ಓ ನಡೀರೋ, ಮೊದಲು ತೀರ್ಥ ಆಮೇಲೆ ಪೂಜೆ. 5,000 ಎಪಿಸೋಡ್ ಆಯ್ತು, ಇನ್ನೂ ಮುಕ್ತಾಯ ಆಗಿಲ್ಲ. ತಗೋ. ನಮಸ್ಕಾರ ಸಮೆ. ಏನ್ರಯ್ಯ ನಿಮ್ದು? ಸಮೆ, ನಾವು ಬೀದಿಯಲ್ಲಿ ಹಾಡ್ಕೊಂಡು ಜೀವನ ಮಾಡ್ತಾ ಇದೀವಿ. ಅದಕ್ಕೆ ನಾನೇನ್ ಮಾಡ್ಬೇಕು? ನೀವೇನ್ ದೇವ್ರಕ್ಕಿಂತಲೂ ದೊಡ್ಡವರ ಸರ್? ಒಂದ್ ಅವಕಾಶ ಮಾಡ್ಕೊಡಿ ಸರ್. ನನಗ್ ಸುಮ್ನೆ ಕೋಪ ಬರಸ್ಬೇಡಿ. ಯಾರ್ರೀ ನಿಮ್ಮನ್ನ ಒಳಗ್ ಬಿಟ್ಟಿದ್ದು? ನಾವೇ ಬಂದೀವಿ ಸರ್, ಚೆನ್ನಾಗ್ ಆಡ್ತೀವಿ ಸರ್. ಯಾರು ಹೇಳಿದ್ದು? ಸರ್, ನಾವ್ ಚೆನ್ನಾಗ್ ಆಡ್ತೀವಿ ಅಂತ ದೇವ್ರೇ ಹೇಳಿದ್ದಾರೆ.
ಏಯ್ ಫುಟ್ಪಾತ್ ಮೇಲೆ ಹಾಡೋರ್ಗೆಲ್ಲ ಅವಕಾಶ ಕೊಡೋದಿಕ್ಕೇನ್ರಿ ನಾನ್ ಚಾನಲ್ ಇಟ್ಟಿರೋದು. ವಾ ಯಾವ್ದೋ ನಾಯಿ ಮರಿ ಬೊಗಳ್ತಾ ಇತ್ತಲ್ಲ. ಮರಿ ಅಲ್ಲ ಅವ್ರ ಚಿಕ್ಕಪ್ಪ. ನಾವು ಓ ಸರ್ ನೀವು ಬಕ್ರಲ್ವಾ? ಅಂದ್ರೆ ಬಕ್ರಪುರ ನಡೆಸೋಡ್ತಿರಲ್ಲ, ನಾವು ನೋಡ್ತೀವಿ ಸರ್. ಆದ್ರೆ ಪ್ರೋಗ್ರಾಮ್ ನೋಡ್ತೀವಿ ಸರ್. ಪ್ರೋಗ್ರಾಮ್ ಸೂಪರ್. ಅದೇನ್ ನೆಕ್ಸ್ಟ್ ಸರ್ ನಿಮ್ ಪ್ರೋಗ್ರಾಮ್ ಅಂದ್ರೆ ನನಗೆ ಅಷ್ಟು ಇಷ್ಟ. ನಿಮ್ ಹೆಸರು ವೆಂಕಿ. ಓ ಥ್ಯಾಂಕ್ಸ್ ಯು. ನಿಮ್ಮ ಕಲಾವಿದ್ರ ಅಂದ್ರೆ ನನಗೆ ಇಷ್ಟ. ಥ್ಯಾಂಕ್ ಯು ಸರ್. ಒಂದಿನೂ ನಿಮ್ ಪ್ರೋಗ್ರಾಮ್ ತಪ್ಪದೇ ನೋಡ್ತೀವಿ ಸರ್. ಡ್ರಿಂಕ್ಸ್ ತಗೋದ್ರ ನಾನೆಂತ ಅನ್ಎಜುಕೇಟೆಡ್ ಫೂಲ್. ಪಾರಗಡಿಗೆ ರಾತ್ರಿ ಹೊತ್ತು ಹುಡುಗರು ಯಾತಕ್ಕೆ ಬರ್ತಾರೆ? ವೆಂಕಟೇಶ ಸರ್ ಏನ್ ಬೇಡ. ಫಸ್ಟ್ ಟೈಮ್ ಬಿಟ್ ಮಾಡ್ತಿದ್ದೀವಿ ನಾವು. ಹ್ಯಾಪಿ ಸರ್. ಡ್ರಿಂಕ್ಸ್ ತಗೋಬ್ರೋ ರಿಪೇಟ್. ವೆಂಕಿ ನಮ್ಮನ್ನು ಪರಿಚಯ ಮಾಡ್ಸೋ. ನಮ್ ಬಗ್ಗೆ ಏನಾದ್ರು ಸ್ವಲ್ಪ ಹೇಳದೆ ಹೇಳ. ಸುಮ್ನೆ ಕುತ್ಕೊಳ್ರ. ಇವನ್ ತಲೆ ಮೇಲೆ ಹೆಂಗಾರ ಮಾಡಿ ಬಟ್ಟೆ ಹಾಕ್ಬೇಕಲ್ಲ. ಮಾಡ್ತೀನಿ ಸರ್. ನಾವು ಇವ್ರ ಜೊತೆಲೆ ಪ್ರೋಗ್ರಾಮ್ ಮಾಡೋದು. ನನ್ನ ಹೆಸರು ಮಂಜ, ಇವನ ಹೆಸರು ಭಿಕ್ಷುಕ. ಭಿಕ್ಷುಕ್ ನಾಯರ್. ಇಸ್ ಇಟ್? ಥ್ಯಾಂಕ್ಸ್ ಯು. ವೆಂಕಟೇಶ ಇವ್ರಿಬ್ರಿಗೂ ಬಿರ್ ಕೊಡು. ನಗರ ರಿಪೀಟ್. ಓಕೆ ಬಿಲ್ ಬೇಡ. ಆರ್ಡರ್ ತಗೋ. ನನ್ ಮಕ್ಕಳ ಉರ್ಕಂತಾವನೆ. ಎಕ್ಸ್ಕ್ಯೂಸ್ ಮೀ, ಇವತ್ತು ಯಾರು ಬಕ್ರಾ? ನೀವೇ. ಅಲ್ಲ ನೀವ್ ಯಾರು ಹೇಳ್ತೀರೋ ಅವ್ರು ಮಾಡ್ತೀವಿ. ಓಕೆ ಅದು ಫೋನ್ ಇದ್ರೆ ಕೊಡ್ತಾರೆ ಕರೆನ್ಸಿ ಸಿಕ್ಕಲ್ಲ, ಟವರ್ ಸಿಕ್ಕಲ್ವೋ? ಒಂದು ಕಾಲ್ ತಗಲ್ಸಿ. 34212 ಮೈ ಕ್ಲೋಸ್ ಫ್ರೆಂಡ್. ಹಲೋ ಗಣೇಶ, ಗೊತ್ತಾಯ್ತಾ? ರೆಡ್ ಕಮ್ಮ ಬರ್ಲಿದ್ರೆ ಅದು ಟಿವಿಲಿ ಬರ್ತದಲ್ಲ ಬಕ್ರಾ ಪ್ರೋಗ್ರಾಮ್. ಓ ಅವ್ರೆಲ್ರೂ ನನ್ನ ಜೊತಿದ್ರ, ನಾನೆಲ್ರಿಗೂ ಕುಡಿಸ್ತಾ ಇದ್ರೆ. ವೆಂಕಟೇಶ ಥ್ಯಾಂಕ್ ಯು. ಓ ಹೇಳ್ಬೇಕಾ? ಹೊಡೆದ್ರೆ ಹೇಳಿ ಸರ್. ಫ್ರೆಂಡು ಕ್ಲೋಸ್ ಫ್ರೆಂಡು. ಕೇಳಿಸ್ಕೊಂಡ? ಎಲ್ಲೈತ್ರೆ ನಾನೇ ಕುಡಿಸ್ತಿರೋದು, ಇಲ್ಲೇ ಬಿತ್ತಿರ್ತಾರೆ. ನೀನು ದೊಡ್ಡರು ಬಿಡ್ಕೋಬೇಡ. ಎಲ್ರು ಅವರು ಆರ್ಡಿನರಿ ಪೀಪಲ್ ನಂಬ್ತಾರ. ಓ ನಿಂದು ಕೆಲಸ ಗಣೇಶ. ಸೋನಾರ್ನ ಗುರು ಬೇಡ, ಎಲ್ಲ ಸ್ನೇಹಿತರನ್ನ ಕರ್ಕೊಂಡು ಬೇಗ ಬಂದ್ಬಿಡು. ಓಕೆ ಓಕೆ. ವೆಂಕಟೇಶ ರಿಪೀಟ್. ಮತ್ತೆ ಒಳ್ಳೆ ಶೂಟಿಂಗ್ ಬರ್ತಿದ್ರಲ್ಲ ಆಗ ಒಂದ್ ಆಟಿ ಕಪ್ಪಲ್ ಕುಡಿದ್ರು. ಅಲ್ರಿ ಪಡಿಗೋಸ್ಕರ ಎಲ್ಲ ಓ ಬ್ರದರ್ಸ್ ಏನ್ ಬೇಕಾದ್ರೂ ತಗೋಡೆ. ಓಕೆ ಯಾರು ಸಣ್ಣ ಚಾಪಡ್ಬೇಡ. ಏನು ಹಂಗಂತ ಅವನು ಕುಡ್ದು ಅವ್ನು ನನ್ ಮಗ ಸಂಕೋಚಕ್ಕೆ ಸಣ್ಣ ಕಾಚ ಅಂತವನೆ. ನಮ್ ಫ್ಯಾನ್ಸ್ ಎಲ್ಲೆಲ್ಲಿ ಇದಾರೆ ಅಂತ ಗೊತ್ತಾಯ್ತಾ? ಯಾಕೋ ಫ್ಯಾನ್ ಸ್ವಿಚ್ ಹಾಕೋ. ಬಾಳ್ಳೆ ಅಲ್ಮ ಇಲ್ಲಿ ಬರ್ಬೇಕಾಗಿತ್ತು. ನಮ್ ಪವರ್ ಏನು ಅಂತ ಗೊತ್ತಾಗಿರೋದು ಎಷ್ಟ್ಲಿ ಅಲ್ವಾ? ವೆಂಕಟೇಶ ಏನಿಲ್ಲ ಹೆಂಗೆ ಬ್ರದರ್ಸ್ ನೀವೇನ್ ಬೇಕಾದ್ರೂ ತಗೊಳ್ಳಿ. ಓಕೆ ಇಫ್ ಯು ಡೋಂಟ್ ಮೈಂಡ್ ಒಂದು ಪೆಕ್ ತಗೊಳ್ಳ. ತಗೊಳ್ಳಿ ಸರ್. ಈ ನನ್ ಮಗ ಕೇಳ್ತಾರೆ ತಗೊಳ್ಳಿ. ಓಕೆ ಥ್ಯಾಂಕ್ ಯು ವೆಂಕಟೇಶ. ರಿಪೀಟ್ ಆಯ್ತಣ್ಣ. ಸರಿ ಸರಿ ನಿಲ್ಲು ಬೇಡ. ಓಕೆ ನಿಲ್ಲು. ಓ ಯಾರದು? ನಮ್ಮಂತ ಸೆಲೆಬ್ರಿಟಿ ಫಿಗರ್ಸ್ ಟೇಬಲ್ಗೆ ಕಟ್ ಮಾಡ್ಬಿಡ್ತಾರೆ. ಸೊರ್ರೆ ಸೊರ್ರೆ ಅನ್ಎಜುಕೇಟೆಡ್ ಪೀಪಲ್ ಡೋಂಟ್ ಮಿಸ್ಟೇಕ್. ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು. ಸೊರ್ರೆ ತಗೊಳ್ಳಿ ತಗೊಳ್ಳಿ ಸರ್. ತಗೊಳ್ಳಿ ಬಿಲ್ಲು. ಕೈಯಲ್ಲಿ ಬಿಲ್ ಕೊಡ್ತೀಯ? ಅವರು ನನ್ನ ಆತ್ಮೀಯರು. ಅವ್ರ ಕೈಯಲ್ಲಿ ಬಿಲ್ ಕೊಟ್ಟು ನನ್ನ ಅವಮಾನ. ಓಕೆ ಥ್ಯಾಂಕ್ ಯು. ಬಿಲ್ ನಾನು ಕೊಡ್ತೀನಿ. ಯಾರು ನನ್ನ ಮಗನೇ ನಿಂಗೆ ಬಿಲ್ ಕೊಡಕ್ ಹೇಳಿದ್ದು? ಸರ್ ಬಿಲ್ ಕೊಡಿ ಸರ್. ಅಯ್ಯೋ ಇವ್ದು ಇದೇ ಕೆಲಸ. ಈ ವಾರದಲ್ಲಿ 4 ಜನಕ್ಕೆ ಯಾಮರ್ಸಿದಾನೆ. ಬಿಲ್ ಕೊಡಿ ಸರ್. ಬಿಲ್ ಬಂತ ಹೋಣ. ಇವರು ಊರ್ನವ್ರಿಗೆಲ್ಲ ಬಕ್ರ ಮಾಡ್ತಾರೆ. ನಾನು ಅವ್ರಿಗೆ ಬಕ್ರ ಮಾಡ್ತೀನಿ. ಹೆಂಗೆ? ಸೂಪರ್ ಅಣ್ಣ. ಹಂಗಾರೆ ನಿನ್ ಲೆಕ್ಕದಲ್ಲಿ ಅದು 90.
90 ಓಡಿ ಕುಡಿಯೋದೆ ನನ್ ವೀಕ್ನೆಸ್ ಸಿಗಬೇಡ ವೀಕ್ನೆಸ್ ನನ್ ಮಗ್ನೆ ಓಟಕ್ ಮಾಡ್ತೀಯ ನಿಲ್ಸ್ಕೊಳ್ದೆ ಬಾ 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 ನಿಂತ್ಕೋ ಕೊಂದ ಹಾಕ್ಬಿಡ್ತೀನಿ ಹೆಚ್ಚು ಕಡಿಮೆ ನೀರಾಡಿದ್ರೆ ಯಾವ ಅಣ್ಣ ಏನಾಯ್ತು? ನಿನ್ನೆ ನಂಬಿಟ್ಟು ನಾನು ಪಾಯಸ ಕೊಡುತ್ತೆ ಪಾಯಸ ತಗೊಂಡವನು ಎಸ್ಕೇಪ್ ಆನು. ಅವನು ಇನ್ನೂ ಕೊಟ್ಟಿಲ್ಲ. ನನ್ನ ಮೇಲೆ ವಿಶ್ವಾಸ ಇಟ್ಟಿರೋರನ್ನ ನಾನು ಕೈ ಬಿಡಲ್ಲ. ನನಕ್ಕ ಮೋಸ ಮಾಡಿದವ್ರನ್ನ ನಾನು ಜೀವ ಸಹಿತ ನ್ಯಾಟಕಂ చేయండి. ష్యూరిటీ ಹಾಕಿದವನು ನೀನು. ಇಪ್ಪ ಕಾಸು ತರೋ ನೀನು ಮಾತ್ರ. ಬಡ್ಡಿ ಕಾಂಪೌಂಡ್ ಬಡ್ಡಿ ಎಲ್ಲೊಮ್ಮೆ ಸೇರಿ 5 ലക്ഷം ആയിട്ട്. 2 ലക്ഷം ತಾನೆ. 5 ലക്ഷമാ? 10 ലക്ഷം. 10 ലക്ഷമാ? 10 ലക്ഷമാ? 25 ലക്ഷം. ಇನ್ನು ಊರು ಮಾತಾಡಿದ್ರೆ ಡಬಲ್ ಎರಟಿಯಾವು. ಡಬಲ್ 25 ಲಕ್ಷ ನಾನು ಎಲ್ಲಿಂದ ತಂದು ಕೊಡ್ಲಿ? ನನ್ಗೆ ಯಾರು ಕೊಡ್ತಾರೆ? ಅವನು ಕೊಡ್ತಾನೆ ತಾಕೋ. ಚೆನ್ನಾಗಿದೆ. ನೋಡು, ಇನ್ನು 10 ದಿನ ಮಾತ್ರ ನಿನಕ್ಕೆ ಟೈಮು. ಇವರು ಇಷ್ಟು ಜನರನ್ನ ನೀನು ರಕ್ಷಿಸಬಹುದು. ನೆಕ್ಸ್ಟ್ ನಿನ್ನ ಕಲ್ಯಾಣ ಆಲ್ಬಮ್ ಕೂಡ ಮಾಡಬಹುದು. ಇಲ್ಲಾಂದ್ರೆ ಇವರ ಎಲ್ಲರೂ ಬರೀ ಆಲ್ಬಮಿನಲ್ಲಿ ಮಾತ್ರ ಕಾಣು. ಹಲೋ ವೆಂಕಿ. ಹಲೋ ಬೇಬಿ. ನಮ್ ಡ್ಯಾಡಿ ಯಾವ್ದೋ ದೊಡ್ಡ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದ್ದಾರೆ. ನಿಮ್ಮ ಅಪ್ಪನೇ ಸಮಸ್ಯೆ, ಅವನು ಇನ್ನೊಂದು ಸಮಸ್ಯೆ. ಯಾವ್ದೋ ಬ್ಯಾಂಕ್ ಡಾಕ್ಯುಮೆಂಟ್ ಸಿಕ್ಕಾಕೊಂಡಿದೆ. ಬೆಳಿಗ್ಗೆಯಿಂದ ಬ್ಯಾಂಕ್ ಫೋನ್ ಮಾಡ್ತಾನೆ ಇದಾರೆ, ಆದ್ರೆ ಏನ್ ಡೀಟೇಲ್ಸ್ ಗೊತ್ತಾಗ್ತಾ ಇಲ್ಲ. ಡೀಟೇಲ್ಸ್ ಇಲ್ಲ ಅಂದ್ರೆ ನಂಗೇನು ಮಾಡಕ್ಕಾಗಲ್ಲ. ಫಸ್ಟ್ ಆಫ್ ಆಲ್ ಫುಲ್ ಟೈಟು. ಡೀಟೇಲ್ಸ್ ಸೆಲೆಕ್ಟ್ ಮಾಡಿ ನಂಗೆ SMS ಮಾಡು. ಬೆಳಿಗ್ಗೆ ಏನಾದ್ರು ಮಾಡೋಣ. ಸರಿ ನೋಡು, ಇದೊಂದು ಗೋಲ್ಡನ್ ಆಪರ್ಚುನಿಟಿ. ನೀನ್ ಏನಾದ್ರೂ ಹೆಲ್ಪ್ ಮಾಡಿದ್ರೆ ನಮ್ಮಪ್ಪ ನಿನ್ ಕಡೆ ವಾಲಿದ್ರು ವಾಲ್ಬೋದು. ನೋಡು, ಈ ಚಾನ್ಸ್ ನ ಮತ್ತೆ ಮಿಸ್ ಮಾಡ್ಕೋಬೇಡ. ಏಯ್, ನಿಮ್ಮಪ್ಪ ವಾಲು ಏನೇ ಬಂತು, ನೀನ್ ನನ್ ಕಡೆ ವಾಲ್ಬೇಕು. ಪ್ಲೀಸ್ ತಮಾಷೆ ಮಾಡ್ಬೇಡ. ಓಕೆ ಬೇಬಿ, ಗುಡ್ ನೈಟ್. ಡೋಂಟ್ ವರಿ, ಫುಲ್ ಟೈಟ್, ಗೋ ಸ್ಟ್ರೇಟ್. ಎತ್ತಲೆ ವೆಂಕೆ. ಇದೆಲ್ಲ ಹೋದ್ರೆ ನನ್ನ ಮಕ್ಕಳು. ಏ ಮಂಜ, ನಮ್ ಭಿಕ್ಷುಕ ಒಳ್ಳೆ ಬಕ್ರ ತರ ಇಲ್ಲ? ತರ ಅಲ್ಲ, ಬಕ್ರನೇ ಅವನು. ಇವತ್ತು ಅವನ್ ಬಕ್ರ ಮಾಡೋಣ. ಚಿಯರ್ಸ್ ಮಾಡೋಣ. ಏನ್ ಮಾಡೋದು? ಏನ್ ಬಕ್ರ ಮಾಡುದು? ಭಿಕ್ಷುಕ ಹೆಂಗು ಇವಳ ಹತ್ರ ವೆದರ್ ರಿಪೋರ್ಟ್ ತಗೊಳಕ್ ಬರ್ತಾನೆ, ಅಷ್ಟ್ರಲ್ಲಿ ಬತ್ತಿ ಇಟ್ಬಿಡೋಣ. ಹಲೋ, ಹಾಯ್, ಎಕ್ಸ್ಕ್ಯೂಸ್ ಮೀ, ವೆರಿ ಹಾಟ್. ವಾಟ್? ಮಳೆ ಬರುವ ಸಂಭವ ಇದೆಯಾ? ಹೇ ನೋ, ಇಟ್ಸ್ ಕೋಲ್ಡ್. ಐ ವಾಂಟ್ ಬಿಸಿ ಬಿಸಿ ಕಾಫಿ. ಹೇ ಗೋ ಗೋ. ಓಕೆ. ಚೆನ್ನಾಗಿತ್ತಾ? ನಾನು ಹೋಗ್ಲಾ? ಹೋಗ. ಹಾಯ್. ಹಾಯ್. ಇವತ್ತು ಮಳೆ ಬರುತ್ತಾ? ವೆರಿ ಕೋಲ್ಡ್. ಹೌದಾ? ವೆರಿ ಕೋಲ್ಡ್. ಕಾಫಿ? ಗೋ ಗೆಟ್ ಯೋರ್ ಓನ್ ಕಾಫಿ ಫ್ರಮ್ ದೇರ್. ಓಕೆ. ಬೇಕಾಗಿತ್ತ ನಂಗೆ? ಹಾ ಬರೀ ಇವ್ರದ್ದು ಇದೇ ಆಗೋಯ್ತು. ಯಾಕೆ? ನಿಮ್ಗೆ ಗೊತ್ತಿಲ್ವಾ ಮೇಡಮ್, ಇವ್ರದ್ದು ಬಕ್ರಾ ಗ್ಯಾಂಗು. ಈಗ 3ನೇ ಬರ್ತಾವ ನೋಡಿ. ಎಕ್ಸ್ಕ್ಯೂಸ್ ಮಿ ಮೇಡಮ್, ವೆದರ್ ರಿಪೋರ್ಟ್ ಇದೆಯಾ?
ವೆದರ್ ರಿಪೋರ್ಟ್ ತಗೊಂಬಾರ ಅಂತಂದ್ರೆ ಅಲ್ಲಿ ನಿಂತ್ಕೊಂಡು ಏನೇನೋ ಮಾಡ್ತಾ ಇದ್ದೀಯ? ನೀನು ಬೇಡ, ನಿನ್ನ ಆಫೀಸು ಬೇಡ, ಲೈಫೇ ಬೇಡ. ಜನ್ಮ ಅಂತಿದ್ರೆ ಗ್ರಹದಲ್ಲೇ ಉಂಟಲ್ಲ ನಾನು. ಮಾತಾಡಿ, ಹೋಗು ಹೋಗು. ಜನ್ಮ ಅಂತಿದ್ರೆ ಈ ಗ್ರಹದಲ್ಲಿ ಭಿಕ್ಷುಕ್ ಏನ್ ಮಾಡ್ತಾ ಇದ್ಯಾ? ಈ ಬಿಲ್ಡಿಂಗ್ ಇಂದ ಬಿದ್ರೆ ಕೈಕಾಲ್ ಮುರಿಬೋದು ಅಷ್ಟೇ. ಆದ್ರೂ ಪರವಾಗಿಲ್ಲ, ಸಾಯ್ತೀನಿ ನಾನು. ಅದೇ ಯುಟಿಲಿಟಿ ಬಿಲ್ಡಿಂಗ್ ಕರ್ಕೊಂಡು ಹೋಗ್ತೀನಿ. ಅಲ್ಲಿಂದ ಬಿದ್ರೆ ಗ್ಯಾರಂಟಿ ಸಾಯ್ತ್ಯಾ. ಬಾ ಹೋಗೋಣ. ಏನೋ ಕೈ ಕೊಡ್ತೀನಿ ಅಂತ ಬರ್ತಾ ಇದ್ದೀನಿ, ಇಲ್ಲ ಸತ್ತೋಗ್ಬಿಡ್ತಾ ಇದ್ದೆ ನಾನು. ಸಾಯ ಅಂತದ್ ಏನೋ ಆಗಿದೆ ನಿನ್ಗೆ? ಏನಾಯ್ತು? ನನ್ನ ಲೈಫ್ ಅಷ್ಟೇ ಮಗ. ನೀನ್ ನೋಡಿದ್ರೆ ಯಾವಾಗ ಬಬಲ್ ಗಮ್ ತಿನ್ಕೊಂಡು ಬಬಲ್ ಫ್ಲಾಶ್ ಬ್ಯಾಕ್ ನೋಡ್ತಾ ಇರ್ತೀಯ. ಈ ನನ್ನ ಮಗ ಕೆಪ್ಪ ಹೆಂಡತಿ ಫೋನ್ ಮಾಡ್ತಾನೆ ಅಂತ ತಿಳ್ಕೊಂಡು ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾನೆ. ನನ್ನ ಕತೆ ಅಷ್ಟೇ. ಏನಾಯ್ತು ಈಗ? ಮಗ, ನಾನು ತುಂಬಾ ಕಷ್ಟದಲ್ಲಿದ್ದೀನಿ. ನನ್ನ ಫ್ರೆಂಡ್ ಒಬ್ಬ ಬಿಸ್ನೆಸ್ ಮಾಡ್ತೀನಿ ಅಂತ ಬಂದು ನನ್ನ ಹತ್ರ ಸಾಲ ಕೇಳ್ದ. ನನ್ನ ಹತ್ರ ದುಡ್ಡಿರಲಿಲ್ಲ. ಯಾರ ಹತ್ರ ಶೂರಿಟಿ ಹಾಕಿ ಸಾಲ ಇಸ್ಕೊಟ್ಟಿದ್ದೀನಿ. ಸಾಲ ಇಸ್ಕೊಂಡು ಹೋದ. ಸಾಲ ಕೊಟ್ಟರು ಬಂದಿದ್ದಾನೆ. ನಾಟಕಂ చేయండి. ಆಲ್ಬಮ್ ತೋರಿಸ್ತಾ 5 ಲಕ್ಷ. 5 ಲಕ್ಷನ ನೀನ್ ಕೊಡ್ಸಿದ್ದೆಷ್ಟು? 2.5 ಲಕ್ಷ. 10 ಲಕ್ಷ. 10 ಲಕ್ಷನ ನೀನ್ ಕೊಡ್ಸಿದ್ದೆಷ್ಟು? 2.5 ಲಕ್ಷನೋ? 20 ಲಕ್ಷನ ನೀನ್ ಕೊಡ್ಸಿದ್ದೆಷ್ಟು? 2.5 ಲಕ್ಷ ಕಣಾಲೆ. 25 ಲಕ್ಷ. 25 ಲಕ್ಷನ ನೀನ್ ಕೊಡ್ಸಿದ್ದೆಷ್ಟು? 2.5 ಲಕ್ಷ ಕಣ. ಹೋಗಿ ಹೋಗಿ ಇಸ್ಕಾಕಂತಿಯಲ್ಲೋ, ಸಿಗಾಕಂತಿಯಲ್ಲೋ. ಈಗ ಹೆಂಗೋ ತಿರ್ಸ್ತ್ಯಾ? ಅದು ನಮ್ ತಾತ ಒಂದ್ 30-40 ಸೈಟ್ ಇಟ್ಟಿದ್ದಾನೆ ಜಯನಗರದಲ್ಲಿ. ಅದನ್ನು ಮಾರ್ಬಿಟ್ಟು ಸಾಲ ತೀರ್ಸ್ಬಿಡ್ತೀನೋ ಅಷ್ಟೇ. ಅದಕ್ಕೆ ಕಣ್ರ ಸಾಯಕ್ ಹೋಗಿದ್ದು. ಏನು ಇಲ್ಲ, ಏನಾದ್ರು ಮಾಡ್ರಲೇ. ರೈಟ್ ಡಿಸಿಷನ್. ಅಪ್ಪ ಅಲ್ಲಿ ಕೇಳು, ಪ್ಲಾನ್ ಮಾಸ್ಟರ್ ಅಲ್ಲ ಅವನೇ. ಮನೆಗೆ ಹೋಗ್ಬೇಕಂದ್ರ ಭಯ ಆಗ್ತಾ ಇದೆ. ಲೋ, ನನ್ನ ಹೆಂಡತಿ ನನ್ನೇ ಜಗ್ಲಿ ಮೇಲೆ ಮಲಗಿಸ್ತಾ ಕಣ ಈಚೆ. ನಮ್ಮನೆ ಕರ್ಕೊಂಡು ಹೋಗಕ್ಕಾಗಲ್ಲಪ್ಪ, ನಾನು ಹೋಮ್ಲೆಸ್ ಅಲ್ಲ ಹೆಲ್ಪ್ಲೆಸ್. ಭಿಕ್ಷುಕ ಏನಾದ್ರು ಮಾಡೋಣ ಬಿಡು. ಭಿಕ್ಷುಕ್ ನಾಯರ್, ನೀವಿನ್ನೂ ಕೆಲ್ಸಕ್ಕೆ ಹೋಗಿಲ್ಲ? ಅವತ್ತೇ ಕರೆದೆ ಬನ್ರಯ್ಯ ಕೆಲ್ಸ ಕೊಡಿಸ್ತೀನಿ ಅಂತ. ವೇಸ್ಟ್ ಫೆಲಾಸ್. ನಿಲ್ಲಿಸ್ತಾನೆ. ಒಳ್ಳೆ ಕತೆ ಆಗೋಯ್ತು. ಒಂದ್ ಹೇಳ್ದಂಗೆ ಕೇಳ್ತಾ ಇರ್ಬೇಕು, ಮಾಡ್ದಾಗ ಮಾಡ್ತಾ ಇರ್ಬೇಕು. ನಾವಿಲ್ಲಿ ನಾನು ಬೇರೆ ಕಡೆ ತಾಂತೀನಪ್ಪ. ಇಲ್ಲಿ ದುಡ್ಡಿಟ್ಟು ನಿನ್ ತಗೊಳ್ಳಿ. ಯಾವ ಇದೇನ ತಗೊಂಡ ಕೈಲಿ ಇಟ್ಕೊಂಡ ಇದೆಲ್ಲ ಹೋಗ್ತಾವನ, ಏನ್ ಮಾಡ್ತಾವನ ಒಂದು ಗೊತ್ತಾಗ್ತಿರ್ಬಲ್ಲ. ಹುಚ್ಚಿ ಚಿಡಿದಿದ್ದೆ ಅವನಿಗೆ. ಎಲ್ಲ ನಿನ್ ಪಂಚರಂಗಿ ಆಟನೇ ಅರ್ಥ ಆಗಲ್ಲಪ್ಪ ನಮ್ಗೆ. ನಮ್ ಜೀವನ ಎಲ್ಲ ಇದೇ ಆಗೋಯ್ತು. ಆಯ್ತಾಯ್ತು. ಅಯ್ಯಪ್ಪ ಸರಿ ಇಟ್ಕೊಳ್ರ, ನನ್ ಪ್ಯಾಂಟ್ ನಿನ್ ಪ್ಯಾಂಟ್ ಇಟ್ಕೊಳಕ ಬಂದಿದ್ದೀನಿ. ಬಾರ್ಗೆ ಬಂದ್ವಾ? ಪೇಪರ್ ಸರಿ. ಯಾರು ಇರಲ್ಲ. ಕುಂಜುಮಾನ್, ಕುಂಜುಮಾನ್, ಯಾರು ನೀವೆಲ್ಲ? ಯಾರು? ಹೆಂಗ್ ಒಳಗ್ ಬಂದ್ರಿ? ಏನ್ ಮಾಡ್ತಾ ಇದ್ದೆ ನೀನು? ಏನ್ ಅನ್ಕೊಂಡಿದ್ಯಾ ಇಲ್ಲಿ? ಎದ್ದೇಳ ಮೇಲೆ ಹೋಗ. ನನ್ನ ಬಗ್ಗೆ ನಿನಗೆ ಹೇಳಿಲ್ವ ಯಾರು? ಹೇಳ್ದ. ನಿಮ್ದೇನೋ ಫೋಟೋ ಫ್ರೇಮ್ ಬಿಸ್ನೆಸ್ ಅಂತೆ. ಅವನಿಗೇನೋ ಅಪ್ಪ ಅಮ್ಮ ಇದ್ರು ಮಾಡ್ದೆ. ನನಗೆ ಯಾರಿದ್ದಾರೆ? ನಂದೇನ್ ಮಾಡ್ತ್ಯಾ? So what? ಇದು ನಾನು ಸುಮ್ಮನೆ ತೆಗೆದ ಫೋಟೋ. ಇದು ನಿನಗಾಗಬಾರದಂದ್ರೆ ನಾನು ಪಡೆಯ ಅಮೌಂಟ್ ಡಬಲ್ ಆಗುತ್ತೆ. ಅವನು ಇದುವರೆಗೆ ಏನಕ್ಕೆ 25 ಲಕ್ಷ ತರು.
ಅದಕ್ಕೆ ನೀನು ಮತ್ತೆ 25 ಲಕ್ಷ ಸೇರಿಸಿ 50 ಲಕ್ಷ ಕೊಡು. 50 lakhs. 50 lakhs? ಅದು 5 നാളുക്കുള്ള. മനസ്സിലായോ? ಇಲ್ಲಾಂದ್ರೆ ನಿನಗೆ ಗೊತ್ತಲ್ಲ, ನಂದು ಫೋಟೋ ಫ್ರೇಮ್ ಬಿಸ್ನೆಸ್. ಓಕೆ ಗುರುವಾಯೂರಪ್ಪ. ಗುರುವಾರ ಕೊಡಕ್ಕಾಗಲ್ಲ, ಹೋಗಪ್ಪ. ಏನಾಯ್ತು? ಗರಾಬರ್ದಲ್ಲಿ ನಿಂತ್ಕೊಂಡ್ಬಿಟ್ಟಲ್ಲ. ಎಲ್ಲ ಸರಿ ಹೋಗುತ್ತೆ, ಸುಮ್ಮನೆ ಇರೋ, ಯೋಚನೆ ಮಾಡ್ಬೇಡ. ಎಲ್ಲೋ ಇದ್ಯಾ? ಫೋನ್ ಎತ್ತುತ್ತೀಯಾ? ಜಾಕ್ ಓದಿಲ್ಲ. ಎಲ್ಲೋ ಇದ್ಯಾ? ಹಲೋ, ಎಲ್ಲ ಏಯ್, ಇಕ್ಕೆ ಫೋನು. ಹಲೋ ಹಲೋ. ಬಿಸ್ಕುಕ ಎದಳ? ಎದಳಪ್ಪ, ನಾನ್ ಕಣೋ. ನನ್ನ ಹತ್ರ ದುಡ್ಡು ಮಗ ಕುಡಿಬೇಕ್ ನಾನು. ದೇವ್ರೆ, ಯಾಕೋ ಹಿಂಗ್ ಕುಡಿ ಸಾಯ್ತಿರ? ನೋಡ, ನಂಗ್ ಈ ಸಿಚುವೇಶನ್ ಅಲ್ಲಿ ಏನು ಮಾಡಕ್ಕಾಗಲ್ಲ. ನೀನೇನಾರು ಮಾಡ್ಬೇಕು. ಆಯ್ತಪ್ಪ. ನಂದೇ 108 ಪ್ರಾಬ್ಲಮ್ ಇದೆ. ನಿನ್ಗೇನು ಅಂತ ದೊಡ್ಡ ಪ್ರಾಬ್ಲಮ್ ತೊಂದ್ರೆ? ಅದೊಂದು ದೊಡ್ಡ ಕಥೆ. ರಾಗಿಣಿ, ಬಾಯಿಲಿ ನೋಡಮ್ಮ, ಜೀವನ ಅನ್ನೋದು ನೀನ್ ಅಂದ್ಕೊಂಡಷ್ಟು ಸುಲಭ ಅಲ್ಲ. ಕ್ರಿಕೆಟ್ ಮ್ಯಾಚ್ ಇದ್ದ ಹಾಗೆ. ಪ್ರತಿ ಬಾಲ್ಗೂ ಮ್ಯಾಚು ಬೇರೆ ರೂಪನೇ ಪಡ್ಕೋತಿರ್ತದೆ. ಬಾಲ್ ಮಾಡೋನು ಎಷ್ಟು ಮುಖ್ಯನೋ, ಬ್ಯಾಟಿಂಗ್ ಮಾಡೋನು ಅಷ್ಟೇ ಮುಖ್ಯ. ಸುತ್ತಿ ಬಳಸಿ ಮಾತಾಡ್ಬೇಡಿ. ಏನ್ ಹೇಳ್ಬೇಕು ಅಂತಿದ್ರೋ ಡೈರೆಕ್ಟ್ ಆಗಿ ಹೇಳಿ. ಅಯ್ಯ, ಅವನಿಗಿನ್ನು ತಲೆನೇ ಬಲ್ತಿಲ್ವೇನಮ್ಮ. ದ್ರಾಬೆ ಮುಂಡೆದು ಜೀವನ ಅಂದ್ರೆ ಒನ್ ಡೇ ಮ್ಯಾಚ್ ತರ ಹಿಂಗ್ ಬಂದಂಗ್ ಹೋಗೋದು ಅಂತ ಅನ್ಕೊಂಡ್ಬಿಟ್ಟಿದ್ದಾನೆ. ಸ್ವಲ್ಪನೂ ಸೀರಿಯಸ್ನೆಸ್ ಇಲ್ಲ. ಈಗಲೇ ಅಬ್ಬೆಪಾರಿ ತರ ಅಲಿತಾ ಇದ್ದಾನೆ. ಮದುವೆ ಮಾಡ್ಕೊಂಡ್ಮೇಲೆ ನಿನ್ನ ಚೆನ್ನಾಗಿ ನೋಡ್ಕೊತಾನಂತ ಏನ್ ಗ್ಯಾರಂಟಿ? ಅದಕ್ಕೆ ನೋಡಿ ಡ್ಯಾಡಿ, ಅವನಿಲ್ಲ ಅಂದ್ರೆ ನೀವ್ ನನ್ನ ಮರಿಬೇಕಾಗತ್ತೆ ಅಷ್ಟೇ. ಅಷ್ಟು ಬೇಗ ಆ ರೀತಿ ತೀರ್ಮಾನ ತಗೋಬೇಡಮ್ಮ. ನಾನ್ ಹೇಳ್ತಾ ಇರೋದು ನಿನ್ ಒಳ್ಳೇದಕ್ಕೆ. ಹಲೋ ಹಲೋ ಬೇಬಿ, ಗೇಟ್ ಹತ್ರ ಇದೀನಿ. ಅಲ್ಲಿ ಯಾಕೆ ನಿಂತಿದ್ಯಾ? ಒಳಗಡೆ ಬಾರೋ. ಬೇಡಮ್ಮ, ಮೊದ್ಲೇ ನಿಮ್ಮ ಅಪ್ಪ ನನ್ ನೋಡಿದ್ರೆ ಹುಚ್ಚು ನಾಯಿ ತರ ಆಡ್ತಾನೆ. ನೀನೇ ಬಾ. ಓ, ಭಿಕ್ಷುಕ ಬಂದಿದ್ದಾನಾ? ಡ್ಯಾಡಿ, ನೀನ್ ಒಳಗಡೆ ನಡಿ, ನಾನು ಅವನ ಹತ್ರ ಮಾತಾಡ್ತೀನಿ. ನೋಡ, ತಲೆ ತಿಂತ ನನ್ನ ಮಗಳಿಗೆ ಲೋಕಜ್ಞಾನ ಗೊತ್ತಿಲ್ಲ. ಬರೀ ಅಂದ ಚಂದದಿಂದ ಜೀವನ ಸಾಕ್ಸಕ್ ಆಗೋದಿಲ್ಲ. ಏಯ್, ನಿನ್ ಯೋಗ್ಯತೆಗೆ 4 ಕಾಸು ಸಂಪಾದನೆ ಇಲ್ಲ. ನಿಮ್ ತಾತ ನಿಮ್ಮ ಅಪ್ಪ ಮಾಡಿರೋ ಸ್ಕೋರ್ ನಲ್ಲಿ ಅರ್ಧ ಮಾಡಿಲ್ವಲ್ಲೋ? ಮಾಡಿಲ್ಲ. ನನಗೆ ರನ್ ಔಟ್ ಬ್ಯಾಟ್ಸ್ಮನ್ ಬೇಕಾಗಿಲ್ಲ, ನಾಟ್ ಔಟ್ ಬ್ಯಾಟ್ಸ್ಮನ್ ಬೇಕಾಗಿರೋದು. ನಿನ್ನಂತ ಯೂಸ್ಲೆಸ್ ಇಡಿಯಟ್ ತರ್ಕ್ಲಾಂಡಿ ಪೋಖ್ರಿಗೆ ನನ್ನ ಮಗಳು ಕೊಡೋದಿಲ್ಲ. ನಿನಗೂ ಮಾನ ಮರ್ಯಾದೆ ಏನಾದ್ರೂ ಇದ್ರೆ ನಾನು ಒಪ್ಪೋ ತರ ಪ್ರೂವ್ ಮಾಡಿ ತೋರ್ಸು. ಅಲ್ಲಿ ತನಕ ಮುಖ ತೋರ್ಸ್ಬೇಡ, ಅಸಹ್ಯ. ನನ್ನ ಮಗಳನ್ನ ಹೆಂಗೂ ಸಾಕೋದಲ್ಲ, ಹಿಂಗೇ ಸಾಕ್ತೀನಿ ಇನ್ನೊಂದು ಬೇಕು. ಔಟ್. ಗೆಟ್ ಔಟ್. ಬಾಯ್. ಇದಪ್ಪ ನನ್ ಕಥೆ. ಇವನ್ ನೋಡಿದ್ರೆ ಮೇಲಿಂದ ಬಿದ್ದು ಸಾಯ್ತೀನಿ ಅಂತಾನೆ. ನೀನೇ ಇವನ್ ನೋಡ್ಕೋಬೇಕಪ್ಪ. ಯು ಡೋಂಟ್ ವೆರಿ ಮ್ಯಾನ್, ನಾನ್ ನೋಡ್ಕೊತೀನಿ. ಅದು ಆಲ್ಕೋಹಾಲ್ ಸ್ಮೆಲ್. ಅದು ಹಾಲಲ್ಲಿ ಇದೀವಲ್ಲಪ್ಪ ಕಂದ. ಅದು ನಿಲ್ಚಿತ್ತ ಕೊಂಡೆ. ಇದು ಕುಂಡಿ ಅಲ್ವೋ, ಮಂಡಿ. ಯಾ ಬೇಬಿ, ಬ್ಯಾಂಕ್ ಹೋಗ್ಬೇಕು, ಬೇಗ ಬಾ. ಸರಿ, ಬರ್ತಾ ಇದೀನಿ ಬೇಬಿ. ಲೇ ಭಿಕ್ಷುಕ, ಎದ್ದೇಳೋ ಎದ್ದೇಳೋ. ಲೇ ಮಂಜಾ, ಎದ್ದೇಳೋ.
ಸರ್ ಓಕೆ ಸರ್, ಸಿಗ್ತಾರಂತ. ಓಕೆ ಸರ್, ಈಗಲೇ ಬರ್ತೀವಿ ಸರ್. ಥ್ಯಾಂಕ್ ಯು ಸರ್. ಓಕೆ ಸರ್, ಓಕೆ ಸರ್, ಥ್ಯಾಂಕ್ ಯು. ಲೇ ಭಿಕ್ಷುಕ ಇದ್ದಳ ಲೇ. ಯಾವ ಭಿಕ್ಷುಕ ಅಂದವನು? ಭಿಕ್ಷುಕ್ ನಾ ಯಾರು? ಲೇ ರೆಡಿ ರೆಡಿ ಆಗ ಎಲ್ಲ ಹೋಗ್ಬೇಕು. ರೆಡಿಯಾ? ಹಾ. ಯಪ್ಪ ನಿದ್ದೆ ಮಾಡಕ್ಕೂ ಬಿಡಲ್ಲ. ಇದು ಚಿಕ್ಕ ಪುಟ್ಟ ಸಮಸ್ಯೆ ಅಲ್ಲ, ದೊಡ್ಡ ಸ್ಕ್ಯಾಮು. ಹೌದು, ನಾನ್ ಹೇಳಿಲ್ವಾ ನಮ್ಮಪ್ಪ ದೊಡ್ಡ ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಂಡಿದ್ದಾರೆ ಅಂತ. ನೀನ್ ನೋಡಿದ್ರೆ ಅಲ್ಲಿ ಇಲ್ಲಿ ಕುಡ್ಕೊಂಡು ಓಡಾಡ್ತಾ ಇರ್ತೀಯ. ಏನ್ ಮಾಡೋದೀಗ? ಒಂದ್ ನಿಮಿಷ, ನಿಮ್ಮಪ್ಪ ಈ ಬ್ಯಾಂಕ್ ಚೇರ್ಮನ್ ನಂಬಿ ಅಷ್ಟೊಂದು ದುಡ್ಡಿರೋ ಸ್ವಿಸ್ ಬ್ಯಾಂಕ್ ಡೀಟೇಲ್ಸ್ ನ ಯೂನಿಕ್ ಕೊಟ್ನಾ? ಹೌದು, ಇವರಿಬ್ರು ತುಂಬಾ ಕ್ಲೋಸ್ ಫ್ರೆಂಡ್ಸ್. ಆದ್ರೆ ಆ ಬ್ಯಾಂಕ್ ಮ್ಯಾನೇಜರ್ ಮಾಡಿದ್ದೇ ಬೇರೆ. ನೋಡ್ರಪ್ಪ, ಈ ಡೀಲ್ ಈಗ ನಿಮ್ದೆ. ಯಾವುದೇ ಕಾರಣಕ್ಕೂ ನನ್ನ ಮಗಳು ಇನ್ನು ಮುಂದೆ ಯಾವುದೇ ತರದ ಕಷ್ಟನೂ ಪಡಬಾರದು. ಈ ಪ್ರಾಜೆಕ್ಟ್ ನಿಂದ ನನ್ನ ಮಗಳು ಲೈಫ್ ಲಾಂಗ್ ರಿಟರ್ನ್ಸ್ ಪಡಿಬೇಕು. ಓಕೆನಾ? ನಿನ್ನ ಮಗಳು ನನ್ನ ಮಗಳ ತರ ಅಲ್ವೇನೋ. ನೀನೇನು ವರಿ ಮಾಡ್ಕೋಬೇಡ, ಎಲ್ಲ ನಾನು ನೋಡ್ಕೋತೀನಿ. ನೋಡಯ್ಯ, ಈ ಅಮೌಂಟ್ ನಲ್ಲಿ ₹1 ಮಿಸ್ಯೂಸ್ ಆಗ್ಬಾರ್ದು. ನೋಡು, ಈ ಕೆಲಸನ ಬಹಳ ಕೇರ್ಫುಲ್ ಆಗಿ ಮಾಡಬೇಕು. ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಮಾಡ್ಬಿಟ್ಟು ಅದನ್ನ ನನ್ನ ಚೇಂಬರ್ ಅಲ್ಲಿ ತಂದು ಇಟ್ಬಿಡು. ನಾನು ಹಾಂಗ್ಕಾಂಗ್ ಇಂದ ಬಂದ್ಮೇಲೆ ಈ ಡೀಲ್ ನ ಕಂಪ್ಲೀಟ್ ಮಾಡ್ಬಿಡ್ತೀನಿ. ಇದಕ್ಕೇನಾರು ಒಂದು ಮಾಡ್ಲೇಬೇಕು. ಒಂದು ಫೋನ್ ಮಾಡ್ಲಾ? ನಿಮ್ ಮೊದ್ಲು ಫೋನ್ ಮಾಡಪ್ಪ. ಹಲೋ ಹಲೋ ಹಲೋ. ಶಾಪ್ಗೆ ಎಂಟ್ರಿ ಆಗ್ತಿದ್ದ ಹಾಗೆ ಟೆರೆಸ್ ಮೇಲೆ ನಿಮ್ಗೆ 6 ನಂಬರ್ ಟೇಬಲ್ ರಿಸರ್ವ್ ಮಾಡಿಸಿದ್ದೀನಿ, ಅಲ್ಲಿ ಕೂತ್ಕೊಳ್ಳಿ. ಆಯ್ತು ಸರ್. ಹಲೋ, ಕಟ್ಟಾಗಿದೆ, ಫೋನ್ ಮಾಡಪ್ಪ. ಶಾಪ್ಗೆ ಎಂಟ್ರಿ ಆಗ್ತಿದ್ದ ಹಾಗೆ ಟೆರೆಸ್ ಮೇಲೆ ನಿಮ್ಗೆ 6 ನಂಬರ್ ಟೇಬಲ್ ರಿಸರ್ವ್ ಮಾಡಿಸಿದ್ದೀನಿ, ಅಲ್ಲಿ ಕೂತ್ಕೊಳ್ಳಿ. ಎಲ್ಲಲ್ಲಿ ಕೆಪ್ಪ ಯಾರು ಕಾಣಿಸ್ತಾನೆ ಇಲ್ಲ. ಹೌದಪ್ಪ. ಅಯ್ಯೋ ಸರಿ, ಬಾ ಕೂತ್ಕೋಣ. ಒಂದ್ ನಿಮಿಷ ಇರೋ, ಟ್ಯಾಂಕ್ ಖಾಲಿ ಮಾಡ್ಬಿಡ್ಬಿಡು. ನಂದು ಸೇರ್ಸಿ ಹೋಗ್ಬಿಟ್ ಬಾ. ಇರು ಇರು ಇರು, ಬಂತು 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 ಬಂತು. ನಮ್ಮಂತವ್ರು ಬದುಕಿರ್ಲೇಬಾರ್ದು ಸರ್. ಆ ದೇವ್ರು ತುಂಬಾ ದೊಡ್ಡ ಕ್ರೂರಿ. ಪಾಪ ಹೀಟ್ ಆಗ್ಬಿಟ್ಟಿರ್ಬೇಕು, ಹೋಗಕ್ ಆಗ್ತಿಲ್ಲ, ಅಳುತ್ತಾವನೆ. ಇಟ್ಸ್ ವೆರಿ ಬ್ಯಾಡ್. ಯಾಕೆ ಸರ್, ಏನಾಯ್ತು? ಅಳ್ತಾ ಇದ್ದೀರಾ? ಅಯ್ಯೋ, ನನ್ ಕಷ್ಟ ನಿಮ್ಗೆ ಹೇಳಿ ನಿಮ್ ಮನ್ಸನ್ ಯಾಕೆ ನೋಸ್ಲಿ ಬಿಡಿ ಸರ್. ಪರವಾಗಿಲ್ಲ ಹೇಳ್ರಿ. ಮನುಷ್ಯನ ಕಷ್ಟ ದುಃಖ ಬೇರೆಯವ್ರ ಹತ್ರ ಹೇಳ್ಕೊಂಡ್ರೆ ಮನಸ್ಸು ಹಗರ ಆಗುತ್ತೆ. ನನ್ಗಿರೋದೇ ಒಬ್ಬ ತಮ್ಮ ಸರ್, ಚಿಕ್ಕ ಹುಡುಗ. ಅವನ್ಗೆ ಕ್ಯಾನ್ಸರ್ ಅಂತೆ. ಡಾಕ್ಟರ್ ಬೇರೆ ಹೇಳಿಯಾರೆ, ಕ್ಯಾನ್ಸರ್ ಬಂದ್ರೆ ಕ್ಯಾನ್ಸಲ್ಲೇ. ದರಿದ್ರ ಕಾಯಿಲೆ ಆದದ್ದು. ನೋಡಿ, ಅಳಬೇಡಿ, ಸಮಾಧಾನ ಮಾಡ್ಕೊಳ್ಳಿ ಪ್ಲೀಸ್. ಹುಟ್ಟುವಾಗಲೇ ಸಾವು ನಿರ್ಧಾರ ಆಗ್ಬಿಟ್ಟಿರುತ್ತೆ. ಇರೋವರೆಗೂ ಚೆನ್ನಾಗಿ ನೋಡ್ಕೊಳ್ಳಿ, ಬೇಜಾರ್ ಮಾಡ್ಕೋಬೇಡಿ. ನೀವು ಹೇಳಬೇಡಿ, ನನಗೂ ಹೊಡು ಬರುತ್ತೆ. ಇದೇನ್ರಿ ಇಷ್ಟೊತ್ತು ಹೊಳ್ತಾ ಇದ್ರಿ, ಹಿಂಗ್ನಾಗ್ತಾ ಇದ್ದೀರಾ ಈಗ? ಅಲ್ಲ ಸ್ವಾಮಿ, ಟಾಯ್ಲೆಟ್ ಅಲ್ಲಿ ಟೈಮ್ ಪಾಸ್ ಆಗ್ತಿಲ್ಲ ಅಂತ ಏನಾದ್ರು ಹೇಳ್ಬಿಟ್ರೆ ಸುತ್ಕೊಂಡು ಸುಸ್ತಾಗ್ಬಿಟ್ಟಿದೀರಾ. ಸುಧಾರಿಸ್ಕೊಳ್ಳಿ. ಮೊದ್ಲು ಜಿಪ್ ಹಾಕೊಳ್ಳಿ. ಯಾವನ ಲೂಸ್ ಗಿರಾಕಿ. ಬನ್ನಿ ಸ್ವಾಮಿ, ನಾವೇ ಅದು. ಇಂಥ ಸಣ್ಣ ಪುಟ್ಟ ಗಿಮಿಕ್ ಮಾಡಿಲ್ಲ ಅಂದ್ರೆ ಗ್ಯಾಮ್ಲರ್ ಹಾಕಾತ. ಬನ್ನಿ ಬನ್ನಿ, ಕುದೋಳಿ. ಈಗ ಹೇಳಿ, ಏನ್ ನಿಮ್ ಸಮಸ್ಯೆ? ಸರ್, ಇವನು
ಆಗದ್ ಬಿಡಿ. ನೀವು 2.5 ಲಕ್ಷ ತಗೊಂಬನ್ನಿ, ನಿಮ್ ಕೆಲಸ ಏಯ್ ಬಾಸ್ ನಾನಾ ನೀನಾ ರೈಟ್ ಹೇಳು. ನೀವ್ 2.5 ಲಕ್ಷ ಅರೇಂಜ್ ಮಾಡಿ ಸರ್, ಓಕೆನಾ? ಮರಿಬೇಡಿ. 2.5 ಲಕ್ಷ 2.5 ಲಕ್ಷ ಅಷ್ಟೇ. ಓಕೆ 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 ಸರ್ ಓಕೆ. ಯಾಕೆ ಅವನೇನ್ ಹೇಳ್ದ ಗೊತ್ತಾಯ್ತಾ? ಹಾಕಳಲ್ಲ ಇದ್ದ ಕೆಪ್ನ ಮಗನ. ಯಾಕೋ ಅವನೇನ್ ಹೇಳ್ದ ಗೊತ್ತಾ? ಏನ್ ಹೇಳ್ದ? ಕೆಲ್ಸ ಆಗ್ಬೇಕು ಅಂದ್ರೆ 2.5 ಲಕ್ಷ ಕೊಡ್ಬೇಕಂತೆ. 2.5 ಲಕ್ಷನಾ? ಹಣ ಬರನೇ ಸರಿ ಇಲ್ಲ. ಏನ್ ಮಾಡೋದಪ್ಪ ಈಗ? 2 ಲಕ್ಷ ಎಲ್ಲಿಂದ ತರೋದು? ಏನೋ ಮಾಡೋದೀಗ? ಒಂದ್ಸರಿ ಫೋನ್ ಮಾಡಿ ನೋಡ್ಲಾ? ಯಾರಿಗೆ? ವೆಂಕಿಗೆ ಮಾಡು. ಏನಾಯ್ತು? ಕಟ್ ಮಾಡ್ತಾವನೆ. ಕರ್ಮ ಕರ್ಮ. ಏಯ್ ಅವತ್ತು ಬಾರಲ್ಲಿ ಸಿಕ್ಕಿರ್ಲಿಲ್ಲ ಒಬ್ಬ ಉಂಗುರಗಳು ಹಾಕೊಂಡು ವಿಸಿಟಿಂಗ್ ಕಾರ್ಡ್ ಕೊಟ್ಟನಲ್ಲೋ, ಕಷ್ಟ ಆಯ್ತಾ ಬನ್ನಿ ಅಂತ. ಮರಿ ನಿನಗೇನಾದ್ರೂ ಸಮಸ್ಯೆಗಳಿದ್ರೆ ನನ್ನ ಸೆರೆ ಮನೆಗೆ ನನ್ನ ಅರಮನೆಗೆ ಬಂದು ನನ್ನನ್ನು ಕಾಡು. ಆ ಕಾರ್ಡ್ ಇದೆ ನೋಡು. ಹೋಗೋಣ ನೋಡೋಣ ನಡಿಯೋ. ಕರೆಕ್ಟ್ ಆಗೈತಲ್ವಾ? ಇಲ್ಲ ಅಂದ್ರೆ ನಿನ್ ತಲೆ ತೆಗಿತೀನಿ. ಹಲೋ. ಒಂದ್ ನಿಮಿಷ ಅಣ್ಣ, ಫೋನು. ಯಾರು? ಅಲಿಬಾಬಾ. बोल रहे अली बाबा, क्या बात है? ಎಡಗೈ ಬಲಗಾಲು ಗುರ್ತಗಳ, ಎಡಗೈ ಬಲಗಾಲು. ಪಾರ್ಟಿ ಎಷ್ಟು ವೇಟ್ ಇದಾನೆ? ಹಂಗಾದ್ರೆ 75 ಕಳಿಸೋ. ಫೋನ್ ಟ್ರ್ಯಾಕ್. ಯಾರ ಇವ್ರ? ಅಣ್ಣ ಅದು ಅವತ್ ಬಾರಲ್ಲಿ ವಿಸಿಟಿಂಗ್ ಕಾರ್ಡ್ ಕೊಟ್ಬಿಟ್ಟು ಕಷ್ಟ ಇದ್ದಾಗ ಬನ್ನಿ ಅಂತ ಹೇಳಿದ್ರಿ. ಬಾರ ವಿಸಿಟಿಂಗ್ ಕಾರ್ಡ ಏನ್ರಿ? ಏನೇನೋ ಮಾತಾಡ್ತಾ ಇದ್ದೀರಾ? ಅದೇ ಅಣ್ಣ, ಅವತ್ ನೀವು ಬಾರಲ್ಲಿ ಮಹಾರಾಜನ್ ತರ ಬಿಲ್ಡಪ್ ಕೊಟ್ರಲ್ಲ. ಹೌದು ಮಹಾಪ್ರಭು, ಮರ್ತಿದ್ದನ್ನೆಲ್ಲ ಒಂದ್ಸರಿ ಜ್ಞಾಪಿಸ್ಕೊಳ್ಳಿ. ಏಯ್ 3 ತಿಂಗಳ ಹಿಂದೆ ನಾನು ಚಪ್ಪ, ಈಗ ಫೈನಾನ್ಷಿಯಲ್. ಯಾಕೋ ಕತ್ಲೆ ಕತ್ಲೆ ಕಾಣ್ತಾ ಇದೆ, ಲೈಟ್ ಹಾಕೋ. ಮಂತ್ರಿಗಳೇ, ಅಣ್ಣ ಕರೋದ್ರ? ಇಲ್ಲ, ಕೂಗಿದೆ. ನನ್ನ ರಾಜ್ಯದಲ್ಲಿ, ಅದರಲ್ಲೂ ನನ್ನ ಆಡಳಿತದಲ್ಲಿ ಅಳುವ ಶಬ್ದವೇ ಯಾರದು? ಪ್ರಭು, ಯಾರೋ ಒಬ್ಬ ಕಂಠಪೂರ್ತಿ ಕುಡಿದು ಅಳುತ್ತಿರುವನು ಪ್ರಭು. ಈ ಕೂಡಲೇ ಅವರನ್ನು ಕರೆತನ್ನಿ. ಏನ್ ಮಾತು ಅಂತ ಮಾತಾಡ್ತಾ ಇದ್ದೀರಾ? ನನಗೂ ಬಾರ್ಗೂ ಎಣ್ಣೆ ಸಿಕ್ಕಕ್ಕೆ ಇದ್ದಂಗೆ, ಅಂತದ್ರಲ್ಲಿ ನಾನು ಬಾರ್ಗ್ ಹೋಗ್ತೀನಾ? ಹೌದಣ್ಣ, ಅವತ್ ನಾನು ಗ್ಯಾರಂಟಿನಾ ಅಂತಾನು ಕೇಳಿದೆ. ಹೌದು ಮಹಾಪ್ರಭು, ಇವಾಗ ಅಕಾಟ ಅಕಾಟ ಅಂದ್ರಿ. ಹಂಗಂದ್ನ ಮರೈ, ಯಾಕೆ ಎಣ್ಣೆ ಸತ್ತಂಗ್ ಹೇಳ್ತಾ ಇದ್ಯಾ? ನನ್ನ ರಾಜ್ಯದಲ್ಲಿ ಅಳುವೆ ಅಕಟ ಅಕಟ. ಕತ್ರಿ ಅಲ್ಲ ಅಣ್ಣ, ಮಂತ್ರಿ. ಮಾನ ಕಳ್ಕೊಂಡ್ರು ಎಲ್ಲ ಮಂತ್ರಿಗಳಲ್ಲಿ ನೀನ್ ಯಾವ ಸಿವೆ ಮಂತ್ರಿ? ನನ್ನ ಅರಮನೆ ವಿಳಾಸು ನೀ ಕುರಿಬರ್ರಿಗೆ ನೀಡು. ನಾನು ನಮ್ಮ ಹುಡುಗರು ಯಾರು ಕುಡಿಯೋದಿಲ್ಲ. ನಾವು ಮದ್ಯಪಾನ ನಿರೋಧಿಗಳು, ವಿರೋಧಿಗಳು. ನೀವು ಬೇರೆ ಯಾರನ್ನ ನೋಡಿರ್ಬೇಕು. ಕಾರ್ಡ್ ತೋರ್ಸ. ಸರ್, ಈ ಕಾರ್ಡು ತಮ್ಮದೇ ಅಲ್ವಾ? ಈ ಕಾರ್ಡ್ ನಂದೇ. ಆದ್ರೆ ನೀವ್ ಹೇಳ್ತಿರೋದಲ್ಲ ಸುಳ್ಳು. ಏನೋ ಸುಳ್ಳು ಹೇಳ್ತೀರಾ, ದುಡ್ಡು ಕೇಳಕ್ ಬರ್ತೀರಾ ಸೋಂಬೇರಿಗಳು. ನಡೀರೋಚಿಗೆ ನೋ ಆವಾಜ್, ನೋ ಸೌಂಡ್. ಇಲ್ಲ ಟಾರ್ಚು. ನಾಯರ್, ನಮ್ಮ ಮನೆಯೊಳು ಎಷ್ಟಿಟ್ಟು ನೋಡ್ತೀನಿ ಇರು. ಹುಷಾರ್ಲೆ, ಎದುರಿಸ್ಬೇಡ, ಸುಮ್ಮನೆ ಇರಲೆ. ಯಾಕಲೆ? ನನ್ನ ಮಗನೇ, ನಿನ್ ಮುಖ ಬೆಂಕಿ ಮನೆ ದುಡ್ಡು ಕೊಡೋಕ್ ಯೋಗ್ಯತೆ ಇಲ್ಲ. ನನ್ನ ಹತ್ರ ದುಡ್ಡು ಕೊಡೋಕ್ ಹೋಗು. ಕಾಂಚನ 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 ಕಾಂಚನ. Shanta and no one bag of mouth, 'cause we run the east, west, the north and south. Make them know so that them can't get me out. Anything that them hear, I we talk about. ದುಡ್ಡು 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 ಅಂತ ಸಾಯ್ತಾರಣ್ಣ, ದುಡ್ಡಿನ ಹಿಂದೆ ಬಿದ್ದು ಜನ ಹಾಳಾದ್ರಣ್ಣ. ನೀನೆ ಇಲ್ಲಿ ಮಾಡ್ರನ್ ವೆಂಕಟರಮಣ, ಕೈಲಿದ್ರೆ ಕಾಂಚನ ಕಾಂಚನ ಕಾಂಚನ.
ಅವನ ಕಣ್ಗೆ ಲೋಕ ಬಣ್ಣ ಬಣ್ಣ, ಬ್ಯಾಂಕಲ್ ಬ್ಯಾಲೆನ್ಸ್ ಇದ್ದೋನಿಗೆ ಕನ್ಯಾದಾನ, ಮಂತ್ರಿ ಕೂಡ ಮಂತ್ರಿಯಾಗಿ ಆಳ್ಬೋದಣ್ಣ. ಕೈಲಿದ್ರೆ ಕಾಂಚಣ 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 ಕಾಂಚಣ. ಬಡ್ಡಿಗ್ ದುಡ್ಡು ಬಿಟ್ಟೋರೆಲ್ಲ ಬಡ್ಡಿ ಮಕ್ಕಳು ಆಗೋದ್ರಲ್ಲ. ಬಡ್ಡಿಗ್ ದುಡ್ಡು ಬಿಟ್ಟೋರೆಲ್ಲ ಬಡ್ಡಿ ಮಕ್ಕಳು ಆಗೋದ್ರಲ್ಲ. ಕಳ್ಳ ನೋಟು ಒಳ್ಳೆ ನೋಟು ತಿಳಿಯಲ್ಲ, ಆ ಎರಡರಲ್ಲೂ ಗಾಂಧಿ ತಾತ ನಗುತ್ತಾರಲ್ಲ. ಕಳ್ಳ ನೋಟು ಒಳ್ಳೆ ನೋಟು ತಿಳಿಯಲ್ಲ, ಆ ಎರಡರಲ್ಲೂ ಗಾಂಧಿ ತಾತ ನಗುತ್ತಾರಲ್ಲ. ಶೇರು ಗೀರು ಹಾಕ್ತಾರಲ್ಲ, ಮ್ಯೂಚುವಲ್ ಫಂಡು ಕಟ್ತಾರಲ್ಲ. ಶೇರು ಗೀರು ಹಾಕ್ತಾರಲ್ಲ, ಮ್ಯೂಚುವಲ್ ಫಂಡು ಕಟ್ತಾರಲ್ಲ. 10-100 ಸಿಕ್ಕಿದಾಗ ಬಿಡ್ತಾರಲ್ಲ, ಅವರ ಲಕ್ಕು ಕೈ ಕೊಟ್ರೆ ಹೊಗೆ ಹಾಕ್ತಾರಲ್ಲ. ಹೋದ ಕಡೆ ಬಂದ ಕಡೆ ಸನ್ಮಾನ, ಬದುಕಿದ್ದಾಗ್ಲೇ ಹಾಕುತ್ತಾರೆ ಹಾರಾನ. ಕೈಲಿದ್ರೆ ಕಾಂಚಣ 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 ಕಾಂಚಣ. ಯಾರೇ ಕೂಗಾಡಲಿ ಊರೇ ಹೋರಾಡಲಿ, ನನ್ನ ನೆಮ್ಮದಿಗೆ ಭಂಗ ಇಲ್ಲ, ನನಗೆ ಯಾರು ಸಾಟಿ ಇಲ್ಲ. ನಾಗೇಶ, ತುಂಬಾ ಕಷ್ಟದಲ್ಲಿದ್ದೀವಿ, ಹಣ ಸಹಾಯ. ಇವತ್ತು ನನ್ನ ಫ್ರೆಂಡ್ಸ್ಗೆಲ್ಲ ಪಾರ್ಟಿ ಕೊಡ್ತೀನಿ ಅಂತ ಹೇಳಿದ್ದೀನಿ. ನನ್ನ ಹತ್ರ ದುಡ್ಡಿದೆ, ಆದ್ರೂ ಕೊಡಲ್ಲ. ಎಲ್ಲಿದ್ರು ಬಂದ್ಬಿಡ್ತಾರೆ. ಎಷ್ಟು ಪಾರ್ಟಿ? ನಿತ್ಕೊಳ್ರು, ತಗೊಳ್ರು, ಪರವಾಗಿಲ್ಲ ಇಟ್ಕೊಳ್ರು. ಥ್ಯಾಂಕ್ ಯು. ಲೇ ಏನೋ ವಾಸು ಹತ್ರ ಕೇಳೋಣ ಬಾರೋ. ವಾಸಣ್ಣ, ಏನು ವಿಷಯ? ನಾವೊಂದು ದೊಡ್ಡ ಸಮಸ್ಯೆನಲ್ಲಿ ಸಿಗಾಕೊಂಡಿದೀವಿ, ಸ್ವಲ್ಪ ಹಣ ಸಹಾಯ ಮಾಡ್ತೀಯಾ? ಹೋಟೆಲ್ ಆಗಿದ್ರೆ ಹೋಗೋಬರೋರೆಲ್ಲ ಟಿಪ್ಸ್ ಕೊಡೋರು, ಇಲ್ಯಾರು ಸರ್ ನಮಗ್ ಕೊಡ್ತಾರೆ? ಒಂದೇ ಆಫೀಸಲ್ಲಿ ಕೆಲಸ ಮಾಡೋರು ಕಷ್ಟ ಅಂತಿದ್ರ. ನನ್ನ ಹತ್ರ ಎಷ್ಟಿದೆ ಅಷ್ಟು ಕೊಡ್ತೀನಿ, ನೋಡ್ತೀನಿ ರೀ ಸರ್. ತಗೊಳ್ಳಿ ಸರ್. ನಾ ದಿನ ದುಡ್ದು ದಿನ ತಿನ್ನೋನು, ಏನೋ ಕಷ್ಟದಲ್ಲಿದ್ದೀವಿ ಅಂತ ಹೇಳ್ತಾ ಇದ್ದೀರಾ. ನನ್ನ ಹತ್ರ ಈಗ ಇಷ್ಟು ದುಡ್ಡು ಐತೆ, ತಗೊಳ್ಳಿ. ಬೇಕಾದ್ರೆ ನಿಮ್ ಸಾಲ ಎಲ್ಲ ಮನ್ನಾ ಮಾಡ್ತೀನಿ ನಾನು. ಒಂದು ನಕ್ಷತ್ರನೇ ಕಾಣಿಸ್ತಾ ಇಲ್ವಲ್ಲ. ಕೂಲಿಂಗ್ ಗ್ಲಾಸ್ ಹಾಕಿದ್ದೀನಿ, ಅದಕ್ಕೆ ಇರ್ಬೇಕು. ಬಾಸ್, ಸಿಗರೇಟ್. ಇದನ್ ಬಿಡೋಣ ಅಂದ್ರೂ ನೀನ್ ನನ್ನನ್ ಬಿಡಲ್ವಲ್ಲ. ಕಲ್ತಿರೋ ವಿದ್ಯೆನ ಯಾರು ಬಿಡಕ್ಕಾಗತ್ತಾ? ಸರ್ ನಮಸ್ತೆ. ಅಂದ್ರ ತಂದಿದೀವಿ ಸರ್. ಸರ್ ನೀವ್ ಹೇಳ್ದಂಗೆ ಒಂದಷ್ಟು ದುಡ್ಡು ಅಡ್ಜಸ್ಟ್ ಮಾಡ್ಕೊಂಡ್ ಬಂದಿದೀವಿ ಸರ್. ಹಾಕೋ. ಏನಿದು? ಕಷ್ಟಪಟ್ಟು ಹೊಂದಿಸ್ಕೊಂಡ್ ಬಂದಿದೀವಿ. ಇಷ್ಟೇನಾ? ಇನ್ನೂ ಇದೆ ಸರ್, ಇನ್ನೂ ಇದೆ ಸರ್. ಹಾಕೋಕೆಪ್ಪ ತಗೊಳ್ಳಿ. ಓ, ನಾನೇನ್ ನೀವು ಚಿಲ್ಡ್ರೆ ಗ್ಯಾಮ್ಲರ್ ಅನ್ಕೊಂಡ್ಬಿಟ್ಟಿದ್ದೀರಾ? ಎಲ್ಲ ಕಡೆ ಎಲ್ಲಾಡಿದ್ವಿ, ಇಷ್ಟೇ ಅಡ್ಜಸ್ಟ್ ಆಗಿದ್ದು. ಪ್ಲೀಸ್ ಹೆಲ್ಪ್ ಮಾಡಿ ಸರ್. ನಮ್ಮ ಕ್ಲಬ್ ಬೇರೆ ಕರ್ಕೊಂಡು ಹೋಗ್ಬೇಕಂತೆ. ಬರಲಿ. ಸರಿ ಕೊಡಿ ಅವನಿಗೆ. ಇವ್ರ ಮಕ ಮುಚ್ಚ. ನಿಮ್ಮನ್ನ ಈ ಸೆಟಪ್ ಅಲ್ಲಿ ಏನಾದ್ರು ಕರ್ಕೊಂಡೋದ್ರೆ ಕ್ಲಬ್ ಅಲ್ಲಿ ಚಪ್ಪಲಿ ತಗೊಂಡು ನಮ್ಗೆ ಹೊಡಿತಾರೆ. ನಿಮ್ ಗೆಟಪ್ ಚೇಂಜ್ ಮಾಡ್ಬೇಕು. ಬನ್ನಿ ನನ್ ಜೊತೆ. ಸಮೋಸ ಚೆನ್ನಾಗಿತ್ತಲ್ಲ? ಓಕೆ ಓಕೆ ಓಕೆ. ಸಮಸ್ಯೆ 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 ಹೇಳು. ಫಸ್ಟ್ ಇದನ್ನ ನಾವು ಸ್ಟೆಪ್ ಬೈ ಸ್ಟೆಪ್ ತಗೊಳ್ಳೋಣ. ಮೊದ್ಲು ನಿಮ್ಮ ಅಪ್ಪನ ಪ್ರಾಬ್ಲಮ್ ಸಾಲ್ವ್ ಮಾಡೋಣ, ಆಮೇಲೆ ನಮ್ ಪ್ರಾಬ್ಲಮ್ ತಾನಾಗೆ ಸಾಲ್ವ್ ಆಗುತ್ತೆ. ಬಾ. ಈ ಡಬ್ಬ ನನ್ ಮಗ ಈಗ್ಲೇ ಫೋನ್ ಮಾಡ್ಬೇಕಾ? ಕಟ್ ಮಾಡ್ದೆ.
ಬಾ. ನಾಳೆ ಆಫೀಸಿಗೆ ಬರ್ತೀಯಲ್ಲ ಆಗ ನೋಡ್ಕೊತ. ನಿನ್ಗೂ ಒಂದ್ 4 ಬಳೆ ಕೊಡಿಸ್ತೀನಿ, ಹಾಕೊಂಡು ಓಡಾಡು. ಬಳೆ ಬೇಡ, ಇಂಥದ್ದೊಂದು ಕಾರ್ ಕೊಡ್ಸು ಸಾಕು. ಇನ್ನೊಂದು ತಗೋಬೋದಾಗಿತ್ತು ಕಾಸು. ಏಯ್ ಅದೆಲ್ಲ ಬೇಡ, ನಾನು ಹೇಳಕ್ ಕೇಳ್ಕೊ ಸುಮ್ಮನೆ. ನೀನ್ ಫಸ್ಟ್ ಕಾರ್ ಅರೇಂಜ್ ಮಾಡು, ಗೊತ್ತಾಯ್ತಾ? ಹಲೋ, ಹೆಂಗೆ? ಸೂಪರ್. ಎಲ್ಲ ಕಮ್ಮಂಗಿಲ್ಲ ಮಾಡ್ತಾರೆ. ಬನ್ನಿ ಬನ್ನಿ, ನಿಮ್ಗೆ ಕೆಲಸದಿಂದ ಓಡಿಸಿದ್ರೇನೆ ಗೊತ್ತಾಗೋದು. ಬೆಂಗಳೂರಿನ ಗಡಿ ಬಿಡಿ ಲೈಫ್ ಬೋರು ಬೋರು, ರಂಗು ರಂಗಿನ ಮಬ್ಬಿನಲ್ಲಿ ಸಂಜೆ ಬೇಗ ಸೇರು, ಉಪ್ಪಿನಕಾಯಿ ನೆಕ್ಕಿ ಬಿಸ್ಕಿ ಬ್ರ್ಯಾಂಡಿ ಹೀರೋ, ಕತ್ತಲಿನಲ್ಲಿ ಅವಲಕ್ಕಿ ಪವಲಕ್ಕೆ ಆಟ ಜೋರು ಜೋರು. That was just the beginning. ತಾವ್ರೆ ಹೂವು ಗೊತ್ತಾ, ಸಿಂಗಾರಿ ನೀನು ರಮಿಸಲು ತುಂಬಿ ದಂಡು ಸುತ್ತ. ಒಂದು ತಾರಿ ಕೈ ಕುಲುಕುವಂತೆ ಚಿನ್ನಸ್ವಾಮಿ ಮೈದಾನದಲ್ಲಿ 2020 ಮ್ಯಾಚ್ ಅಲ್ಲಿ ನನ್ನ ನೋಡುತ್ತಾ ಬೋರ್ಡಾದ ಟ್ರಾಫಿಕ್ ಗರಂ ಆಗಿ ಟೈಟ್ ಆದನು. ಹಳ್ಳಿಯ ಹುಡುಗಿ ಜಾಟೆಗೆ ಬಂದಳು, ಉಪ್ಪಿದ ಕೊಪ್ಪಿದ ನಾಟಿಕೋಳಿನು. ಮೇಕಪ್ ಹಾಕಿಲ್ಲ, ಲಿಪ್ಸ್ಟಿಕ್ ಬೇಕಿಲ್ಲ, ಆದ್ರೂನು ನಾನೊಬ್ಬೆ ಸುಂದರಿ ಕಣೋ. ಹಯಾಲಿ ಹಯಾಲಿ ಹಮಾಸ ಹಯಾಲಿ ಹಯಾಲಿ ಹಮಾಸ. ಒಂದು ದಿನ ಎಳನೀರು ವ್ಯಾಪಾರ ಮಾಡ್ತಾ ನಿಂತಿದ್ದೆ ಕಣೋ. ಯವನ ಒಬ್ಬ ಬಿಳಿ ಬಿಳಿ ಪರದಲ್ಲಿ ಕ್ಯಾಮೆರಾ ಹಿಡಿದು ಬಂದ, ಜಗಣ ತರಿಕೆತ್ತಿದಂದ ಬಾಲೆಗಿಂದ ನೀನ ಚಂದ ಅಂದ. ಹೌದಾ? 5-10 ಫೋಟೋ ತೆಗೆದು ಹೆಣ್ಣೆಗೆ ಮುತ್ತಿಟ್ಟು ನಂಬರ್ ಬರ್ಕೊಂಡ ಕಣೋ. ಈಗ ನಾನು ಮನೆಗೆ ಹೋಗಿ ನಾಕು ಮಾಡಿ ಲಗೇಜ್
ನಾನು ಕೆಟ್ಟವ್ರಿಗೂ ಕೆಟ್ಟವನು, ಒಳ್ಳೆಯವ್ರಿಗೂ ಕೆಟ್ಟವನು. ಯಾಕೆಂದ್ರೆ ನನ್ನ ಹೆಸರೇ ಕೆಟ್ಟವನು. ಗುರು ಅದೆಲ್ಲ ನನಗ್ ಬೇಡ. ನನಗ್ ಟ್ಯಾಲೆಂಟ್ ಇತ್ತು, ಆಟ ಆಡ್ ಗೆದ್ದೆ. ನಿಮ್ ಹುಡುಗರಿಗೆ ಟ್ಯಾಲೆಂಟು ಇಲ್ಲ, ಬುದ್ಧಿನೂ ಇಲ್ಲ. ಸುಮ್ನೆ ನಮ್ ದುಡ್ಡು ನಮಗ್ ಕೊಟ್ಬಿಡು, ಮರ್ಯಾದೆಯಿಂದ ಹೊರಟೋಗ್ತೀವಿ. ಈ ಗನ್ನಿಗೆ ಒಳ್ಳೆಯವ್ರು ಯಾರು ಕೆಟ್ಟವ್ರು ಯಾರು ಗೊತ್ತಿಲ್ಲ. ಈ ಬುಲೆಟ್ ನಿಮ್ಮೇಲೂ ಬೀಳ್ಬೋದು. 10 lakhs ಫೈನ್, 10 days ಟೈಮ್. ನಮ್ ಬಾಸು ಹೇಳಿದ್ದೆ ಹೇಳ್ತಾರೆ. ನಮ್ ಬಾಸು ಮಾಡಿದ್ದೇ ಮಾಡ್ತಾರೆ. ಅಲ್ಲ ಹೇಳಿದ್ದೇ ಮಾಡ್ತಾರೆ. ಎಲ್ಲಿಗೆ ಹೋಗಿದ್ರು? ಇವನ್ಯಾರು? ನನ್ ಫೋನ್ ಯಾಕೆ ತೆಗಿಲಿಲ್ಲ? ನನ್ ದುಡ್ಡು ಯಾರೋ ತಗೊಂಡ್ರು? ಅದು ನಾನು, ಇವನು, ಫೋನು. ಇದೆಲ್ಲ ಇವಂದೇ ಕೆಲ್ಸನಾ? ಅಯ್ಯೋ ಅಯ್ಯೋ ಇದೇನು ಇದು? ಬಿಡ್ರೋ ಬಿಡ್ರೋ. ಅಯ್ಯೋ ಸಾಯಿರ ನನ್ನ ಮಕ್ಕ. ಅಯ್ಯೋ ಗುರುವಾಯಪ್ಪ. ಅಯ್ಯೋ ಅಯ್ಯೋ ಯಾಕೋ ಹಂದಿನ ಹಾಕಿ ಕಿತ್ತಾಡ್ತಿರೋನು. ಈ ಚಿಲ್ಡ್ರೆ ನನ್ನ ಮಕ್ಳು ವ್ಯವಹಾರದಲ್ಲಿ ಸಿಕ್ಕಾಕೊಂಡು ನಾನು ಅವನಿಗೆ ಲಕ್ಷ ಎಣ್ಸೋಂಗಾಯ್ತು. ಚಿಲ್ಡ್ರೆ ನನ್ನ ಮಕ್ಳು ಚಿಲ್ಡ್ರೆ ತಗೊಂಡು ಹೊಡಿಬೇಕು ಇವ್ರಿಗೆಲ್ಲರಿಗೂ. ಎಣ್ಣೆ ಬೇಕೇನ? ಕೊಡಿಸ್ತಾನ ಬಾ. ಹ್ಞೂ ಬಾ. ಮನುಷ್ಯನಿಗೆ ಅತಿಯಾದ ಕೋಪ ಒಳ್ಳೇದಲ್ಲ. ನೀನ್ ಯಾವಾಗಲೂ ಮೂಯಿನ ತುದಿಲೇ ಕೋಪ. ನಿನಗೆ ಯಾವ ತುದಿಲಿದ್ಯೋ? ತಾಳಿ ರಾವ ಬಾಳಿ ಅನ್ನು ಅಂತ ಕೇಳಿದ್ಯಾ? ನೀನು ತಾಳಿ ಹಾಕೋ ಬಾಳ್ತೀಯಾ? ನಿಲ್ಸೋ ನನ್ ಮಕ್ಳ. ನಿಮ್ ಟೆನ್ಷನ್ ನಿಮ್ಗೆ, ನಮ್ ಟೆನ್ಷನ್ ನಮ್ಗೆ. ಕುಂಜುಮಾನ್ ಲಾಸ್ ಆಗ್ತಾರ. ಏನಾದ್ರು ಹೇಳ್ರ. ಏನೋ ಆಯ್ತು? ರಾಣಿ ವಿಸ್ಕಿ ತಗೊಂಬಾರ. ನಾನೇ ಕ್ಯಾಶಿಯರ್ ಅಲ್ವಾ? ಇವತ್ತು ನಮ್ ಬ್ಯಾಂಕಿಗೆ ಚೆಕ್ಕಿಂಗ್ ಅಂತ RBI ಅನ್ನೋರು ಬಂದಿದ್ರು. ಸ್ವಲ್ಪದ್ರಲ್ಲಿ ಬಚಾಗ್ಬಿಟ್ರೆ ಕಣಮ್ಮ, ಇಲ್ಲಾಂದ್ರೆ ಕಂಪನಿ ಮನೆ ಗ್ಯಾರಂಟಿ ಆಗ್ತಿತ್ತು. RBI ಸರ್ಪ್ರೈಸ್ ಆಡಿಟ್, ಬ್ಯಾಂಕಿಗೆ ಎಂಟ್ರಿ. ಸಾಕ್ ಬರೋ, ಐಡಿಯಾ ಬಂತು. ನಾವು 5 ಪೇ ಕೊಡಿದ್ರು ಐಡಿಯಾ ಬರಲ್ಲ, ನಿಂಗೆ 2 ಪೇ ಕೊಡ್ದಿಕ್ಕೆ ಐಡಿಯಾ ಬಂದ್ಬಿಡ್ತಾ. ಹೆಂಗೆ ನೋಡ, ಇಲ್ಲಿ ಮಾತಾಡೋದ್ ಬೇಡ, ಆಚೆ ಹೋಗ್ಬಿಟ್ಟು ಮಾತಾಡೋಣ. ಓಕೆ. ಮರಿ ಬೆಲ್ ತಗೊಂಬಾ. ಬಾ. ಸಿಕ್ಕಾಕೊಂಡ್ರೆ ಬಿಡ್ಸಾರ. ನಾನ್ ಬರಲ್ಲಪ್ಪ. ನನಗೂ ಜೈಲ್ಗೆ ಹೋಗಕ್ ಇಷ್ಟ ಇಲ್ಲ. ಈ ದಾರಿ ಸರಿ ಇಲ್ಲ. ನಮ್ಗೆ ಈ ದಾರಿ ಬಿಟ್ರೆ ಬೇರೆ ದಾರಿನೇ ಇಲ್ವೋ? ನಾವ್ ಈ ರಿಸ್ಕ್ ತಗೊಳ್ಳೇಬೇಕು. ಲೈಫ್ ಅಲ್ಲಿ ರಿಸ್ಕ್ ತಗೋಬೇಕು, ಆದ್ರೆ ಲೈಫ್ ರಿಸ್ಕ್ ಮಾಡ್ಕೋಬಾರ್ದು. ತಿಳ್ಕೊ. ಡಿಸ್ಕೋ ಏನ್ ಬೇಕಾದ್ರೆ ಮಾಡ್ಕೊಳ್ಳಿ. ನನ್ಗೆ ನಿಮ್ಗೆ ಈಗ ಹೇಳಿದ್ರೆ ಅರ್ಥ ಆಗಲ್ಲ, ಬೆಳಿಗ್ಗೆ ಹೇಳ್ತೀನಿ ಬಾಪ್ಪ. ನೀಸ ಲಾಂಬ ಮಾತಲ್ಲೇ ನನ್ನ ಹಲ್ಲೆ ಮಾಡಿಕೊಂಡೆಯ ಬಾಗಿದ ಬಾನಿನಾಚೆ ಸುಂದರ ಬಣ್ಣದ ಮೋಡ ತಂದೆಯ ಮೋಡದ ಹೊರೆಯಲಿರುವ ನೇಸರ ಚೆಲ್ಲಿದ ಕಿರಣವಾದೆಯ ಕಣ್ಣಲ್ಲೇ ಓದನೆ
ಹೃದಯ ಚಡಪಡಿಸುವ ಸಮಯ ಬಲವಾಗಿ ನನ್ನ ಬಾಚಿಕೊಳ್ಳೆಯ ನಡು ನಡುಗುವ ತುಟಿಯ ತಡವರಿಸುವ ನುಡಿಯ ಬಿಸಿ ಉಸಿರಿನಲ್ಲೇ ಕೇಳಬಲ್ಲೆಯ ಸನಿಹ ಸನಿಹ ಇನ್ನೂ ಸನಿಹ ಬೆರೆವಾಗ ಮನಮೇಘ ಮಳೆಯಾದ ಸಂಶಯ ಪುನಃ ಪುನಃ ಹಲವು ಕಲಹ ಎದೆಯಲ್ಲಿ ಕೊರೆವಾಗ ಕನಸೂರಾಶ್ರಯ ಅಪರೂಪವಾದ ಇಂಥ ಸ್ವಾದ ಎಂಥ ವಿಸ್ಮಯ ಕಣ್ಣಲ್ಲಿ ಓದಲೇನು ಓಲೆಯ ನಿನ್ನಲ್ಲೇ ಈಗ ನಾನು ತನ್ಮಯ ಸಂಜೆಯ ಈ ತಂಪು ಗಾಳಿಗೆಂಪು ನೀನು ತಂದೆಯ ದಿನ 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 ನಿನ್ನ ಹೆಸರಿನ ಗುಣಗಾನ ನನ್ನ ಕನ್ನಡಿಯಲು ನೀನೆ ಕಂಡೆಯ ಓ ತಲೆ ಕೆಡಿಸುವ ನಿನ್ನ ನೆನೆಯುವ ಕ್ಷಣ ನನ್ನ ಪ್ರತಿ ಮಿಡಿತದಲ್ಲೂ ಬಂದಿಯಾದೆಯ ನನಗೂ ನಿನಗೂ ಇಂಥ ಬೆರಗು ಬದುಕಲ್ಲಿ ಕಾಡಿರಲು ಒಲವೀಗ ಸಕ್ರಿಯ ಬೆಳಗು ಬೈಗು ಕೊನೆಯವರೆಗೂ ಈ ಪಯಣ ಸಾಗಿರಲು ಹೊಸ ಲೋಕ ಪರಿಚಯ ಅನುಗಾಲ ನಾವು ತೊಡಲಬೇಕು ಪ್ರೇಮ ದೀಕ್ಷೆಯ ಕಣ್ಣಲ್ಲೇ ಹೋದಲೇನು ಓಲೆಯ ನಿನ್ನಲ್ಲೇ ಈಗ ನಾನು ತನ್ಮಯ ಏನ್ರಯ್ಯ ನೀವು 3 ಜನ ಎಲ್ಲೆಲ್ಲಿ ಸುತ್ತಾಡೋದು? ಇವನ್ ನೋಡಿದ್ರೆ ಯಾವ್ದೋ ಕಾಫಿ ಶಾಪ್ ನಲ್ಲಿ ಹುಡುಗಿ ಜೊತೆ ಕೂತ್ಕೊಂಡು ಚಕ್ಕಂದ ಆಡ್ತಾ ಇದ್ದಾನೆ. ಇನ್ ನೀವಿಬ್ರು ನಿಮ್ ಜೊತೆ ಇನ್ಯಾವನೊಬ್ಬ ಎಲ್ಲ ಮಾಲ್ ಮುಂದೆ ಕಲರ್ ಕಲರ್ ಡ್ರೆಸ್ಗಳು ಹಾಕೊಂಡು ದಾರಿಯಲ್ಲಿ ಹೋಗ್ತಾ ಬರ್ತಾ ಇರೋ ಹುಡುಗಿರ್ ನೋಡ್ಕೊಂಡು ಪೋಸ್ ಕೊಟ್ಕೊಂಡು ನಿಂತ್ಕೊಂಡಿದ್ರ? ಇದೇನೇನ್ರೇ ನೀವು ಕೆಲಸ ಮಾಡೋದು? ಅದು ಸರ್ ಬಕ್ರಾ. ನಾನೇನ್ ನಿಮ್ ಕಣ್ಣಿಗೆ ಬಕ್ರಾ ತರ ಕಾಣಿಸ್ತಾ ಇದ್ದೀನ? ಏನ್ರಯ್ಯ ಎಲ್ಲ ನಗ್ತಾ ನಿಂತ್ಕೊಂಡಿದ್ದೀರಾ? ಆಲ್ ಆಫ್ ಯು ಗೆಟ್ ಔಟ್ ಐತೆ. ಸರ್ ರಿಪೋರ್ಟ್ ತಂದಿದ್ರಿ, TRP ರಿಪೋರ್ಟ್ ಸರ್. ಸರ್ ಈ ಏಪ್ರಿಲ್ ನಲ್ಲಿ OTV ಚಾನಲ್ ನವರು ಬಕ್ರಾ ಪ್ರೋಗ್ರಾಮ್ ತರ ಇನ್ನೊಂದು ಪ್ರೋಗ್ರಾಮ್ ಮಾಡ್ತಾ ಇದಾರೆ ಸರ್. ಹ್ಞೂ ಸರ್, ಅವ್ರು ಮಾಡಿರೋ ಪ್ರೋಗ್ರಾಮ್ ನೋಡಿದ್ರೆ ಅದು ಸೂಪರ್ ಹಿಟ್ ಆಗೋದ್ ಗ್ಯಾರಂಟಿ ಸರ್. ಹೌದಾ? ಸೂಪರ್ ಅಂತ ಸೂಪರ್. ಸಾರಿ ಸರ್, ನಾವಿನ್ ಮುಂದೆ ಹಿಂಗೆಲ್ಲ ಮಾಡಲ್ಲ ಸರ್. ನಮ್ಮನ್ನ ಕೆಲಸದಿಂದ ತೆಗೆದಾಕ್ಬಿಡಿ ಸರ್, ಪ್ಲೀಸ್ ಸರ್. ಇದೇ ನಿಮಗೆ ಲಾಸ್ಟ್ ಚಾನ್ಸ್. ಬರೋ ಏಪ್ರಿಲ್ 1ಗೆ ನಮ್ ಪ್ರೋಗ್ರಾಮ್ ಸೂಪರ್ ಹಿಟ್ ಆಗ್ಬೇಕು. ಅದೇನ್ ಮಾಡ್ತಿರೋ ನನಗೆ ಗೊತ್ತಿಲ್ಲ. ಅನ್ಕಂಡೀಷನಲ್ ಸಪೋರ್ಟ್ ನಿಮ್ಮೆಲ್ಲರಿಗೂ ಇದ್ದೇ ಇದೆ. ಅಕಸ್ಮಾತ್ ಏನಾದ್ರು ಹೆಚ್ಚು ಕಡಿಮೆ ಆಯ್ತು ಅಂತಂದ್ರೆ ಜಾಮೀನ್ ಕೊಡೋದಕ್ಕೂ ನಾನ್ ಸಿದ್ಧ. ಜಾಮೀನ್ ಕೊಡಕ್ ರೆಡಿ ಇದಾನ ಅಂದ್ರೆ ಆ ಪ್ಲಾನ್ ವರ್ಕ್ ಆಗುತ್ತೆ. ಐಡಿಯಾ. ಬೆಳಿಗ್ಗೆ 8:15 ಬ್ಯಾಂಕ್ ಓಪನ್ ಆಗುತ್ತೆ. ನಾವು 3 ಜನ RBI ಡ್ರೆಸ್ ಹಾಕೊಂಡು ಬ್ಯಾಂಕ್ ಎಂಟರ್ ಆಗ್ತೀವಿ. RBI ಅಕೌಂಟ್ ಟು ಕ್ಯಾಶ್ ಟ್ಯಾಲಿ ಆಗತ್ತ ಅಂತ ಹೇಳಿ ಕ್ಯಾಶ್ ಬಾಕ್ಸ್ ತೆಗ್ಸೋಣ. ಕ್ಯಾಶ್ ಬ್ಯಾಗ್ ಅಲ್ಲಿ ತಗೊಂಡು ಒಂದಿಬ್ರು ಸ್ಟಾಫಿಗೆ ಹೆದರಿಸ್ಬಿಟ್ಟು ಅಲ್ಲಿಂದ ಪರಾರಿ. ಸೆಕ್ಯೂರಿಟಿ ಗಾರ್ಡನ್ ಕಡ್ಲೆಪುರಿ ತಿಂತಿರ್ತೇನಲ್ಲಿ. ಹೌದಲ್ವಾ? ಈಗೇನ್ ಮಾಡೋದು? ಏನ್ ಮಾಡೋದು ಅಂತ ನಾನ್ ಹೇಳ್ತೀನಿ. ಐಡಿಯಾ ಏನೋ ಚೆನ್ನಾಗಿದೆ, ಬಟ್ ಒಂದ್ ನಿಮಿಷ ಮಾತು ಮುಂಚೆ ಮುಷ್ಟಿ ಬಿಸ್ಬೇಡ, ಹೇಳೋದ್ ಕೇಳಿಸ್ಕೊ. ನೋಡು, ಇವಾಗ
ಅರ್ಥ ಆಯ್ತಾ? ಸೆಕ್ಯೂರಿಟಿ ವಿಷಯನ ನನಗ್ ಬಿಡಿ, ಇನ್ ಮಿಕ್ಕಿದ್ದೆಲ್ಲ ನೀವೇ ನೋಡ್ಕೊಬೇಕಾಗತ್ತೆ. ಛೇ ಎಂಥ ಕೆಲಸ ಆಗೋಯ್ತು, ಯಾಮಾರ್ಬಿಟ್ನಲ್ಲ. ಡ್ಯಾಡ್, ಎಲ್ಲ ಸರಿ ಹೋಗುತ್ತೆ ಬಿಡಿ. ಮಾತ್ರೆ ತಗೊಳ್ಳಿ. ಸರಿಯಮ್ಮ, ನೀನು ಹೋಗು. ಏನಿದ್ ಬೆಳಗ್ಗೆ ಏ ಡಬ್ಬ ನನ್ ಮಕ್ಳ ಟೈಮ್ ಆಯ್ತು, ಎದ್ದೇಳ್ರೋ. ಇರೋದ್ 4 ಜೆಂಟ್ಸು, 1 ಬಾತ್ರೂಮ್, ಬನ್ನಿ ಬೇಗ ಡಬಲ್ ಸುಡೋಣ. ಅಯ್ಯಪ್ಪ, ನಾವಿಬ್ರು ಹೋಗ್ತೀವಿ, ಆಮೇಲೆ ನೀವಿಬ್ರು ಬರ. ಚಿಪ್ಸ್ ಅಳಿಸೋಗಿರ್ಲಿಲ್ಲ ನೋಡಿ. ಆದ್ರೂ ಯಾರು ನೀವು? ಯಾರು ಹೊರಗಡೆ ಹೋಗಂಗಿಲ್ಲ. ಓಕೆ, ಆಮೇಲೆ ಬರ್ತೀವಿ ಬಿಡೆ. ನಾವೆಲ್ಲ ಆಫೀಸರ್ಸ್. RBI ಆಫೀಸರ್ಸ್. ಸಾರಿ ಸರ್. ಒಳಗಡೆ ಯಾರನ್ನು ಬಿಡ್ಬೇಡಿ. ಓಕೆ ಸರ್. ಓಕೆ. ಗುಡ್ ಮಾರ್ನಿಂಗ್. ಗುಡ್ ಈವ್ನಿಂಗ್ ಎಲ್ಲ ಸೈಡ್ ಹಾಕಿ. ನಾವು RBI ಇಂದ ಬಂದಿರೋದು. ಅಕೌಂಟ್ಸ್ ಕ್ಯಾಶ್ 2 ಟಾಲಿ ಆಗಬೇಕು. ಸ್ವಲ್ಪ ಬೇಗ ನಮಗೆ ಪ್ರಾಫಿಟ್ ಮಾಡಿ. ಹಲೋ ಸರ್. ಬಿಟ್ಟಾಕು. ಸರಿ, ಒಳಗಡೆ ಕ್ಯಾಶ್ ಅಲ್ಲಿ ಇದೆ, ಅದನ್ನು ಒಂಚೂರು ಓಪನ್ ಮಾಡಿ. ಅದೆಲ್ಲ ಟಾಲಿ ಆಗಬೇಕು. ಮನೋಜ್ ಕಾಯಿನ್ಸ್ ನ ಸೈಡ್ ಗಿಡಿ, ನೋಟ್ಸ್ ಎಂಟ್ ಫಸ್ಟ್. ಇಲ್ಲೇನಾಗ್ತದೆ? ವೀರಪ್ಪನಿಗೆ ಲೋನ್ ಕೊಟ್ಟಿದ್ದಾರೆ ಸರ್, ವಾಪಸ್ ಕೊಡ್ತಾನಾ? ಓ ನೋ, ಇಲ್ಲೂ ಯಾವ್ದು ಟಾಲಿ ಆಗ್ತಾ ಇಲ್ಲ. ವಾಟ್ಸ್ ಗೋಯಿಂಗ್ ಆನ್? ಸೆಕ್ಯೂರಿಟಿ ಸ್ಟಾಫ್ ಎಲ್ಲ ಏನ್ ಮಾಡ್ತಾ ಇದೀರಾ? ಬನ್ನಿ ಇಲ್ಲಿ. ಇದನ್ನೆಲ್ಲ ಹುಡುಗಾಟ ಅನ್ಕೊಡ್ತೀರಾ ನೀವೆಲ್ಲ? ಹಂಗಲ್ಲ, ಈ ಸಲ ಈ ನನ್ನ ಮಕ್ಕಳ ಬ್ಲಾಕ್ ಮಾಡ್ಬಿಡ್ತೀನಿ ನಿಮ್ದೆಲ್ಲ, ಗೊತ್ತಾಯ್ತಲ್ಲ? ಸರಿದವ್ರೆ ದರೋಡೆ ಮಾಡ್ತೀರಾ? ಬ್ಯಾಂಕ್ ದರೋಡೆ ಮಾಡ್ತೀರಲ್ಲ? ಏನ್ರೋ ನಿಮಗೆ ಬ್ಯಾಂಕ್ ದರೋಡೆ ಮಾಡ್ಬೇಕು ಅನ್ಸ್ತಾ ಇದೆಯಾ? ನನ್ನ ಬಗ್ಗೆ ಇನ್ನೂ ಗೊತ್ತಿಲ್ಲ ನಿಮ್ಗೆ, ಹಾಕೊಂಡು ರುಬ್ಬಿಡ್ತೀನಿ. ಫೋನ್ ಎತ್ತತ್ಯಾ? ಜಾಡ್ಸ್ ನಮಸ್ಕಾರ. ಫೋನು ಫೋನ್ ಎತ್ತೋ. ಫೋನ್
ಫೋನ್ ಎತ್ತುತ್ತೀಯಾ ಜಾಡ್ಸೋದಿಲ್ಲ? ಎಲ್ಲೋ ಇದ್ಯಾ? ಫೋನ್ ಮನೆಯವರು ಸರ್. ಫೋನ್ ಎತ್ತುತ್ತೀಯಾ ಮನೆಯವರಾ? ಜಾಡ್ಸೋದಿಲ್ಲ? ಮಾತಾಡು ಹಲೋ ಹಲೋ ಮಂಜಿ, ಮನೆಗ್ ಬರ್ದೆ ಎಲ್ಲೋ ಆಯ್ಕೊಂಡ್ ತಿಂತಾ ಇದ್ಯಾ? ಆಮೇಲೆ ಮಾಡ್ತೀನಿ ಇರು. ಸರಿ ಬೇಗ ಬಾ. ಹಲೋ ಇನ್ಸ್ಪೆಕ್ಟರ್. ಹಲೋ, ಇದು ಇವರ ಆಂಟಿಸಿಪೇಟೆಡ್ ಬೇಲು ರಿಲೀಸ್ ಮಾಡಬೇಕು. ಸರಿ, ಕರ್ಕೊಂಡೋಗಿ. ಕೈಗೆ ಬಂದಿದ್ ಬಾಯಿ ಬರಲ್ಲ, ಹಾಳಾಗೋಯ್ತು. ಹಾ ಬೇಬಿ, ಬರ್ತಾ ಇದ್ದೀನಿ. ಹಾ ಸರಿ, ಓಕೆ. ಹಾ, ಫೈಲ್ ನನ್ನ ಹತ್ರ ಸೇಫ್ ಆಗಿದೆ. ಫೈಲ್ ಕೊಡು. ಯಾವ ಫೈಲು? ನಿನ್ ಬ್ಯಾಂಕಲ್ಲಿ ತಗೊಂಡಿದ್ದು ನಾನು ನೋಡಿದೆ, ಕೊಡು. ಆ ಫೈಲ್ಗೂ ನಿನಗೂ ಯಾವ ಸಂಬಂಧನೂ ಇಲ್ಲ. ಏನ ಮಾಡ್ತಾ ಇದೆ? ಇವತ್ತು ಬಿಡಲ್ಲ ನಿನ್ಗೆ. ಹಲೋ, ನೀನೇ ಫೈಲ್ ತಗೊಂಡಿದ್ಯಾ ಅಂತ ನನಗೆ ಚೆನ್ನಾಗಿ ಗೊತ್ತು. ಈಗ ನಿನ್ ಮಂಜ ನನ್ನ ಹತ್ರ ಇದ್ದಾನೆ. ನಿನಗೆ ನಿನ್ ಮಂಜ ಬೇಕು ಅಂದ್ರೆ ಆ ಫೈಲ್ನ ನನಗ್ ತಂದ್ಕೊಡು. ಅರ್ಧ ಗಂಟೆ ಬಿಟ್ಟು ಫೋನ್ ಮಾಡ್ತೀನಿ, ಎಲ್ಲಿ ಬರ್ಬೇಕು ಅಂತ. ಎಲ್ಲಿ ನನ್ ಗಂಡ ಮಂಜ? 3 ದಿವಸದಿಂದ ಫೋನ್ ಮಾಡಿ ಕಾಗೆ ಹಾರಿಸ್ತಾ ಇದ್ದಾನೆ, ಇನ್ನು ಮನೆಗ್ ಬಂದಿಲ್ಲ. ಓಹೋ, ನೀವ ಮಂಜನ ಹೆಂಡ್ತಿ? ಹೇಳು, ಏನ್ ವಿಷಯ ಅಂತಿದ್ಯಾ? ಕಿಡ್ನಾಪ್ ಆಗಿರೋ ವಿಷಯ ಹೇಳು, ಫೋನ್ ಬಂದಿತ್ತಲ್ಲ. ಕಿಡ್ನಾಪ್? ನನ್ ಗಂಡ ಕಿಡ್ನಾಪ್ ಆಗಿದಾರ. ಅಯ್ಯೋ ದೇವ್ರೇ! ಏನ್ ಎಲ್ಲರೂ ಹೇಳ್ತಾ ಇದಾರ? ಒಂದ್ ನಿಮಿಷ ಸುಮೇರಮ್ಮ, ನಾನೇ ಕಿಡ್ನಾಪ್ ಮಾಡಿಸಿದ್ದು. ಯೋಚನೆ ಮಾಡಕ್ ಒಂದ್ ಸ್ವಲ್ಪ ಟೈಮ್ ಕೊಡಿ. ನೋಡು, ಆ ಬ್ಯಾಂಕ್ ಚೇರ್ಮನ್ ಫೋನ್ ಮಾಡ್ತಾ ಇದ್ದಾನೆ. ನಾನ್ ಮಾತಾಡಿದ್ರೆ ಬ್ಲಾಕ್ ಮೇಲ್ ಮಾಡ್ತಾನೆ. ನೀನೇ ಮಾತಾಡು. ಒಂದ್ ಕಂಡೀಷನ್, ನಾನೇನ್ ಹೇಳ್ತೀನೋ ಅದೇ ಫೈನಲ್. ಈಗ ಗೇಮ್ ನನ್ ಕೈಗೆ ಬಂತು. ನಾನು ಹೇಳೋ ಅಡ್ರೆಸ್ ನ ಕರೆಕ್ಟ್ ಆಗಿ. ಹಲೋ ರಾಜಾ, ಕೇಳಿಸ್ಕೋ ಫಸ್ಟ್. ನೀನ್ ಕೇಳಿಸ್ಕೋ. ಏಯ್ ಕೇಳೋ ಒಂದ್ ನಿಮಿಷ. ಹೇಳಯ್ಯ. ನನಗೆ ಈ ಬಕ್ರಾ ನನ್ ಮಕ್ಳಿಗೆ ಯಾವ ಸಂಬಂಧನೂ ಇಲ್ಲ, ಅರ್ಥ ಆಯ್ತಲ್ಲ? ನಾನೇನ್ ಇವ್ರ ತರ ಬಕ್ರಾನು ಅಲ್ಲ. ನಿನಗೆ ನಿನ್ ಫೈಲ್ ಬೇಕು ಅಂದ್ರೆ ಮುಚ್ಕೊಂಡ್ ನಾನು ಹೇಳಿರೋ ಜಾಗಕ್ಕೆ 1 ಕೋಟಿ ರೂಪಾಯಿ ತಗೊಂಡ್ ಮಂಜನ್ ಕರ್ಕೊಂಡ್ ಬರ್ತೀಯಾ, ಅರ್ಥ ಆಯ್ತಲ್ಲ? ವಿಷಯ ಅಷ್ಟೇ, ಫೋನ್ ಇಡು, ಅಡ್ರೆಸ್ ಎಲ್ಲಿ ಅಂತ ಆಮೇಲೆ ಹೇಳ್ತೀನಿ. ಫಸ್ಟ್ ಅವ್ರನ್ನ ಮನೆಗೆ ಕಳ್ಸು. ನೋಡಮ್ಮ, ನೀವು ಹೊರಡಿ. ಕೆಪ್ಪನ್ನ ಮಂಜನ್ನ ನಾವ್ ಸೇಫ್ ಆಗಿ ಕರ್ಕೊ ಬರ್ತೀವಿ. ಅಲ್ಲಮ್ಮ, ಗಂಡ ಬದುಕಿದ್ದಾಗ ಹತ್ರ ಇದ್ದಾಗ ಪಾತ್ರೆ ಪಗಡೆ ತೆಗೆದು ಟೆನ್ನಿಸ್ ಬಾಲ್ ತರ ತೂರ್ಬಿಟ್ಟು ಈಗ ನೋಡಿದ್ರೆ ನೊಣದ್ ಕಣ್ಣೀರ್ ಸುರಿಸ್ತಾ ಇದೆಯಲ್ಲಮ್ಮ. ನೋಡಿ, ನಾನು ಯಾವಾಗ್ಲೂ ಅವ್ರನ್ನ ಬೈತಾ ಇರ್ತೀನಿ ಅಂದ್ರೆ ಅವ್ರ ಮೇಲೆ ಪ್ರೀತಿ ಇಲ್ಲ ಅಂತಲ್ಲ, ಆ ಪ್ರೀತಿ ಇರೋದ್ರಿಂದನೇ ನಾನು ಅವ್ರನ್ನ ಹೋಗೋ ಬಾರೋ ಅಂತೆಲ್ಲ ಕರಿತಿರೋದು. ನೋಡಿ, ನಿಮ್ಗೆಲ್ಲ ಕೈ ಮುಗಿದು ಕೇಳ್ಕೊತೀನಿ, ದಯವಿಟ್ಟು ನನ್ ಗಂಡನ ಉಳಿಸ್ಕೊಡಿ. ಯಾಕೋ ಪೊಲೀಸ್ ಹತ್ರ ಹೋಗ್ಬಿಡಿ. ಮೊದ್ಲೇ ಏರೋಪ್ಲೇನ್ ಹಚ್ಬಿಟ್ಟಿದ್ದಾರೆ, ಊರ್ ಬಾಗ್ಲಾಗ್ಬಿಟ್ಟಿದೆ. ಏನ ಕುಂಜುಮೋನು ಗುದ್ಬಿಡ್ತೀನಿ ನೋಡು. ಕೇಳೋ, ಇಲ್ಲಿ ಏನು ಪ್ರಾಬ್ಲಮ್ ಆಗಿಲ್ಲ. ಈಗ ನಾವೇನಾದ್ರು ಕ್ವಿಕ್ ಆಗಿ ಐಡಿಯಾ ಮಾಡ್ಬೇಕಷ್ಟೇ. ನೀನು ಫೋನ್ ಮಾಡಿ ಅವನ್ನ ಕರ್ಸು, ದುಡ್ಡು ಕೊಡಕ್ ರೆಡಿ ಇದೆಯಾ ಅಂತ ಹೇಳ್ಬಿಟ್ಟೆ ಕರ್ಸು. ಫೈಲ್ ನನ್ನ ಹತ್ರ ಇದಲ್ವಾ? ಓಕೆ, ನಾನು ಹೇಳಿದ ಜಾಗಕ್ಕೆ ಆ ಫೈಲ್ ನ ತಗೊಂಡ್ ನೀನ್ ಬಾ. ನಾನು ಕ್ಲಬ್ ಓನರ್ಗೆ ಫೋನ್ ಮಾಡಿ ಅಲ್ಲೇ ಬರಕ್ ಹೇಳ್ತೀನಿ. ಈಗ ನಾವು ಮಾಡ್ಬೇಕಾಗಿರೋದು ವೆರಿ ಸಿಂಪಲ್. ಯಾರೋ ಇವರೆಲ್ಲ? ಬಲಗಡೆ ಬರ್ತಾರೋ, ನನ್ ಕಡೆಯವರು, ಎಡಗಡೆ ಅವ್ರು ಯಾರು ಅಂತ ನೀನೇ ಹೇಳ್ಬೇಕು. ಓದಿದ ನಮ್ ಕಡೆ ಇವನ್ಯಾರು? ಯಾರಿಗೊಂದು ಕುಂಜುಮೋನು.
ಏಯ್ ಪರಂಗಿ ಮುಖದವನೆ, ನನ್ನನ್ನು ಹೊಡ್ಸೋಕೆ ಅವ್ರನ್ನ ಕರ್ಕೊಂಡು ಬಂದಿದ್ಯಾ? 3 ಜನ ಸಾಯ್ಸಕ್ಕೆ ಎಷ್ಟು ಗನ್ ಇದೆ ನೋಡೋ. 1 2 3 4 ಲೆಕ್ಕನೇ ಇಲ್ಲ. ಇವರೆಲ್ಲ 6 ಗನ್ ಮ್ಯಾನ್ಗಳು. ಐ ಕಾರಿಯ, ನೀನೇ ದಂಡಪಿಂಡ, ನಿನ್ನ ಜೊತೆಗೆ ಇವರು ಬೇರೆ. ಬನ್ನಿ ಬನ್ನಿ, ಇವತ್ತು ನನ್ನ ಕೈನಲ್ಲೇ ಸಾವು. ಹೆಲ್ಮೆಟ್ ಶೂಟ್ ಮಾಡ್ರು ಪ್ಲೀಸ್. ಲಕ್ಷ್ಮಿ ಪಟಾಕಿ ಹೊಡೆದಂಗ್ ಹೊಡೆದ್ರಲ್ಲೋ. ಓ ಮುಂಚೆ ಇಲ್ಲಿದ್ಯಾ ಇದ್ದಾಳೆ. ಎಷ್ಟು ಪ್ರಶಾಂತ. ಎಲ್ಲ ಹೋಗ್ಯಾಕೊಂಡ್ಬಿಟ್ಟಿದ್ರೆ. ಹುತಾತ್ಮರಿಗೆ ಗೌರವ ಸಲ್ಲಿಸಲು ಹಾರಿಸಿದ ಗುಂಡಿನ ಶಬ್ದವನ್ನು ಕನ್ಫ್ಯೂಸ್ ಮಾಡಿಕೊಂಡು ಅವರವರ ಗುಂಡಿಗೆ ಅವರವರೇ ಬಲಿಯಾದರು. ಮಂಜು ಮತ್ತು ಭಿಕ್ಷಿಕಾ ಇಬ್ಬರು ತಮ್ಮ ತಮ್ಮ ಪರಿವಾರ ಸಮೇತ ಕಾಶಿ ಯಾತ್ರೆಗೆ ಹೊರಟರು. ವೆಂಕಿ ಅವನ ಬೇಬಿ ಉರ್ಫ್ ಗರ್ಲ್ಫ್ರೆಂಡ್ ಜೊತೆ ಮದುವೆಗೆ ಸಿದ್ಧನಾದ. ಇನ್ನು ಈ ಗ್ಯಾಮ್ಲರ್ ಅವನದೇ ಆದ ಒಂದು ಕ್ಲಬ್ ಓಪನ್ ಮಾಡಿದ. ಇದೇ ಕಾಂಚನ, ಇದೊಂದಿದ್ರೇನೆ ಜೀವನ. ಬಿಟ್ಟಿ ಕಾಂಚಾಣ ಸಿಕ್ರೆ ಬೆಂಗಳೂರೇ ನಮ್ದೇನಪ್ಪ, ಖಾಲಿ ಜೇಬಿನಲ್ಲಿ ಲಕ್ಷ್ಮಿ ಯಾವಾಗ ಬರ್ತಾಳಪ್ಪ. ತಿಂಗಳ ಸಂಬಳಕ್ಕೆ ಸಾಯೋ ಬಿಕ್ನಾಸಿ ಲೈಫ್ ಯಾಕಪ್ಪ, ಬ್ಯಾಂಕ್ ಬ್ಯಾಲೆನ್ಸ್ ಇಲ್ದೆ ಮಂದೆಂಡು ಸಾಯ್ಬೇಕಪ್ಪ. ಸಾಕಾಯ್ತು ಸಾಕಾಯ್ತು ಈ ನಾಯಿ ಪಾಡು, ಕಾಸಿಲ್ದವರು ಮಾತ್ರ ಕೇಳಿ ನಮ್ಮ ಹಾಡು. ಬಿಟ್ಟಿ